भगवते वासुदेवाय त्वमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति सपदान्तिकं। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सह गणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सह गणललिता श्रीविशाखान्वितांश्च। हे कृष्ण करुणा सिंधु दीनबंधु जगतपते गोपेश गोपिका कांता राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। जय जय श्री चैतन्य जय नित्यानंद जय अद्वैत चंद्र जय गौर भक्तवृंद। नमो विष्णुपादाय कृष्ण प्रेष्ठाय भूतले श्रीमते भक्ति विकास स्वामी नामिने। हरे कृष्ण ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 5 ಪ್ರಭು ನಿತ್ಯಾನಂದ ಬಲರಾಮರ ಅತಿಶಯ ಕೀರ್ತಿ. ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ ವೃಂದಾವನದಲ್ಲಿ ರಾಧಾ ಗೋವಿಂದ ಅವರ ಅನುಗ್ರಹ ಖುದ್ದಾಗಿ ಭಗವಂತನೇ ಬರೆಸಿರುವಂತಹ ಅಲೌಕಿಕ ಗ್ರಂಥ. ಎಷ್ಟು ಗ್ರಂಥಗಳ ಪುರಾವೆ ಇದೆ, ನಾನು ಮತ್ತೆ ಇನ್ನೊಂದ್ಸಲ ನೆನ್ಸಕ್ಕೆ ಅದನ್ನ ಹೇಳ್ತೀನಿ. ಯಾರ್ಯಾರು ಅವಾಗ ಫಸ್ಟ್ ಕ್ಲಾಸ್ ಮಾಡಿದಾಗ ಬಂದಿರಲಿಲ್ಲ ಅವರಿಗೆ ಇದರಲ್ಲಿ ಏನೆಲ್ಲ ಶ್ಲೋಕಗಳು ಬಂದಿದೆ ಅದೆಲ್ಲ ಇಷ್ಟು ಪುರಾಣಗಳಲ್ಲಿ ರೆಫರೆನ್ಸ್ ತಗೊಂಡು ಹೇಳಿರೋದು. ಶ್ರೀ ಚೈತನ್ಯ ಚರಿತಾಮೃತ ಮಹಾಗ್ರಂಥದ ಭಾವಾರ್ಥಗಳೆಲ್ಲವನ್ನು ಮಾನಕ ವೇದ ಪ್ರಮಾಣಗಳಿಂದ ದೃಢಪಡಿಸಲಾಗಿದೆ. ಈ ಸಂಪುಟದಲ್ಲಿ ಕೆಳಗಿನ ಅಧಿಕೃತ ಶಾಸ್ತ್ರಗಳನ್ನ ಉಲ್ಲೇಖಿಸಲಾಗಿದೆ. ಆದಿಪುರಾಣ, ಐದರೆಯ ಉಪನಿಷತ್ತು, ಅನಂತ ಸಂಹಿತ, ಅಣುಭಾಷ್ಯ, ಭಗವದ್ಗೀತಾ, ಭಗವತ್ ಸಂದರ್ಭ, ಭಕ್ತಿರಸಾಮೃತ ಸಿಂಧು, ಭಕ್ತಿ ಸಂದರ್ಭ, ಭಾವಾರ್ಥ ದೀಪಿಕಾ, ಬ್ರಹ್ಮಾಂಡ ಪುರಾಣ, ಬ್ರಹ್ಮ ಸಂಹಿತ, ಬ್ರಹ್ಮತರ್ಕ, ಬ್ರಹ್ಮಯಾಮಲ, ಬೃಹದಾರಣ್ಯಕ ಉಪನಿಷತ್, ಬೃಹದ್ ಭಾಗವತಾಮೃತ, ಬೃಹದ್ ಗೌತಮೀಯ ತಂತ್ರ, ಚೈತನ್ಯ ಭಾಗವತ, ಚೈತನ್ಯ ಚರಿತಾಮೃತ, ಚೈತನ್ಯ ಉಪನಿಷತ್, ಚಾಂದೋಗ್ಯ ಉಪನಿಷತ್, ದಾನಕೇಳಿ ಕೌಮುದಿ, ಗೌರ ಗಣೋದ್ದೇಶ ದೀಪಿಕಾ, ಗೋಪಿ ಪ್ರೇಮಾಮೃತ, ಗೋವಿಂದ ಲೀಲಾಮೃತ, ಹರಿಭಕ್ತಿ ಸುಧೋದಯ, ಹರಿಭಕ್ತಿ ವಿಲಾಸ, ಹಯಶೀರ್ಷ ಪಂಚರಾತ್ರ, ಹಯಶೀರ್ಷ ಶ್ರೀ ನಾರಾಯಣ ವ್ಯವಸ್ಥಃ, ಈಶೋಪನಿಷತ್, ಕಲಿಸಂತರಣೋಪನಿಷತ್, ಕಠೋಪನಿಷತ್, ಕರ್ಮ ಸಂದರ್ಭ, ಕೃಷ್ಣ ಸಂದರ್ಭ, ಕೃಷ್ಣಯಾಮಲ, ಕೂರ್ಮ ಪುರಾಣ, ಲಘು ಭಾಗವತಾಮೃತ, ಲಲಿತ ಮಾಧವ, ಮಹಾಭಾರತ, ಮಹಾಸಮಿತ, ಮಹಾವರಾಹ ಪುರಾಣ, ಮಾಂಡೋಕ್ಯ ಉಪನಿಷತ್, ಮನುಸ್ಮೃತಿ, ಮುಕುಂದಮಾಲ ಸ್ತೋತ್ರ, ಮುಂಡಕೋಪನಿಷತ್, ನಾರದ ಪಂಚರಾತ್ರ, ನಾರಾಯಣ ಸಂಹಿತ, ನಾರಾಯಣ ಅರ್ಥ ಅಥರ್ವ ಶಿರಾ ಉಪನಿಷತ್, ನಾರಾಯಣೋಪನಿಷತ್, ನಾಮಾರ್ಥ ಸುಧಾಭಿಧ, ಪದ್ಮಪುರಾಣ, ಪರಮ ಸಂಹಿತ, ಪರಮಾತ್ಮ ಸಂದರ್ಭ, ಪೌಷ್ಕ ಸಂಹಿತ, ಪ್ರಮೇಯ ರತ್ನಾವಲಿ, ಪ್ರಶ್ನೋಪನಿಷತ್, ಋಗ್ವೇದ, ಋಕ್ ಸಂಹಿತ, ಸಾತ್ವತ ತಂತ್ರ, ಸೀತೋಪನಿಷತ್, ಶಿವಪುರಾಣ, ಸ್ಕಂದ ಪುರಾಣ, ಶ್ರೀಮದ್ ಭಾಗವತಂ, ಸ್ತವಮಾಲಾ, ಸ್ತೋತ್ರ ರತ್ನ, ಸ್ವಯಂಭುವ ತಂತ್ರ, ಶ್ವೇತಾಶುದ್ರೋಪನಿಷತ್, ತೈತರೀಯ ಉಪನಿಷತ್, ತತ್ವ ಸಂದರ್ಭ, ಉಜ್ವಲ ನೀಲಮಣಿ, ಉಪದೇಶಾಮೃತ, ಉಪನಿಷತ್, ವಾಮನ ಪುರಾಣ, ವಾಯುಪುರಾಣ, ವೇದಾರ್ಥ ಸಂಗ್ರಹ, ವಿದಗ್ಧ ಮಾಧವ, ವಿಷ್ಣು ಪುರಾಣ. ಇಷ್ಟು ಗ್ರಂಥಗಳಿಂದ ಆಯ್ದ ಉಲ್ಲೇಖಗಳು ಹೊರತು ಇದ್ಯಾವುದೋ ಕಟ್ಟುಕತೆ ಅಥವಾ ಊಹಾತ್ಮಕ ಕಥೆಗಳು ಹಿಂಗಿರ್ಬೋದು, ಕೃಷ್ಣ ಈ ತರ ಯೋಚನೆ ಮಾಡಿರ್ಬೋದು, ಗೋಪಿಯರ್ ಹಿಂಗ್ ನಡ್ಕೊಂಡಿರ್ಬೋದು, ಅದು ಹಂಗಿರ್ಬೋದು, ಇದು ಹಿಂಗಿರ್ಬೋದು ಅಲ್ಲ. ಇದು ಬರೀ ಈ ಗ್ರಂಥದಲ್ಲಿ ಕೊಟ್ಟಿರೋ ಉಲ್ಲೇಖಗಳು. ಈ ತರದ್ದು ಇನ್ನೂ 9 ಪುಸ್ತಕ ಇದೆ, 9 ಸಂಪುಟಗಳಿದೆ. 9 ಸಂಪುಟದಲ್ಲೂ ಮತ್ತೆ ಬೇರೆ 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 ಗ್ರಂಥಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇದು ಯಾವ್ದ ಒಬ್ಬ ಸಾಮಾನ್ಯ ಮನುಷ್ಯ ಮಾಡುವಂತ ಕೆಲಸ ಅಲ್ಲ. ಇದು ಎಂಥ ಬುದ್ಧಿಹೀನನಿಗೂ ಇದು ಅರ್ಥ ಆಗುತ್ತೆ. ಇದು ಸಾಮಾನ್ಯ ಮನುಷ್ಯ ಬರೆದಿರುವಂತ ಕೃತಿ ಅಂತೂ ಅಲ್ಲ. ಇದು ನಮ್ಗೆ ಇಡೀ ಜೀವಮಾನ ಪೂರ್ತಿ ಭಗವದ್ಗೀತೆದು ಒಂದು ಶ್ಲೋಕ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ಸಂಪೂರ್ಣ ಅರ್ಥ ಮಾಡ್ಕೊಂಡೆ ಅಂತ ಅನ್ನೋಂಗಿಲ್ಲ. ಇಡೀ ಜನ್ಮ ಓದಿದ್ರು ಅಂತದ್ರಲ್ಲಿ ಶ್ರೀಲ ಕವಿರಾಜ ಕೃಷ್ಣದಾಸ್ ಗೋಸ್ವಾಮಿ ಅವರು ಇಷ್ಟು ಧರ್ಮ ಗ್ರಂಥಗಳನ್ನ ಉಲ್ಲೇಖಿಸಿ ನಮ್ಗೆ ಇದನ್ನ
ಹ್ಮ್ ನೀಡಿದ್ದಾರೆ ಅಥವಾ ಅದನ್ನ ನಮಗೆ ಧಾರೆ ಎರೆದಿದ್ದಾರೆ ಅಂದ್ರೆ ಇದು ಸಾಕ್ಷಾತ್ ಭಗವಂತ ಅಥವಾ ಭಗವಂತನ ಅಂತರಂಗ ಭಕ್ತ ಮಾತ್ರ ಮಾಡಕ್ ಸಾಧ್ಯ. ಅದಕ್ಕೆ ಗೌರ ಗಣದೇಶ ದೀಪಿಕದಲ್ಲಿ ಯಾರೆಲ್ಲ ಶ್ರೀ ಚೈತನ್ಯ ಲೀಲೆಯಲ್ಲಿ ಪಾಲ್ಗೊಂಡಿದ್ದಾರೋ, ನಿತ್ಯಾನಂದ ಪ್ರಭು ಇರ್ಬೋದು, ಅವರು ಸಾಕ್ಷಾತ್ ಬಲರಾಮ, ಅಲ್ಲಿಂದ ಹಿಡಿದು ಪ್ರತಿಯೊಂದು ಗಿಳಿ, ಕೃಷ್ಣನ ಹತ್ರ ಗಿಳಿಗಳಿತ್ತು. ಕೃಷ್ಣನ ಮನೆ ಕೆಲಸ ಮಾಡಕ್ಕೆ ಸೇವಕರು ಬರ್ತಾ ಇದ್ರು. ಅವರು ಯಾವ ರೂಪದಲ್ಲಿ ಬಂದಿದ್ದಾರೆ ಕಲಿಯುಗದಲ್ಲಿ? ಕೃಷ್ಣ ಹತ್ರ ಹಸುಗಳಿದ್ವು, ಅವ್ರು ಯಾವ ರೂಪದಲ್ಲಿ ಬಂದಿದ್ದಾರೆ? ಕೃಷ್ಣನ ಬಟ್ಟೆ ವಾಶ್ ಮಾಡಿರಿದ್ರು ವಾಷರ್ಮನ್, ಅವ್ರು ಯಾವ ರೂಪದಲ್ಲಿ ಬಂದಿದ್ದಾರೆ ಈ ಕಲಿಯುಗದಲ್ಲಿ? ಕೃಷ್ಣನ ರಥದ ಸಾರಥಿ, ಕೃಷ್ಣನಿಗೆ ರಥ ಮಾಡುವವನು. ಪ್ರತಿಯೊಂದು ಕೂಡ ಇದು ಆಶ್ಚರ್ಯ ಅಥವಾ ಉತ್ಪ್ರೇಕ್ಷೆ ಅನ್ನಿಸಬಾರ್ದು. ಉತ್ಪ್ರೇಕ್ಷೆ, ಏನೋ ಹೇಳ್ತಾ ಇದಾರೆ. ನಮಗೆ ಒಂದ್ಸಲ ಹೀಗೆ ಲೆಕ್ಚರ್ ಕೇಳಬೇಕಾದ್ರೆ ಅಸಂಖ್ಯಾತ ಭೌತಿಕ ಬ್ರಹ್ಮಾಂಡಗಳನ್ನ ಹೇಳ್ತಾ ಇದ್ರು. ಸಂಖ್ಯಾತ ಭೌತಿಕ ಬ್ರಹ್ಮಾಂಡಗಳಿದೆ, ಲೆಕ್ಕ ಹಾಕಕ್ಕಾಗೋದಿಲ್ಲ ನಮ್ಮ ಕೈಯಲ್ಲಿ. ಅಷ್ಟೊಂದು ಬ್ರಹ್ಮಾಂಡಗಳು ವೃಂದಾವನದ, ಈಗ ನಾ ಹೋಗ್ತಿಲ್ಲ ಮಥುರಾ ವೃಂದಾವನದ ಯಾವುದೋ ಒಂದು ಮೂಲೆಯ ಕೊನೆಯಲ್ಲಿ ಆ ಎಲ್ಲ ಬ್ರಹ್ಮಾಂಡಗಳು ಸ್ಥಿತವಾಗಿದೆ. ಒಂದು ಗ್ರಂಥದಲ್ಲಿ ಹೇಳ್ತಾರೆ ವೃಂದಾವನದಲ್ಲಿ 330 ಕೋಟಿ ಗೋಪಿಯರಿದ್ರು ಅಂತ. ನಾವು ಬರೀ ಅಷ್ಟಸಖಿಯರನ್ನ ಮಾತ್ರ ನೋಡ್ತೀವಲ್ವಾ, 330 ಕೋಟಿ ಗೋಪಿಯರಿದ್ರು ವೃಂದಾವನದಲ್ಲಿ. ನಮಗೆ ಉತ್ಪ್ರೇಕ್ಷೆ ಅನ್ನಿಸ್ತು, ಏನೋ ನಂಬರ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹೇಳ್ತಾ ಇದ್ದಾರೆ, 330 ಜನ ಇರ್ಬೋದೇನೋ, ಅದು 330 ಕೋಟಿ ತರ ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ ನಮಗೆ. ಉತ್ಪ್ರೇಕ್ಷೆ ಅಲ್ಲ. ಯಾವುದು ನಾವು ಇಲ್ಲಿ ಚರ್ಚೆ ಮಾಡುವ ಯಾವ ವಿಷಯವೂ ಕೂಡ ಉತ್ಪ್ರೇಕ್ಷೆ ಅಲ್ಲ, ಊಹಾತ್ಮಕ ಚಿಂತನೆ ಅಲ್ಲ, ಕಟ್ಟು ಕಥೆ ಅಲ್ಲ. ಅದಕ್ಕೆ ಇದನ್ನ ಮತ್ತೆ ಮತ್ತೆ ನಾನು ನಿಮಗೆ ನೆನಪಿಸ್ತಾ ಇದ್ದೇನೆ. ಇಷ್ಟಿಲ್ಲದೆ ಯಾರು ಶ್ರೀ ಚೈತನ್ಯ ಚರಿತಾಮೃತವನ್ನ ಇಡೀ ಜಗತ್ತಿನಾದ್ಯಂತ ಪ್ರಚಾರ ಮಾಡಕ್ ಹೋಗ್ತಿರ್ಲಿಲ್ಲ. ಪ್ರತಿಯೊಂದಕ್ಕೂ ನಮ್ಗೆ ಪ್ರೂಫ್ ಕೊಡ್ತಿದಾರಲ್ಲ, ಪ್ರತಿಯೊಂದು ಶ್ಲೋಕಕ್ಕೂ. ಇದಕ್ಕಿಂತ ಇನ್ನೂ ಸರಳವಾಗಿ ನಮ್ಗೆ ಅರ್ಥ ಮಾಡ್ಸಕ್ಕೆ ಇನ್ಯಾವ ಪುರಾವೆನೂ ನಮ್ಗೆ ಅವಶ್ಯಕತೆ ಇಲ್ಲ. ಹೀಗೆ ಇವತ್ತು ನಿತ್ಯಾನಂದ ಬಲರಾಮರ ಅತಿಶಯ ಕೀರ್ತಿ. ಈಗ ನಾವು ಪಂಚತತ್ವ ಅಂತ ಹೇಳ್ತೀವಲ್ವಾ, ಪಂಚತತ್ವ, ಈ ಪಂಚತತ್ವ 5 ತತ್ವಗಳನ್ನ ಒಳಗೊಂಡಿದೆ. ಅಸಂಖ್ಯಾತ ತತ್ವಗಳಿದೆ, ಅದರಲ್ಲಿ 5 ಮುಖ್ಯ ತತ್ವಗಳು. ಒಂದು ಈಶ ತತ್ವ, ಇನ್ನೊಂದು ಭಕ್ತ ತತ್ವ, ಈಶಾವತಾರ ತತ್ವ, ಭಗವಂತನ ಅಂತರಂಗ ತತ್ವ, ಶಕ್ತಿ ರಾಧಾರಾಯಣ, ಭಗವಂತನ ವಿಸ್ತರಣೆ ತತ್ವ. ಸೊ ಈ 5 ತತ್ವಗಳು ಒಟ್ಟುಗೂಡಿ ಈ ಕಲಿಯುಗದಲ್ಲಿ ನಾಮ ಸಂಕೀರ್ತನೆ, ಯುಗ ಧರ್ಮವಾದ ನಾಮ ಸಂಕೀರ್ತನೆಯನ್ನ ಪ್ರಚಾರ ಮಾಡಕ್ಕೆ ಬಂದಿದ್ದು. ಅದಕ್ಕೆ ನಾವು ಮೊದಲು ಪ್ರಾರಂಭದಲ್ಲೇ ಚೈತನ್ಯ ಚರಿತಾಮೃತ ಶುರುವಾತಲ್ಲೇ ಪ್ರಾರಂಭದಲ್ಲೇ ಕವಿರಾಜ್ ಕೃಷ್ಣ ಗೋಸ್ವಾಮಿಗಳು ಎಲ್ಲರಿಗೂ ಪ್ರಣಾಮ ಮಾಡ್ತಾರೆ. ಒಂದೇ ಗುರೂನ್, ಎಲ್ಲಾ ಗುರುಗಳಿಗೂ. ನಿತ್ಯಾನಂದ ಗುರುತತ್ವ, ಭಗವಂತನ ಸ್ವಾಂಶ ವಿಸ್ತರಣೆ, ಪ್ರಥಮ ವಿಸ್ತರಣೆ ಪ್ಲಸ್ ಗುರುತತ್ವ, ಆಧ್ಯಾತ್ಮಿಕ ಗುರು. ಎಲ್ಲ ಆಧ್ಯಾತ್ಮಿಕ ಗುರುಗಳು ಶ್ರೀ ಬಲರಾಮರ, ನಿತ್ಯಾನಂದ ಬಲರಾಮರ ಪ್ರತಿನಿಧಿಗಳು. ಒಂದೇ ಗುರೂನ್ ಈಶ ಭಕ್ತಾನ್, ಭಗವಂತನ ಭಕ್ತರಿಗೆ, ಈಶಂ ಭಗವಂತನಿಗೆ, ಈಶಾವತಾರಕಾನ್ ಭಗವಂತನ ಅವತಾರಗಳಿಗೆ, ತತ್ ಪ್ರಕಾಶಂಶ ತಚ್ಚಕ್ತಿ ಕೃಷ್ಣ ಚೈತನ್ಯ ಸಂಜ್ಞಕಂ, ಸಾಕ್ಷಾತ್ ಭಗವಂತನಾದ ಕೃಷ್ಣನಾದ ಶ್ರೀ ಕೃಷ್ಣ ಚೈತನ್ಯರಿಗೆ ನನ್ನ ಪ್ರಣಾಮಗಳು. ಈಗ ನೀವಿಬ್ರು ಯಾಕೆ ಅವತಾರ ಮಾಡಿದ್ರಿ ಅಂತ ನಮ್ಗೆ ಹೇಳ್ತಿದ್ದಾರೆ. ಸ್ಥೂಲವಾಗಿ ಹೇಳ್ಬಿಡ್ತಾರೆ ಪ್ರಾರಂಭದಲ್ಲಿ. ಅಂದ್ರೆ ಸ್ಥೂಲವಾಗಿ ಅಂದ್ರೆ ಒಂದು ರಫ್ ಸ್ಕೆಚ್, ಆಮೇಲೆ ಅದರ ಒಳಾರ್ಥವನ್ನ ಆಮೇಲೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಇಲ್ಲಿ ಅವರು ಒಂದ್ ಕಡೆ ಹೇಳ್ತಾರೆ, ನನಗೆ ಇಳಿ ವಯಸ್ಸು, ನನಗೆ ಸರಿಯಾಗಿ ಮನೋಬಲ, ದೇಹಬಲ, ಇಂದ್ರಿಯ ಬಲ ಯಾವುದೂ ಇಲ್ಲ. ಸೊ ಹಾಗಾಗಿ ನಾನು ಪ್ರಾರಂಭದಲ್ಲೇ ಎಲ್ಲವನ್ನ ವಿವರಿಸಿ ಹೇಳ್ಬಿಡ್ತೀನಿ, ಮುಖ್ಯವಾಗಿ 14 ಶ್ಲೋಕಗಳು, ಅದನ್ನ ಆಮೇಲೆ ವಿಸ್ತರಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವಾಗ ನನ್ನ ದೇಹ ಬಿದ್ದೋಗ್ಬಿಡುತ್ತೋ ನನ್ನ ಅಂತ ಹೇಳಿ ಆ ಒಂದು
ಆ ಉತ್ಸಾಹದಲ್ಲಿ ಮುಂಚೆನೆ ಎಲ್ಲ ಹೇಳ್ಬಿಡ್ತಾರೆ. So, ಆಮೇಲೆ ಅದರ ವಿಸ್ತರಣೆ ಮಾಡ್ತಾರೆ. ಇಲ್ಲಿ ಕೃಷ್ಣ ಬಲರಾಮರ ಅವತಾರ ಅಂದ್ರೆ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭು ಹಾಗೆ ಬಂದಿದ್ದಕ್ಕೆ ಕಾರಣ ಏನು? ಅವ್ರು ಇಲ್ಲಿ ಏನಕ್ಕೋಸ್ಕರ ಬಂದ್ರು? ವಂದೇ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದೌ ಸಹೋದಿತೌ ಗೌಡೋದಯ ಪುಷ್ಪವಂತೌ ಚಿತ್ರೌ ಚಂದೌ ತಮೋನುದೌ. ನಮ್ಮ ಅಜ್ಞಾನವನ್ನ ಹೋಗ್ಸಕ್ಕೋಸ್ಕರ ನೀವೇ ಭಕ್ತರಾಗಿ ಬಂದ್ಬಿಟ್ಟಿದ್ದೀರಾ. ಭಗವಂತರೇ, ಒಬ್ಬ ಸೇವ್ಯ ಭಗವಂತ, ಒಬ್ಬ ಸೇವಕ ಭಗವಂತ. ಕೃಷ್ಣ ಸೇವ್ಯ ಭಗವಂತ, ಬಲರಾಮ ಸೇವಕ ಭಗವಂತ. ಭಗವಂತನೇ ಆದ್ರೆ ಸೇವಕನ ರೂಪದಲ್ಲಿ ಬರ್ತಾರೆ. ಭಗವಂತ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಭಗವಂತ ಭಗವಂತನಾಗೇ ಬರ್ಬೇಕು ಅಂತೇನಿಲ್ಲ. ಭಗವಂತ ಪ್ರಾಣಿಯಾಗಿ ಬರ್ಬೋದು, ಭಗವಂತ ಪಕ್ಷಿಯಾಗಿ ಬರ್ಬೋದು, ಭಗವಂತ ಭಿಕ್ಷುಕನಾಗಿ ಬರ್ಬೋದು, ಭಗವಂತ ಭಕ್ತನಾಗಿ ಬರ್ಬೋದು, ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಆದ್ರೆ ಯಾವ ರೂಪದಲ್ಲಿ ಬಂದಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಹಾಗಾಗಿ ನಾವು ಧರ್ಮ ಗ್ರಂಥಗಳ ಮೊರೆ ಹೋಗಬೇಕು. ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭು, ಗೌರ ನಿತಾಯ್. ಗೌರ ಅಂದ್ರೆ ಚೈತನ್ಯ ಮಹಾಪ್ರಭು, ನಿತಾಯ್ ಅಂದ್ರೆ ನಿತ್ಯಾನಂದ ಪ್ರಭು. ಸೊ ಇಬ್ರು ಗೌರ ನಿತಾಯ್ ಗೌಡೋದಯ ಪುಷ್ಪವಂತೌ, ಬೆಳಕಾಗಿ ಬಂದ್ರು. ಗೌಡ ದೇಶದಲ್ಲಿ ಆಧ್ಯಾತ್ಮ ಬೆಳಕನ್ನ ಚೆಲ್ಲೋದಕ್ಕೋಸ್ಕರ ಅವರು ಪ್ರಕಟ ಆದ್ರು ಅಂತ ಪ್ರಾರಂಭದಲ್ಲಿ ಹೇಳ್ತಾರೆ. ಇದು ಹೇಳ್ತಾ ನಾವು ಇವತ್ತು ನಿತ್ಯಾನಂದ ಪ್ರಭುಗಳ ಬಗ್ಗೆ, ಅವರ ಅವತಾರದ ಕಾರಣ, ಅವರ ಅತಿಶಯ ಕೀರ್ತಿ, ಅದನ್ನ ನಮ್ಮೆಲ್ಲ ಆಚಾರ್ಯರಿಗೆ, ಗುರು ಪರಂಪರೆಯರಿಗೆ, ನಮ್ಮ ದೀಕ್ಷಾ ಗುರುಗಳಿಗೆ, ಶಿಕ್ಷಾ ಗುರುಗಳಿಗೆ, ಅಖಂಡ ಅನಂತ ವೈಷ್ಣವರಿಗೆ ಪ್ರಣಾಮವನ್ನ ಮಾಡ್ತಾ ಅವರ ಆಶೀರ್ವಾದವನ್ನ ಪಡ್ಕೊಳ್ತಾ ಇವತ್ತಿನ ಪ್ರವಚನವನ್ನ ಶುರು ಮಾಡೋಣ. ಸೊ ನಾನು ಅಲ್ಲ, ನಮ್ಗೆ ಭಗವಂತನ ಬಗ್ಗೆ ಮಾತಾಡೋ ಅರ್ಹತೆ ಇಲ್ಲ. ಯಾರು ಕೂಡ ನಾನು ಭಗವಂತನ ಬಗ್ಗೆ ಮಾತಾಡಬಲ್ಲೆ ಅನ್ನೋರಿಲ್ಲ. ನಾವು 4ನೇ ಅಧ್ಯಾಯದಲ್ಲಿ ಚೈತನ್ಯ ಮಹಾಪ್ರಭುಗಳ ಅವತಾರಕ್ಕೆ ರಹಸ್ಯ ಕಾರಣಗಳನ್ನ ನೋಡ್ಬೇಕಾದ್ರೆ ಕೃಷ್ಣನಿಗೂ ಅತೃಪ್ತಿ ಕಾಡುತ್ತೆ. ಅವನು ಏನೋ ಆಸ್ವಾದನೆ ಮಾಡ್ಬೇಕು ಅಂತ ಬರ್ತಾನೆ. ಅವನ ಶಕ್ತಿಯನ್ನ, ಅವನ ಸೌಂದರ್ಯವನ್ನ ತಾನೂ ಕೂಡ ಪೂರ್ತಿಯಾಗಿ ಸವಿಯಕ್ಕೆ ಬರೋದಿಲ್ಲ, ಸಾಧ್ಯ ಇಲ್ಲ ಅಂತೆಲ್ಲ ನಾವು ನೋಡಿದ್ವಿ. ಹೌದು, ಅದು ಸತ್ಯ. ಭಗವಂತ ಎಷ್ಟು ಶ್ರೇಷ್ಠನೋ ಭಗವಂತನ ಶಕ್ತಿ ಅಷ್ಟೇ ಶ್ರೇಷ್ಠ. ಇಲ್ಲಿ ಕಾಂಪಿಟೇಷನ್ ಅಂದ್ರೆ ನಾನು ಭಗವಂತನಾಗಿದ್ರು ನನ್ನ ಶಕ್ತಿನ ಅರ್ಥ ಮಾಡ್ಕೊಳಕ್ ಆಗಲ್ಲ ನನಗೆ ಅಂತ ಅಂದ್ರೆ ಅದು ಸಾಮಾನ್ಯ ಮನುಷ್ಯನಿಗೆ ಹೇಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಿದ್ರೆ? ಅದಕ್ಕೋಸ್ಕರ ನಾವು ಆಧ್ಯಾತ್ಮ ಗುರುಗಳ ಬಳಿ ಹೋಗ್ಬೇಕು. ಆ ಆಧ್ಯಾತ್ಮ ಗುರುಗಳು ನಿತ್ಯಾನಂದ ಪ್ರಭುಗಳ ಪ್ರತಿನಿಧಿಗಳು. ಸೊ ಅದಕ್ಕೆ ನಾವು ರಾಧಾಕೃಷ್ಣರ ಪ್ರೇಮವನ್ನ ಪಡ್ಕೋಬೇಕು ಅಂದ್ರೆ ನಾವು ಗೌರನಿತಾಯ ಪ್ರೇಮವನ್ನ ಪಡ್ಕೋಬೇಕು. ನಿತ್ಯಾನಂದ ಪ್ರಭು ಇಲ್ಲ ಅಂದ್ರೆ ನಮ್ಗೆ ಆಧ್ಯಾತ್ಮಿಕ ಜ್ಞಾನ ಇಲ್ಲ. ಚೈತನ್ಯ ಮಹಾಪ್ರಭು ಕೃಪೆ ಇಲ್ಲ ಅಂದ್ರೆ ನಮ್ಗೆ ಕೃಷ್ಣ ಪ್ರೇಮ ಖಂಡಿತ ಇಲ್ಲ. ಅದಕ್ಕೋಸ್ಕರ ನಾವು ಗುರುಗಳನ್ನ ಸ್ವೀಕಾರ ಮಾಡಬೇಕು. ನಾವು ಮೊದಲು ನಿತ್ಯಾನಂದ ಪ್ರಭುಗಳಿಗೆ ಪ್ರಣಾಮವನ್ನ ಮಾಡೋಣ. ವಂದೇ ಅನಂತಾದ್ಭುತ ಐಶ್ವರ್ಯಂ ಶ್ರೀ ನಿತ್ಯಾನಂದಮೀಶ್ವರಂ ಯಸ್ಯೇಚ್ಛಯಾ ತತ್ಸ್ವರೂಪಂ ಅಜ್ಞೇನಾಪಿ ನಿರೂಪ್ಯತೆ. ಅಜ್ಞೇನಾಪಿ ನಿರೂಪ್ಯತೆ. ನಾವು ಅಜ್ಞಾನಿಗಳು ಅಲ್ವಾ? ನಾವು ಅಜ್ಞಾನಿಗಳು. ಭಗವಂತನ ಬಗ್ಗೆ ನಾವೇನ್ ನಿರೂಪಣೆ ಮಾಡಕ್ ಸಾಧ್ಯ? ಅಜ್ಞಾನಿಗಳು. ಅಜ್ಞಾನೇನಾಪಿ ನಿರೂಪ್ಯತೆ. ಯಾರಿಗೆ ಭಗವಂತನ ಕೃಪೆ ಇದೆ, ನಿತ್ಯಾನಂದ ಪ್ರಭು ಕೃಪೆ ಇದೆ ಅಂತವನು ಅಜ್ಞಾನಿ ಆಗಿದ್ರು ಕೂಡ ಭಗವಂತನ ಬಗ್ಗೆ ನಿರೂಪಣೆ ಮಾಡ್ಬೋದು. ಸೊ ಆ ಭಾವದಲ್ಲಿ ನಾನು ನಿಮ್ ಮುಂದೆ ಇವತ್ತು ನಿಂತಿರೋದು. ನನಗೇನೋ ಗೊತ್ತು ಹೇಳ್ತಾ ಇದೀನಿ ಅಂತ ಅಲ್ಲ. ಅಜ್ಞಾನಿ ನಾನು. ಅಜ್ಞೇನಾಪಿ ನಿರೂಪ್ಯತೆ. ಇದು ನಮ್ಮ ಗುರುಗಳ ಕೃಪೆ. ಗುರು ಕೃಪೆ ಇಲ್ಲ ಅಂದ್ರೆ ಯಾರು ಕೂಡ ಭಗವಂತನ ಬಗ್ಗೆ ಮಾತಾಡೋಷ್ಟು ಧೈರ್ಯ ಮಾಡಬಾರದು. ಅದಕ್ಕೆ ಪರಂಪರೆ ಬೇಕು. ಯಾವುದೇ ಗುರು ಆಗ್ಲಿ, ಅವ್ರು ಯಾವ ಪರಂಪರೆಗೆ ಸೇರಿದವರು, ಅವ್ರ ಗುರುಗಳು ಯಾರು, ಅವರ ಮೂಲ ಯಾವುದು, ಅದು ಗೊತ್ತಿರ್ಬೇಕು ನಮ್ಗೆ. ಒಂದ್ ಮದ್ವೆ ಮಾಡ್ಬೇಕಾದ್ರೆ ಕುಲ, ಗೋತ್ರ, ಅದು ಇದು ಎಲ್ಲ ನೋಡ್ತೀವಿ. ಒಬ್ಬ ಅಧ್ಯಾತ್ಮ ಗುರುವನ್ನ, ಭಗವಂತನನ್ನ ತೋರಿಸುವಂತಹ ಗುರು. ಗುರು ಅಂದ್ರೆ ಭಗವಂತನ ತೋರಿಸೋರು ಗುರು. ಷಟ್ಕರ್ಮ ನಿಪುಣೋ ವಿಪ್ರ ಮಂತ್ರ ತಂತ್ರ ವಿಶಾರದಾಹ ಅವೈಷ್ಣವೋ ಗುರುರ್ನ ಸ್ಯಾತ್ ವೈಷ್ಣವೋ ಶುಪಚೋ ಗುರು.
ಪದ್ಮಪುರಾಣದಲ್ಲಿ ವೈಷ್ಣವೋ ಶುಪಚೋ ಗುರು, ಒಬ್ಬ ಶುಪಚನಾಗಿದ್ರು ಕೂಡ ವೈಷ್ಣವ ಆಗಿದ್ರೆ ಅವನ್ನ ಗುರು ಅಂತ ಸ್ವೀಕಾರ ಮಾಡಬೇಕು. ಯಾರು ಕೃಷ್ಣ ಭಕ್ತನೋ ಅವ್ರನ್ನ ನಾವು ಗುರು ಅಂತ ಸ್ವೀಕಾರ ಮಾಡ್ಬೇಕು, ಇನ್ಯಾರನ್ನು ನಾವು ಗುರು ಅಂತ ಸ್ವೀಕಾರ ಮಾಡಬಾರ್ದು. ಇಲ್ಲಿ ಹೇಳ್ತಾ ಇರೋದು ಒಂದೇ ಅನಂತ ಅದ್ಭುತ ಐಶ್ವರ್ಯಂ ಶ್ರೀ ನಿತ್ಯಾನಂದಂ ಈಶ್ವರಂ. ನಿತ್ಯಾನಂದ ಪ್ರಭು ಸಾಕ್ಷಾತ್ ಭಗವಂತ. ಯಾರ ಇಚ್ಛೆಯಿಂದ, ಯಾರ ಕೃಪೆಯಿಂದ ಅಜ್ಞಾನಿನೂ ಕೂಡ ಅರ್ಥ ಮಾಡ್ಕೋಬಹುದು ಅಂಥ ಕೃಪೆ ಶ್ರೀ ನಿತ್ಯಾನಂದ ಪ್ರಭುಗಳು. ನಾವು ನಿತ್ಯಾನಂದ ತ್ರಯೋದಶಿ ಅಥವಾ ಬಲರಾಮ್ ಪೂರ್ಣಿಮಾ ಬಂದಾಗ ನಾವು ಇವರ ಲೀಲೆಗಳನ್ನ ಚರ್ಚೆ ಮಾಡ್ತೀವಿ. ಅಜ್ಞೇನಾಪಿ ನಿರೂಪೇಯ, ಅಲ್ಲಿ ವ್ಯಾಸಾಸನದಲ್ಲಿ ಕೂತ್ಕೊಂಡು ನಾವು ಭಗವಂತನ ಬಗ್ಗೆ ಹೇಳುವಷ್ಟು ನಮ್ಗೆ ಅರ್ಹತೆ ಇಲ್ಲ. ಅವರ ಕೃಪೆಯಿಂದ ನಾವು ಹೇಳಬೇಕು. ಆಗ ನಮ್ಮ ಹೃದಯ ಶುದ್ಧಿ ಆಗುತ್ತೆ, ನಮ್ಮ ನಾಲಿಗೆ ಶುದ್ಧಿ ಆಗುತ್ತೆ, ನಮ್ಮ ಕಿವಿ ಶುದ್ಧಿ ಆಗುತ್ತೆ, ನಮ್ಮ ಅಂತರಂಗ ಶುದ್ಧಿ ಆಗುತ್ತೆ, ನಮ್ಮ ಬಹಿರಂಗ ಶುದ್ಧಿ ಆಗುತ್ತೆ. ಇದು ಅವರ ಅತಿಶಯ ಕೀರ್ತಿ. ಒಂದು ಸಾರಾಂಶ, ಒಂದು ಚುಟುಕಾಗಿ ಹೇಳಬೇಕು ಅಂದ್ರೆ ಇಷ್ಟು ಹೇಳ್ಬೋದು. ಈಗ ಅದನ್ನ ನಿಧಾನ ನಾವು ವಿಸ್ತರಣೆ ಮಾಡ್ತಾ ಹೋಗೋಣ. ಫಸ್ಟು ಅವರ ಗೌರ್ನಿತಾಯಿಗೆ ನಾವು ಸಾಷ್ಟಾಂಗ ಶಿರಶಾಷ್ಟಾಂಗ ಪ್ರಣಾಮ ಮಾಡಬೇಕು. ಅವರ ಭಕ್ತ ಗಣಕ್ಕೆ ಪ್ರಣಾಮ ಮಾಡಬೇಕು. ಅವರ ಅನುಯಾಯಿಗಳಿಗೆ ಪ್ರಣಾಮ ಮಾಡಬೇಕು. ಪರಂಪರೆಗೆ ಪ್ರಣಾಮ ಮಾಡಬೇಕು. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಗೌರ ಭಕ್ತ ವೃಂದ ನಾವ್ ಹೇಳ್ತೀವಲ್ಲ, ಗೌರ ಭಕ್ತ ವೃಂದ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಅನಂತ ಕೋಟಿ ಗೌರ ಭಕ್ತ ವೃಂದ ಕಿ ಜೈ. ಅಂದ್ರೆ ಗೌರ ಭಕ್ತ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಭಕ್ತರು. ಈಗ ನಾವು ಬುದ್ಧಿವಂತರಾಗಬೇಕು, ಬುದ್ಧಿವಂತರಾಗ್ತಾ ಇದೀವಿ. ಬುದ್ಧಿವಂತ ಅಂದ್ರೆ ಯಾರು? ಗೀತೆಯಲ್ಲಿ ಹೇಳ್ತಾನೆ, ಬುದ್ಧಿವಂತರು ಅಂದ್ರೆ ಯಾರು? ಗೀತೆ ಓದಬೇಕು, ಚೆನ್ನಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು, ನೆನಪಲ್ಲಿ ಇಟ್ಕೋಬೇಕು. ದೂರೇಣ ಹಿ ಅವರಂ ಕರ್ಮ ಬುದ್ಧಿ ಯೋಗಾತ್ ಧನಂಜಯ, ಬುದ್ಧೋ ಶರಣಮನ್ವಿಚ ಕೃಪಣ ಫಲಹೇತವಃ. ಯಾರು ನನಗೆ ಶರಣಾಗ್ತಾರೋ ಅವನು ಬುದ್ಧಿವಂತ. ಕೃಪಣ ಫಲಹೇತವ, ಯಾರು ಜಿಪುಣನೋ ಅವನು ಫಲಕ್ಕೋಸ್ಕರ ನನ್ನ ಹತ್ರ ಬರ್ತಾನೆ, ಅಥವಾ ಕಂಡವ್ರ ಹತ್ರ ಹೋಗ್ತಾನೆ, ನನಗದು ಬೇಕು ಕೊಡಿ, ನನಗಿದು ಬೇಕು ಕೊಡಿ ಅಂತ. ಬುದ್ಧೋ ಶರಣಮನ್ವಿಚ್ಚ ಕೃಪಣ ಫಲಹೇತವಃ ದೂರೇಣ ಹಿ ಅವರಂ ಕರ್ಮ. ಕೆಟ್ಟ ಕರ್ಮಗಳನ್ನ, ಕೆಟ್ಟ ಕರ್ಮ ಅಂದ್ರೆ ಯಾವುದು? ಭಗವಂತನಿಗೆ ಸಂಬಂಧಪಡದ ಯಾವುದೂ ಕೂಡ, ಅದು ಎಂತ ಒಳ್ಳೆ ಕೆಲಸ ಆಗಿದ್ರು ಕೂಡ ಕೆಟ್ಟ ಕೆಲಸನೇ, ಪಾಪ ಕೆಲಸನೇ. ದೂರೇಣ ಹಿ ಅವರಂ ಕರ್ಮ, ಕೃಷ್ಣ ಪ್ರಜ್ಞೆಯಲ್ಲೇ ನಾವು ಕರ್ಮ ಮಾಡ್ಬೇಕು. ಆ ಕಡೆ ಈ ಕಡೆ ಹೋಗಂಗೆ ಇಲ್ಲ, ಅದು ಪಾಪನೇ. ಇದು ಬುದ್ಧಿವಂತರ ಲಕ್ಷಣ. ಇನ್ನೊಂದು ಕಡೆ ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ, ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಯಾರು ಭಕ್ತಿ ಯೋಗವನ್ನ ಆಚರಣೆ ಮಾಡ್ತಾರೆ ಅವರು ಬುದ್ಧಿವಂತರು. ವಾಹ್, ನಾವೇ ಮಹಾ ಮೇಧಾವಿಗಳು ಅನ್ಕೊಂಡ್ಬಿಟ್ಟಿದ್ವಿ. ನಾವುಗಳು ಸ್ಕೂಲ್ ಕಾಲೇಜಲ್ಲಿ ಓದಬೇಕಾದ್ರೆ ಕಾಂಪಿಟೇಷನ್, 10th ಅಲ್ಲಂತೂ ಭಯಂಕರ ಕಾಂಪಿಟೇಷನ್. ಹಗಲು ರಾತ್ರಿ ಓದೋದು, ನಾನು ಫಸ್ಟ್ ರ್ಯಾಂಕ್ ಬರಬೇಕು, ಅವ್ನು ನನಗಿಂತ 1 ಮಾರ್ಕ್ಸ್ ಜಾಸ್ತಿ ತಗೊಂಡ್ರೆ ಹೊಟ್ಟೆ ಕಿಚ್ಚು, ನನಗಿಂತ ಜಾಸ್ತಿ ಮಾರ್ಕ್ಸ್ ಬಂದ್ಬಿಟ್ಟಿದ್ದಾನೆ, ನಾನ್ ಮೇಧಾವಿ ಅನ್ಸ್ಕೋಬೇಕು, ನಾನ್ ಬುದ್ಧಿವಂತ ಅನ್ಸ್ಕೋಬೇಕು, ಸ್ಕೂಲ್ ನೋಟಿಸ್ ಬೋರ್ಡ್ ನನ್ನ ಹೆಸರು ಬರಬೇಕು, ಪೇಪರ್ ಅಲ್ಲಿ ನನ್ನ ಹೆಸರು ಬರಬೇಕು, ರ್ಯಾಂಕ್ ಇದಿತ್ತು. ಅವಾಗ ಏನೂ ಗೊತ್ತಿಲ್ದಿದ್ದೆ, ಏನೂ ಗೊತ್ತಿರಲಿಲ್ಲ ಅವಾಗ. ಈಗಲೂ ಏನು ಗೊತ್ತಿಲ್ಲ. ಈಗ ಕೃಷ್ಣ ದೇವತಮ್ಮ ಪರಮ ಪುರುಷ ಅನ್ನೋದು ಅಷ್ಟೇ ಗೊತ್ತು ನಮ್ಗೆ, ಪರ್ಫೆಕ್ಟ್ ಆಗಿ ಗೊತ್ತು. Which one? One module is both we gave same. Oh, not responding. Not number 2. Ali. Just like I forgot. Yeah. This is the file. Yeah. Okay. ಸಾರಿ, ಮಧ್ಯೆ ಡಿಸ್ಟರ್ಬೆನ್ಸ್ ಆದ್ರೆ ಕ್ಷಮೆ ಇರಲಿ. ಒಂದು ಫ್ಲೋ ಹೋಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಮಧ್ಯೆ ಹಂಸ್ ಬಂದ್ರೆ ಕಷ್ಟ. ಓಕೆ, ಮತ್ತೆ ಆ ಟ್ರ್ಯಾಕ್ ಹೇಳ್ಕೊಂಬರೋದಿದೆಯಲ್ಲ ಸ್ವಲ್ಪ ಕಷ್ಟ. ಸೊ ನೀವು ಗಮನ ಕೊಡಿ ಈ ಕಡೆ, ಆಯ್ತಾ? ಸೊ ಇರುತ್ತೆ ಸರ್, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್, ಅಡೆತಡೆಗಳು ಬರುತ್ತೆ. ಓಕೆ, ಬನ್ನಿ ಮತ್ತೆ ಬ್ಯಾಕ್ ಟು ಪೆವಿಲಿಯನ್. ಟ್ರ್ಯಾಕ್ ಬನ್ನಿ. ಏನಿತ್ತು? ಅಹಂಕಾರ ಇತ್ತು. ಅಂದ್ರೆ ನಾನು ಮೇಧಾವಿ ಅನ್ನೋ ಕೆಟ್ಟ ಪ್ರಜ್ಞೆ ಇತ್ತು, ನಾನು ಶ್ರೀಮಂತ ಅನ್ನೋ ಕೆಟ್ಟ ಪ್ರಜ್ಞೆ ಇತ್ತು.
ನಾನು ಸುಂದರ ಅನ್ನೋ ಕೆಟ್ಟ ಪ್ರಜ್ಞೆ ಆಯ್ತು, ನಾನು ಒಳ್ಳೆಯವನು ಅನ್ನೋ ಕೆಟ್ಟ ಪ್ರಜ್ಞೆ ಆಯ್ತು. ಸೊ ಇದೆಲ್ಲ ಕೆಟ್ಟ ಪ್ರಜ್ಞೆ ನಾವು ಯಾವಾಗ ಕೃಷ್ಣ ಪ್ರಜ್ಞೆಗೆ ಕನ್ವರ್ಟ್ ಮಾಡ್ತೀವೋ, ಹೌದು ನಾನು ಕೆಟ್ಟವನು, ನನಗಿಂತ ಕೆಟ್ಟವನಿಲ್ಲ, ನನ್ಗಿಂತ ಕುರೂಪಿ ಇಲ್ಲ, ನನ್ಗಿಂತ ದಡ್ಡ ಇಲ್ಲ, ನನ್ಗಿಂತ ಪಾಪಿ ಇಲ್ಲ, ನನ್ಗಿಂತ ಮೂರ್ಖ ಇಲ್ಲ ಅಂತ ಯಾವ ಆ ಭಾವನೆ ಯಾರಿಗ್ ಬರುತ್ತೆ ಅವ್ರಿಗಷ್ಟೇ ಭಗವಂತ ವಿಶೇಷ ಕೃಪೆ ಕೊಡ್ತಾನೆ. ಹೌದು, ಸತ್ಯ ಗೊತ್ತಾಗೋದಕ್ಕೆ ಒಂದು ಒಂದು ಜನ್ಮದಲ್ಲಿ ಒಂದು ಸತ್ಯ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಒಂದೇ ಸತ್ಯ ಅರ್ಥ ಮಾಡ್ಕೊಳ್ಳೋಕೆ ಒಂದು ಜನ್ಮ ಕೂಡ ಸಾಧ್ಯ ಆಗೋದಿಲ್ಲ, ಒಂದು ಜನ್ಮದ ಕಾಲಾವಧಿ ಕೂಡ ಸಾಧ್ಯ ಆಗೋದಿಲ್ಲ. ಅಂಥದ್ರಲ್ಲಿ ಭಗವಂತ ಪರಮ ಸತ್ಯ, ಎಲ್ಲ ಸತ್ಯಗಳಿಗೂ ಸತ್ಯ ಪರಮ ಸತ್ಯ, ಅವನ್ನ ಒಂದು ಜನ್ಮ ಅರ್ಥ ಮಾಡ್ಕೊಳಕ್ಕಾಗುತ್ತಾ? ಹ್ಮ್ ಬೀಜ ಹೆಂಗೆ ಮೊಳಕೆ ಹೊಡೆಯುತ್ತೆ, ಹೆಂಗೆ ಸಸಿ ಆಗುತ್ತೆ, ಹೆಂಗೆ ಮರ ಆಗುತ್ತೆ, ಹೆಂಗೆ ಹಣ್ಣು ಬಿಡುತ್ತೆ, ಆ ಹಣ್ಣು ಕಾಯಿದೆ ಹೆಂಗೆ ಹಣ್ಣು ರುಚಿ ಕೊಡುತ್ತೆ, ರಸ ಹೆಂಗ್ ತುಂಬುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಒಂದು ಜನ್ಮ ಸಾಕಾಗಲ್ಲ. ಮಾಡ್ತೀರಾ ಯಾವ್ದು ಎಕ್ಸ್ಪೆರಿಮೆಂಟು? ಒಂದು ಬೀಜ ತಗೊಳ್ಳಿ, ಅದನ್ನ ಭೂಮಿಯಲ್ಲಿ ಹಾಕಿ, ಅದನ್ನ ನೀರಾಕ್ತಾ ಪೋಷಣೆ ಮಾಡ್ತಾ ಬನ್ನಿ, ಆ ಬೀಜ ಹೆಂಗೆ ಒಡ್ಕೊಂಡು ಮೊಳಕೆ ಬರುತ್ತೆ, ಆ ಬೀಜ ಒಡೆದು ಹೆಂಗೆ ಮೊಳಕೆ ಬರುತ್ತೆ, ಆ ಮೊಳಕೆ ಹೆಂಗೆ ಚಿಗುರುತ್ತೆ, ಆ ಚಿಗುರಿದ್ ಹೆಂಗೆ ಮರ ಆಗುತ್ತೆ, ನೀವು ಪರೀಕ್ಷೆ ಮಾಡಿ. ಹಣ್ಣು ಕಾಯಿ ಬಿಡಕ್ ಶುರು ಆಗುತ್ತೆ, ಮಾವಿನ ಕಾಯಿ, ಆ ಕಾಯಿ ಕ್ರಮೇಣ ಪಕ್ವಾಗುತ್ತೆ, ಹಣ್ಣಾಗುತ್ತೆ. ಇದು ಹೇಗಾಗುತ್ತೆ ಅಂತ ನನಗೆ ಪ್ರೂವ್ ಮಾಡಿ ತೋರಿಸ್ಬಿಡಿ, ಒಂದ್ ಸತ್ಯ ನನಗೆ ಪ್ರೂವ್ ಮಾಡಿ ಸಾಕು. ನೀವು ಪರಮ ಸತ್ಯ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ದೇವ್ರು ಯಾರು ತೋರಿಸಿ ಬೇಡ ಬೇಡ, ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ, ಇದನ್ನ ಪ್ರೂವ್ ಮಾಡಿ ಸಾಕು. ಆಗತ್ತಾ ನಮ್ ಕೈಯಲ್ಲಿ? ಒಂದು ಜನ್ಮ ಟೈಮ್ ತಗೊಳ್ಳಿ ಪರವಾಗಿಲ್ಲ, ಒಂದ್ ವಾರ, ಒಂದ್ ತಿಂಗಳು, ಒಂದ್ ವರ್ಷ ಬೇಡ, ಒಂದು ಜನ್ಮ ಪೂರ್ತಿ ತಗೊಳ್ಳಿ ಸಮಯ. ಆ ಕಾಯ್ದಿದ್ದ ಹಣ್ಣು ಹೇಗಾಯ್ತು? ನೆನ್ನೆ ಇಟ್ಟಿದ್ದು ಬಾಳೆಕಾಯಿ ಇವತ್ತು ಬಾಳೆಹಣ್ಣು ಆಗ್ಬಿಡ್ತು. ನೆನ್ನೆ ತಿಂದಿದ್ದು ಟೇಸ್ಟ್ ಇರಲಿಲ್ಲ, ಇವತ್ತಿಂದು ಟೇಸ್ಟ್, ಅದೇ ಬಾಳೆಹಣ್ಣು ಇಟ್ಟಿದ್ದ ಜಾಗದಲ್ಲೇ ಇದೆ, ಅದು ಆ ಕಡೆ ಈ ಕಡೆ ಯಾರು ನೋಡಿಲ್ಲ ಮುಟ್ಟಿಲ್ಲ, ಅದನ್ನ ಇಟ್ಟ ಜಾಗದಲ್ಲೇ ಬಾಳೆಕಾಯಿ ಹಣ್ಣಾಗಿ ರಸ ತುಂಬಿಕೊಳ್ತಲ್ಲ, ಅದು ಹೇಗೆ ತುಂಬಿಕೊಳ್ತು? ಸಮುದ್ರದಲ್ಲಿರುವಂತಹ ಸಿಹಿ ನೀರನ್ನು ಮಾತ್ರ ಸೂರ್ಯದೇವ ಹೀರ್ಕೊಂಡು ಅದನ್ನ ಮೋಡ ಮಾಡಿ, ಅದೇ ಸೂರ್ಯ ಅದನ್ನ ಕರಗಿಸಿ ಸಿಹಿ ನೀರನ್ನೇ ಕೊಡ್ತಾನಲ್ಲ, ಪ್ಯೂರ್ ವಾಟರ್, ಅದೇ ಹೇಗೆ ಮಾಡ್ದ? ಪ್ರೋಸೆಸ್ ಯಾವುದು? ಒಂದು ಸತ್ಯವನ್ನೇ ನಾವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಜೀವನ ಪೂರ್ತಿ. ಕೃಷ್ಣ ಪರಮ ಸತ್ಯ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೇಷಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿಮೆ. ನನಗೆ ತುಂಬಾ ಪ್ರಿಯನಾಗಿದ್ರಿಂದ ನಾನಿಗೆ ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ಕೃಷ್ಣನ ಬಗ್ಗೆ ಶ್ರವಣ ಮಾಡುವಂತ ಅರ್ಹತೆ ಯಾರಿಗೆ ಕೊಡ್ತಾನೆ ಭಗವಂತ? ಪ್ರಿಯೋಸಿಮೆ, ನೀನ್ ನನಗೆ ತುಂಬಾ ಪ್ರಿಯನಾಗಿದ್ದೀಯಾ, ಅದಕ್ಕೆ. ಪ್ರಿಯೋಸಿಮೆ ಸತ್ಯಂ ತೇ ಪ್ರತಿಜಾನೆ, ಪ್ರಮಾಣ ಮಾಡಿ ಹೇಳ್ತೀನಿ, ಪ್ರತಿಜಾನೀಹಿ ಅಂದ್ರೆ ಪ್ರಮಾಣ ಮಾಡಿ ಹೇಳೋದು, ಆಣೆ ಮಾಡಿ ಹೇಳ್ತಾ ಇದ್ದಾನೆ ಭಗವಂತ, ಪ್ರಮಾಣ ಮಾಡಿ ಹೇಳ್ತಾನೆ ನನಗಿಂತ ಸತ್ಯ ಇನ್ನೊಂದಿಲ್ಲ ಅಂತ. ಯಾರಾದ್ರೂ ಹೇಳಿರ್ಲಿ, ಎಲ್ಲಾ ಗ್ರಂಥಗಳನ್ನ ಹುಡುಕಿ ತಡಕಾಡಿ ಯಾವ್ದಾದ್ರು ಒಂದು ಶ್ಲೋಕ ಕೃಷ್ಣನಿಗಿಂತ ಇನ್ನೊಂದು ಪರಮ ಸತ್ಯ ಇದೆ ಅಂತ ತೋರಿಸ್ಬಿಟ್ರೆ ಇವತ್ತಿಂದನೇ ಭಗವಂತನ ಬಗ್ಗೆ ಹೇಳೋದ್ ಬಿಟ್ಬಿಡ್ತೀವಿ ನಾವು. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟು ಗ್ರಂಥಗಳ ಪ್ರಮಾಣ ಪುರಾವೆಗಳು ಯಾಕೆ ಕೊಟ್ಟಿದ್ದು? ನಮ್ಗೆ ಅರ್ಥ ಆಗಲ್ಲ ಕೃಷ್ಣ ಯಾರಂತ. ಸತ್ಯಂತೆ ಪ್ರಿಯೋಸಿಮೆ, ನಾನ್ ನಿನಗೆ ಸತ್ಯವನ್ನು ಹೇಳ್ತೀನಿ, ಕಾರಣ ನೀನ್ ನನಗೆ ತುಂಬಾ ಪ್ರಿಯನಾದ್ದರಿಂದ. ಇದು ಪರಮ ಸತ್ಯ. ಯಾರನ್ನ ತಿಳ್ಕೊಂಡ್ರೆ ಇನ್ಯಾವುದು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ವೋ ಅದೇ ಕೃಷ್ಣ ಪರಮ ಸತ್ಯ. ಯಜ್ಞಾತ್ವ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ, ಪುರಾವೆ ಕೃಷ್ಣ ಗೀತೆಯಲ್ಲಿ. ಯಜ್ಞಾತ್ವ ಯಾವ್ದನ್ನ ತಿಳ್ಕೊಂಡ್ರೆ ನೇಹ ಭೂಯೋನ್ಯತ್, ಇನ್ಯಾವುದು ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ವೋ ಅವಶಿಷ್ಯತೆ, ಇನ್ನೇನು ಉಳಿದಿಲ್ಲ, ಅದೇ ಪರಮ ಸತ್ಯ. ಈ ಪರಮ ಸತ್ಯದ ವಿಸ್ತೃತ ರೂಪನೇ, ಇನ್ನೊಂದು ಸಾಕಾರ ರೂಪನೇ ಶ್ರೀ ಬಲರಾಮ, ನಿತ್ಯಾನಂದ ಬಲರಾಮ. ತುಂಬಾ ಭಾಗ್ಯಶಾಲಿಗಳು ನಾವು, ಬುದ್ಧಿವಂತರು ನಾವು. ಗರ್ವ ಕೇಳ್ಕೋಬಾರದು, ಬುದ್ಧಿವಂತರು ನಾವು. ಯಾಕಂದ್ರೆ ಕಿಂಚಿತ್ ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತಹ ಶಕ್ತಿ ಕೊಟ್ಟಿದ್ದಾನೆ ಭಗವಂತ, ಕಿಂಚಿತ್ ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತಹ ಅಪೇಕ್ಷೆ ಇದೆ ನಮಗೆ. ಬುದ್ಧಿಯುಕ್ತೋ ಜಹಾತಿ ಇಹ ಉಭೆ ಸುಕೃತ ದುಷ್ಕೃತೆ
ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಇದೇ ಯೋಗ, ಭಕ್ತಿ ಯೋಗ. ಅದಕ್ಕೆ ಎಲ್ಲರೂ ಭಕ್ತಿ ಮಾಡ್ಬೇಕು ಅಷ್ಟೇ, ಫುಲ್ ಸ್ಟಾಪ್. ಎಲ್ರೂ ಭಕ್ತಿ ಮಾಡ್ಬೇಕು, ಆದರೆ ಗಿದ್ರೆ ಇಲ್ಲ, ಎಲ್ರೂ ಭಕ್ತಿ ಮಾಡ್ಬೇಕು, ಫುಲ್ ಸ್ಟಾಪ್. ಮುಂದಕ್ಕೆ ಚರ್ಚೆ ಇಲ್ಲ, ಮುಂದಕ್ಕೆ ಇನ್ನೇನು ವಾದ ವಿವಾದಗಳಿಲ್ಲ. ಅದಕ್ಕೆ ನಿತ್ಯಾನಂದ ಪ್ರಭುಗಳ ಬಗ್ಗೆ ತಿಳಿತಾ ಆ ಜ್ಞಾನ ನಮಗೆ ತಾನಾಗೆ ಬರುತ್ತೆ. ಆ ಬಾಳೆಕಾಯಿ ಹಣ್ಣಿಯಾಗಾಯ್ತು, ತಾನಾಗೆ ಆಯ್ತು, ಯಾರು ಇಂಜೆಕ್ಟ್ ಮಾಡಿಲ್ಲ. ಅದು ಪ್ರಕೃತಿ ನಿಯಮ, ಅದು ಪ್ರಕೃತಿ ನಿಯಮ, ಅದು ಪ್ರಕೃತಿ ಅದಿಂದಲೇ ಮಾಡ್ತಾ ಇದೆ. ಅದು 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 ಪ್ರಕೃತಿ ಭಗವಂತನ ಅದಿಂದಲೇ ಕೆಲಸ ಮಾಡ್ತಾ ಇದೆ ನೇರವಾಗಿ. ಮಯಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಬಾಳೆಕಾಯಿ ಬಾಳೆ ಹಣ್ಣಾಯ್ತು, ಬೀಜ ಮೊಳಕೆ ಹೊಡೀತು, ಮಗು ಯುವಕ ಆದ, ಜಗತ್ ವಿಪರಿವರ್ತತೆ ನನ್ನ ಕೃಪೆಯಿಂದ ಆಗ್ತಾ ಇರೋದು. ಯಾವ ಸೈಂಟಿಸ್ಟ್, ವಿಜ್ಞಾನಿಗಳ, ಡಾಕ್ಟರ್ಗಳ ಕೃಪೆ ಅಲ್ಲ ಇದು, ಬದ್ಧ ಜೀವಿಗಳ ಕೃಪೆ ಅಲ್ಲ ಇದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಎಲ್ರಿಗೂ ಅರ್ಥ ಆಗೋದಿಲ್ಲ ಅಷ್ಟೇ. ಈ ಯಾರು ಬಲರಾಮ? ಈ ಬಲರಾಮ ಯಾರು? ಸರ್ವ ಅವತಾರಿ ಕೃಷ್ಣ ಸ್ವಯಂ ಭಗವಾನ್ ತಾನ್ಹಾರ ದ್ವಿತೀಯ ದೇಹ ಶ್ರೀ ಬಲರಾಮ್. ಕೃಷ್ಣ ಭಗವಾನ್ ಸ್ವಯಂ. ಶ್ರೀಮದ್ ಭಾಗವತ ಹೇಳ್ತಲ್ವ, ಏತೆ ಚಾಂಶಕಲ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಹೃದಯಂತಿ ಯುಗೆ ಯುಗೆ. ಸೊ ಕೃಷ್ಣ ಸಾಕ್ಷಾತ್ ಭಗವಂತ. ಆದರೆ ಬಲರಾಮ ದ್ವಿತೀಯ ದೇಹ ಶ್ರೀ ಬಲರಾಮ, ಕೃಷ್ಣನ ಎರಡನೇ ದೇಹ. ಮೀಟ್ ಮಾಡ್ಕೊಳ್ಳಿ. ಕೃಷ್ಣನ ಎರಡನೇ ದೇಹ ಬಲರಾಮ. ದೇವೋತ್ತಮ ಪರಮಪುರುಷ ಕೃಷ್ಣ ಎಲ್ಲ ಅವತಾರಗಳ ಉಗಮ ಸ್ಥಾನ, ಅದಕ್ಕೆ ಅವನು ಎಲ್ಲ ಅವತಾರಗಳ ಅವತಾರಿ. ಕೃಷ್ಣ ಅವತಾರ ಅಲ್ಲ, ಕೃಷ್ಣ ಅವತಾರಿ, ಓನರ್. ಈಗ ಒಬ್ಬ ಶ್ರೀಮಂತ ತನ್ನ ಸೇವಕನಿಗೆ 1 ಲಕ್ಷ ಹಣ ಕೊಟ್ಟು, ತಗೋಪ್ಪ ಇದು ಬ್ಯಾಂಕ್ಗೆ ಹಾಕು ಅಂತ ಹೇಳ್ತಾನೆ. ಈಗ ಹಣ ಯಾರ ಹತ್ರ ಇದೆ? ಸೇವಕನ ಹತ್ರ ಇದೆ. ಈಗ ಧನಿಕ ಯಾರು? ಧನಿಕ? ದನ ಉಳ್ಳವನು ಧನಿಕ, ಹೌದಾ? ದನ ಉಳ್ಳವನು ಧನಿಕ. ಈಗ ಯಾರ ಹತ್ರ ದನ ಇದೆ? ಶ್ರೀಮಂತನ ಹತ್ರ ಇದೆ. ಅವನು ಧನಿಕನ? ಅಲ್ಲ, ಧನಿಕ ಅಲ್ಲ ಅವನು. ಅವನ ಹತ್ರ ಇದೆ ಈಗ ಅಷ್ಟೇ. ಯಾರ್ದು ಆ ದನ? ಯಾರ್ದು ಆ ದುಡ್ಡು? ಯಾರ್ದು? ಈಶಾವಾಸಿಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತೆಕ್ತೇನ ಭುಂಜಿತಾಹ ಮಾಗೃದ ಕಸ್ಯ ಸ್ವಿಧನಂ. ಯಾರ್ದು ಆ ಧನ? ಸೊ ಹಾಗೆ ಎಲ್ಲ ಅವತಾರಗಳ ಉಗಮ ಸ್ಥಾನ, ಮೂಲ, ಓನರ್ ಕೃಷ್ಣ. ಅದು ಬ್ರಹ್ಮ ಆಗಿರ್ಬೋದು, ಶಿವ ಆಗಿರ್ಬೋದು, ಅನೇಕ ವಿಷ್ಣು ಅವತಾರಗಳಾಗಿರ್ಬೋದು, ಅನೇಕ ಜೀವರಾಶಿಗಳಾಗಿರ್ಬೋದು, ಎಲ್ಲವೂ ಕೂಡ ಭಗವಂತನ ಅಂಶವೇ. ಒಂದು ಸ್ವಾಂಶ ಆಗಿರುತ್ತೆ, ಇಲ್ಲ ಒಂದು ವಿಭಿನ್ನ ಅಂಶ ಆಗಿರುತ್ತೆ. ಅದಕ್ಕೆ ಕೃಷ್ಣನನ್ನ ಸರ್ವ ಅವತಾರಗಳ ಅವತಾರಿ ಅಂತ ಕರೀತಾರೆ, ಹೌದಾ? ನೀವು ಬುಕ್ಸ್ ಓದಬೇಕು, ಒಂದೊಂದು ವಾಕ್ಯನು ಗಮನಿಸಬೇಕು. ದೇವೋತ್ತಮ ಪರಮಪುರುಷನಾದ ಭಗವಂತನು ಈ ಐಹಿಕ ಬ್ರಹ್ಮಾಂಡವನ್ನ ರಚಿಸಲು ತನ್ನ ಪುರುಷಾವತಾರವನ್ನು ತಾಳಿದನು. ಯಾರು ಇಡೀ ಐಹಿಕ ಬ್ರಹ್ಮಾಂಡವನ್ನ ರಚಿಸಿದ್ದು? ಕಾರಣೋದಕಶಾಹಿ ವಿಷ್ಣು, ಕೃಷ್ಣ ಅಲ್ಲ. ಕಾರಣೋದಕಶಾಹಿ ವಿಷ್ಣು ಯಾರು? ಕೃಷ್ಣನ ಅಂಶದ ಅಂಶ. ಹಾಗಾದ್ರೆ ವಿಷ್ಣು ಕೃಷ್ಣನೇ, ಆದ್ರೆ ಕೃಷ್ಣನ ಅವತಾರ, ಪುರುಷಾವತಾರ. ಈ ಪುರುಷಾವತಾರವಾದ ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು, ಈ 3 ವಿಷ್ಣುಗಳು ಭಗವಂತನ ಪುರುಷ ಅವತಾರಗಳು. ಹಾಗಾಗಿ ಈ ಅವತಾರಗಳಿಗೆ ಅವತಾರಿ ಯಾರು? ಕೃಷ್ಣ. ಅದನ್ನ ಹೇಳ್ತಾ ಇರೋದು, ಸರ್ವ ಅವತಾರಿ ಕೃಷ್ಣ ಸ್ವಯಂ ಭಗವಾನ್ ತಾನ್ಹಾರ ದ್ವಿತೀಯ ದೇಹ ಶ್ರೀ ಬಲರಾಮ್. ಬಲರಾಮ ಕೃಷ್ಣನ ವಿಸ್ತೃತ ಎಕ್ಸ್ಪಾನ್ಷನ್ ಫಾರ್ಮ್, ಸೆಕೆಂಡ್ ಬಾಡಿ, ಎರಡನೇ ದೇಹ. ಬಲರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಬಣ್ಣ ಬೇರೆ. ಓಕೆ.
ಏಕ ಹಿ ಸ್ವರೂಪ ದೋನ್ ಹೇ ಭಿನ್ನ ಮಾತ್ರ ಕಾಯ. ಸ್ವರೂಪದಲ್ಲಿ ಒಂದೇ, ಏಕ ಹಿ ಸ್ವರೂಪ. ಕೃಷ್ಣನ ಸ್ವರೂಪ ಬಲರಾಮನ ಸ್ವರೂಪ ಒಂದೇ, ಭಿನ್ನ ಮಾತ್ರ ಕಾಯ. ಕಾಯ ಅಂದ್ರೆ ದೇಹ. ಏನ್ ಚೇಂಜಸ್ ಇದೆ? ಬಾಡಿ. ಒಂದು ಸ್ಪ್ಲೆಂಡಿಡ್ ಬ್ಲೂಯಿಶ್ ಕಲರ್, ಇನ್ನೊಂದು ಮಿಲ್ಕಿ ವೈಟ್. ಒಬ್ಬ ಕರಿಯ, ಒಬ್ಬ ಬಿಳಿಯ. ಭಿನ್ನ ಮಾತ್ರ ಕಾಯ. ಆದ್ಯ ಕಾಯ ವ್ಯೂಹ ಕೃಷ್ಣ ಲೀಲಾರ ಸಹಾಯ. ಯಾಕೆ ಬಂದ ಬಲರಾಮ? ಕೃಷ್ಣ ಯಾಕೆ ಬಲರಾಮನಾಗಿ ವಿಸ್ತರಣೆ ಆಗ್ಬೇಕಾಗಿತ್ತು? ಬಲರಾಮ ಯಾಕೆ ಸಂಕರ್ಷಣ ಆಗ್ಬೇಕಾಗಿತ್ತು? ಆ ಸಂಕರ್ಷಣ ಯಾಕೆ ಮತ್ತೆ ಎಕ್ಸ್ಪ್ಯಾಂಡ್ ಆಗ್ಬೇಕಾಗಿತ್ತು? ಅಂದ್ರೆ ಕೃಷ್ಣ ಲೀಲಾರ ಸಹಾಯ. ಕೃಷ್ಣನ ಲೀಲಾ ಮಹಾದುರಿಗೆ ಸಹಾಯ ಮಾಡಕ್ ಬಂದಿರೋದು. ಅಂದ್ರೆ ಭಗವಂತನ ಮೊದಲ ದೇಹವಾದ ಬಲರಾಮನಿಂದ ಹಿಡಿದು ಒಂದು ಕ್ಷುದ್ರ ಇರುವೆಯ ತನಕ ನಾವೆಲ್ಲರೂ ಭಗವಂತನ ಲೀಲೆಯಲ್ಲಿ ಸಹಾಯ ಮಾಡಕ್ ಬರ್ಬೇಕು. ತತ್ವ ಇಷ್ಟೇ. ಏನಪ್ಪಾ, ನನ್ನ ಮೊದಲ ದೇಹನೇ ಬಲರಾಮನೇ ನನ್ನ ಸೇವೆ ಮಾಡಕ್ ಬಂದಿದ್ದಾನೆ, ಸಹಾಯ ಮಾಡಕ್ಕೆ. ನಿಮ್ದೇನ್ ಮತ್ತೆ? ಆ ನೀವೇನ್ ಬಲರಾಮನಿಗಿಂತ ದೊಡ್ಡವರಾ ಅಂತ ಪ್ರಶ್ನೆ ಮಾಡಿದ್ರೆ ಕೃಷ್ಣ ಏನ್ ಹೇಳ್ಬೇಕು ನಾವು? ಬಲರಾಮನೇ ನಂಗೆ ಸೇವೆ ಮಾಡಕ್ ಬಂದಿದ್ದಾನೆ, ಅದು ನನ್ನ ವಿಸ್ತರಣೆ ದೇಹ. ನಿಮ್ದೇನ್ ಮಹಾ? ಎಂಜಾಯ್ ಮಾಡಕ್ ಬಂದಿದ್ದೀರಾ. ಕೃಷ್ಣನಿಗೋಸ್ಕರ. ಇವರಿಬ್ರು ಒಂದೇ ಸ್ವರೂಪ, ಆದ್ರೆ ರೂಪದಲ್ಲಿ ಮಾತ್ರ ವ್ಯತ್ಯಾಸ. ಅದಕ್ಕೆ ಬಲರಾಮ ಪ್ರಭುವಿನ ಸ್ವಾಂಶ ವಿಸ್ತರಣೆ. ಕೃಷ್ಣನಿಗೆ ಎಷ್ಟು ಶಕ್ತಿ ಇತ್ತೋ ಅಷ್ಟೇ ಶಕ್ತಿ ಬಲರಾಮನಿಗಿತ್ತು. ಕೃಷ್ಣ ಏನೆಲ್ಲ ಲೀಲೆ ಮಾಡದ ಬಲರಾಮನು ಮಾಡಿದಾನೆ, ಬಲರಾಮನು ಕೂಡ ರಾಸಲೀಲೆ ಮಾಡಿದಾನೆ. ಶಕ್ತಿಯಲ್ಲಿ ಸ್ವರೂಪದಲ್ಲಿ ಒಂದೇ, ಆದ್ರೆ ದೇಹ ರಚನೆಯಲ್ಲಿ ಮಾತ್ರ ಬೇರೆ. ಅದಕ್ಕೆ ಕೃಷ್ಣ ಏನೆಲ್ಲ ಲೋಕೋತ್ತರ ಚಟುವಟಿಕೆಗಳನ್ನ ಮಾಡ್ತಾನೋ ಅದಕ್ಕೆಲ್ಲ ಬಲರಾಮ ಸಹಾಯವಾಗಿ ನಿಂತಿರ್ತಾನೆ. ಅಂತ ಬಲರಾಮ ಆಧ್ಯಾತ್ಮಿಕ ಗುರುಗಳ ತತ್ವ, ಗುರುತತ್ವ. ಈ ಬಲರಾಮ ತನ್ನನ್ನ ಭಗವಂತನ ಸೇವೆಗೆ ತೊಡಸ್ಕೊಳ್ತಾನೆ. ಹೇಗೆ? ಈ ಮೂರು ಪುರುಷ ರೂಪಗಳು ಅಂತ ಹೇಳಿದ್ವಲ್ಲ, ಈ ಮೂರು ಪುರುಷ ರೂಪಗಳನ್ನ ವಿಸ್ತರಣೆ ಮಾಡ್ತಾನೆ ಬಲರಾಮ. ಯಾವುದು? ಕಾರಣ, ಗರ್ಭ, ಕ್ಷೀರ. ಕಾರಣದ ಸಮುದ್ರದಲ್ಲಿ ಸಂಕರ್ಷಣ ಇರ್ತಾನೆ, ಗರ್ಭೋದಕ ಸಾಗರದಲ್ಲಿ ಶೇಷನಾಗ ಇರ್ತಾನೆ, ಕ್ಷೀರ ಸಮುದ್ರದಲ್ಲಿ ವಿಷ್ಣು ಮಲಗಿರ್ತಾನೆ. ಅವರ ಸ್ವಾಂಶ ವಿಸ್ತರಣೆಗಳು, ಅವರ ಸ್ವಾಂಶ ವಿಸ್ತರಣೆಗಳ ವಿಸ್ತರಣೆಗಳು ಇವೆಲ್ಲವೂ ಕೂಡ ಬಲರಾಮನ ವಿಸ್ತರಣೆ. ಆಮೇಲೆ ಗರ್ಭೋದಕಶಾಯ ವಿಷ್ಣುವಿಂದ ಬರುವಂತದ್ದು ಬ್ರಹ್ಮದೇವರು, ಆಮೇಲೆ ಬರುವಂತಹ ದೇವತೆಗಳು ಸನತ್ ಕುಮಾರರಿರ್ಬೋದು, ಶಿವ ಇರ್ಬೋದು, ನಾರದರಿರ್ಬೋದು, ಮರೀಚಿಯಿಂದ ಇರ್ಬೋದು, ಸಪ್ತ ಋಷಿಗಳಿರ್ಬೋದು, ಸ್ವಯಂಭುವ ಮನು ಇರ್ಬೋದು, ಆ ಮನುವಿನಿಂದ ಬಂದಂತ ಮಕ್ಕಳು ಇರ್ಬೋದು. ಇವರೆಲ್ಲರೂ ಕೂಡ ಗರ್ಭೋದಕಶಾಯ ವಿಷ್ಣುವಿನ ವಿಸ್ತರಣೆಗಳು. ಅದಕ್ಕಿಂತ ಮುಂಚೆ ಇದ್ದು ಅಹಮೇವಾಸಮೇವಾಗ್ರೇ ನಾನ್ಯತ್. ಸೃಷ್ಟಿಗೆ ಮುಂಚೆ ಇದ್ದವನು ಕೃಷ್ಣ, ಪ್ರಳಯ ಆದ್ಮೇಲೆ ಇರೋವನು ಕೃಷ್ಣ ಒಬ್ನೇ. ಸೃಷ್ಟಿ ಮಾಡ್ಬೇಕಾದ್ರೆ ಸಂಕರ್ಷಣ ಅಂದ್ರೆ ಬಲರಾಮ. ಬಲರಾಮ ಕೃಷ್ಣನಿಗೆ ಸಹಾಯ ಮಾಡ್ತಾನೆ. ಅಂದ್ರೆ ಹೇಗೆ ಸಹಾಯ ಮಾಡ್ತಾನೆ ಅಂತ. ಈಗ ಈ ಐಹ್ಯ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಗುತ್ತೆ, ಮೊದಲು ನಾವು ಸೃಷ್ಟಿ ಕಾರ್ಯವನ್ನು ತಿಳ್ಕೋಬೇಕು. ಶ್ರೀಮದ್ ಭಾಗವತದಲ್ಲೂ ಅಷ್ಟೇ ಮೊದಲು ಸೃಷ್ಟಿ ಬಗ್ಗೆ ಹೇಳ್ತಾರೆ, ಈ ಜಗತ್ತು ಹೇಗೆ ಸೃಷ್ಟಿ ಆಯ್ತು ಅಂತ. ಈ ಜಗತ್ತು ಸೃಷ್ಟಿಯಾಗಿದ್ದು ಕೇವಲ ಕಾಲ್ಪನಿಕ ಅಲ್ಲ, ಯಾವುದೋ ಬಿಗ್ ಬ್ಯಾಂಗ್ ಥಿಯರಿ ಅಲ್ಲ, ಬೋಗಸ್ ಥಿಯರಿ. ಅದೆಲ್ಲ ಶಾಸ್ತ್ರ ಗೊತ್ತಿಲ್ದಿರೋರು ಬಡಬಡಾಯಿಸುವಂತ ಥಿಯರಿಗಳೆಲ್ಲ. ಜಾಸ್ತಿ ಮಾತಾಡೋದು ಯಾರಂದ್ರೆ ಗೊತ್ತಿಲ್ದಿರೋರೆ. ಗೊತ್ತಿರೋರು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಅವ್ರು ಮಾತಾಡ್ಬೇಕು ಭಗವಂತನ ಬಗ್ಗೆನೇ ಮಾತಾಡ್ಬೇಕು. ಗೊತ್ತಿಲ್ದಿರೋರು ಬೇಕಾದ್ರೆ ಮಾತಾಡ್ಬೋದು, ರಾಜಕೀಯ ಮಾತಾಡ್ಬೋದು, ಊಹಾತ್ಮಕ ಚಿಂತನೆ ಮಾತಾಡ್ಬೋದು, ಪಿಕ್ಚರ್ ಬಗ್ಗೆ ಮಾತಾಡ್ಬೋದು, ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ಬೋದು. ಅವ್ರಿಗೆ ನಾನಾ ವಿಷಯಗಳಿರುತ್ತೆ, ಸಹಸ್ರ ವಿಷಯಗಳಿರುತ್ತೆ. ಭಾಗವತಮಲ್ಲಿ ಶುಕಮುನಿಗಳು ಪರೀಕ್ಷ ಮಹಾರಾಜಿಗೆ ಈ ಮೂರ್ಖ ಜನರಿದಾರಲ್ಲ,
ಶ್ರೋತವ್ಯಾದೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ. ಶ್ರೋತವ್ಯಾದೀನಿ ಸಾವಿರಾರು ವಿಷಯಗಳಿದ್ದಾರೆ ಕೇಳಿಸ್ಕೊಳಕ್ಕೆ. ಹೇಳ್ರಿ ಸ್ವಲ್ಪ, ಅದ್ರ ಬಗ್ಗೆ ಹೇಳ್ರಿ, ಇದ್ರ ಬಗ್ಗೆ ಹೇಳ್ರಿ, ರಾಜಕೀಯದ ಬಗ್ಗೆ ಹೇಳ್ರಿ ಅಂತ. ಶ್ರೋತವ್ಯಾದೀನಿ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಸಾವಿರಾರು ವಿಷಯಗಳಿದೆ ಕೇಳೋದಕ್ಕೆ ಅವನಿಗೆ. ಆದರೆ ಭಗವಂತನ ಬಗ್ಗೆ ಕೇಳೋಕೆ ಅವನಿಗೆ ಪುರ್ಸೋತಿಲ್ಲ. ಪುರ್ಸೋತಂದ್ರೆ ಪುರ್ಸೋತೇ ಇಲ್ಲ ಅವನಿಗೆ. ಅಯ್ಯೋ ಬ್ಯುಸಿ ರೀ, ನಮ್ಗೆ ಟೈಮೇ ಇಲ್ಲ. ಇಂಥವ್ರನ್ನ ಶುಕಮುನಿಗಳು ಅಂತ ಕರೀತಾರೆ ಗೊತ್ತಾ. ಅವನು ಗೃಹೇಶು ಗೃಹಮೇಧಿನ, ಗೃಹಸ್ಥ ಅಲ್ಲ ಅವನು, ಗೃಹಮೇಧಿ. ಗೃಹಸ್ಥನಿಗೂ ಗೃಹಮೇಧಿಗೂ ಏನ್ ವ್ಯತ್ಯಾಸ? ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ಅರ್ಥ ಆಗ್ಬಿಡುತ್ತೆ ನಮಗೆ. ವಿಡ್ಭುಜ ಅಂತ ಹೇಳ್ತಾರೆ. ವಿಡ್ಭುಜ ಅಂದ್ರೆ ಮಲವನ್ನು ತಿನ್ನುವವನು ಅಂತ ಅರ್ಥ. ಹಂದಿ, ಮಲವನ್ನು ತಿನ್ನುವುದು ಹಂದಿ. ಆ ಹಂದಿಯ ಮಲ ಗೃಹಮೇಧಿನ, ಅಮೇಧ್ಯ ಅಂತ ಹೇಳ್ತಾರಲ್ಲ, ತಿನ್ಬಾರ್ದನ್ನ ತಿನ್. ಸೊ ಇವನು ಮನೇಲಿ ಕೂತ್ಕೊಂಡು ತಿನ್ಕೊಂಡಿರುವಂತವನು, ವೇಸ್ಟ್ ಬಾಡಿ ಅಂತ. ಶುಕಮುನಿಗಳು ಕೋಪ ನೋಡಿ, ಬ್ರಹ್ಮಚಾರಿ ಗೊತ್ತಿಲ್ಲ ಅವರಿಗೆ ಗೃಹಸ್ಥರ ಜೀವನ ಹೇಗೆ ಅಂತ, ಅನುಭವ ಇಲ್ಲ. ಆದ್ರೆ ಅಲೌಕಿಕ ಜ್ಞಾನ ಇದೆ. ಹೇಳ್ತಾರೆ, ಯಾರು ಈ ಅಲೌಕಿಕ ತತ್ವವನ್ನ ತಿಳ್ಕೊಳ್ಳೋದಿಲ್ವೋ, ಈ ಗುರು ತತ್ವವನ್ನ, ಭಗವತ್ ತತ್ವವನ್ನ ಯಾರು ತಿಳ್ಕೊಳ್ಳೋದಿಲ್ವೋ, ಅವನು ಗೃಹಮೇಧಿ, ಇನ್ನೇನು ಅಲ್ಲ ಅವನು. ನಿದ್ರೆಯಾ ಹ್ರಿಯತೆ ನಕ್ತಂ, ಇದೆಲ್ಲ ಭಾಗವತದಲ್ಲಿ ಬರೋದು ಶ್ಲೋಕಗಳು. ಶುಕಮುನಿಗಳು ಪರೀಕ್ಷಿತರಿಗೆ ಶಾಪಗ್ರಸ್ತನಾಗಿ ಬಂದು ಗಂಗಾ ತಟದಲ್ಲಿ ಕೂತಿದ್ದಾಗ ಅವಾಗ ಹೇಳುವಂತ ಮಾತುಗಳು ಇವೆಲ್ಲ. ನಿದ್ರೆಯಾ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚಾರ್ತೆ ಹಯ ರಾಜನ್ ಕುಟುಂಬ ಭರಣೇನವಾ. ಈ ದಡ್ಡ ಜನಗಳಿಗೆ ಹಗಲಲ್ಲಿ ಬರೀ ದುಡಿಬೇಕು, ಕಷ್ಟಪಡ್ಬೇಕು. ಕುಟುಂಬ ಭರಣೇನವಾ, ಸಂಸಾರ ನಿರ್ವಹಣೆ ಮಾಡ್ಬೇಕು. ಅಯ್ಯೋ ನಮ್ಮ ಯಜಮಾನ್ರು ಬೆಳಿಗ್ಗೆ ಹೋದವ್ರು ಬರೋದೇ ಇಲ್ಲ ರೀ, ರಾತ್ರಿ ಬರ್ತಾರೆ, ಎಲ್ಲೋ ಅಲ್ಲೊಂಚೂರು ತಿನ್ಕೊಂಡ್ಬಿಡ್ತಾರೆ, ಹೊರಗಡೆ ಹೋಗ್ತಾರೆ, ದುಡಿತಾರೆ, ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ರೆ ಓಕೆ, ಬೇಕು ಕುಟುಂಬ ಭರಣೇನವ. ಆದ್ರೆ ಭಗವಂತ ಕಿವಿ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ, ಇಂದ್ರಿಯ ಕೊಟ್ಟಿದ್ದಾನೆ. ಕಿಂಚಿತ್ ನಾವು ಯಾಕೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ? ಅದಕ್ಕೆ ಹೇಳ್ತಾರೆ, ನಿದ್ರೆಯ ಹ್ರಿಯತೆ ನಕ್ತಂ, ರಾತ್ರಿ ಪೂರ್ತಿ ನಿದ್ರೆ ಹೊರಡೋಗ್ಬಿಡುತ್ತೆ. ವ್ಯವಾಯೇನ ನವಂ ವಯಃ, ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ರಾತ್ರಿ ಎಲ್ಲ ಜಾಗರಣೆ ಮಾಡಿ ನಿದ್ರೆಯನ್ನ ಕಳೆದು ಬಿಡ್ತಾರೆ. ಶುಕಮುನಿಗಳು ಮಾತು ಇದು 2.1.2 ಭಾಗವತ ಮೇಲೆ ಬರೋ ಮಾತುಗಳು. ಅವ್ರಿಗೆ ಬೇರೆ ಗೊತ್ತೇ ಇಲ್ಲ. ಇಂಥವ್ರನ್ನ ಗೃಹಮೇಧಿ ಅಂತ ಕರೀತಾರೆ. ಗೃಹಮೇಧಿ ಅಂದ್ರೆ ಬದುಕಿದ್ದು ಕೂಡ ಭಗವಂತನ ಬಗ್ಗೆ ತಿಳ್ಕೊಳ್ಳದೆ ಕಾಲಹರಣ ಮಾಡುವವ್ರನ್ನ ಗೃಹಮೇಧಿಗಳು ಅಂತ ಕರೀತಾರೆ. ನಾವಿರೋದು ಭಗವಂತನ ಸೇವೆಗೆ. ಬಲರಾಮನಿಂದ ಹಿಡಿದು ಒಂದು ಹುಲ್ಲು ಕಡ್ಡಿ ತನಕ, ಹುಲ್ಲು ಕಡ್ಡಿನೂ ಸೇವೆಗೆ ಯೂಸ್ ಮಾಡಬೇಕು. ಪ್ರತಿಯೊಂದೂ ಅಷ್ಟೇನೆ, ಏನ್ ನೋಡ್ತೀವಿ ಅದೆಲ್ಲ ಭಗವಂತನ ಸೇವೆಗೆ ಬಳಸ್ಬೇಕು ನಾವು. ಕಿಂಚಿತ್ ನಾವು ಪ್ರಯತ್ನ ಮಾಡ್ತಾ ನಾವು ಆ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೋಬೇಕು. ಅದಕ್ಕೆ ನಾವು ನಿತ್ಯಾನಂದ ಪ್ರಭುಗಳಿಗೆ ಕೋರಿಕೆ ಸಲ್ಲಿಸ್ಬೇಕು. ನಿತ್ಯಾನಂದ ಪ್ರಭು ಹತ್ರ ಹೋಗಿ ನಮಗೆ ಮನೆ ಕೊಡಿ, ದುಡ್ಡು ಕೊಡಿ ಅಂತ ಕೇಳಬಾರ್ದು ನಾವು. ನಮ್ಗೆ ಕೃಷ್ಣ ಪ್ರಜ್ಞೆ ಕೊಡಿ. ವಾವ್, ಕೃಷ್ಣ ಪ್ರಜ್ಞೆ ಕೇಳಕ್ ಬಂದಿದ್ದೇನೆ, ತಗೋ ಕೃಷ್ಣ ಪ್ರಜ್ಞೆ ತಗೋ, ಜ್ಞಾನ ಓದು, ಅರ್ಥ ಮಾಡ್ಕೊ. ಸರಿ, ಗುರುತತ್ವ ನಾವೇನ್ ಕೇಳ್ಬೇಕು? ಅವ್ರು ಏನೇ ಮಹಾಪಂಡಿತ ಇರ್ಬೋದು, ಪುರೋಹಿತರು, ಮಹಾಪಂಡಿತರು, ಇವ್ರಿಗೆ ಯಾರ ಕರ್ಮಗಳು ಗೊತ್ತು, ಷಟ್ಕರ್ಮ ನಿಪುಣೋ ವಿಪ್ರ ಮಂತ್ರ ತಂತ್ರ ವಿಶಾರದಾಹ, ಭಾರಿ ಮಂತ್ರಗಳು ಹೇಳ್ತಾರ್ರಿ ನಮ್ಮ ಪುರೋಹಿತರು, ತಂತ್ರಗಳು ಮಾಡ್ತಾರೆ, ಏನೋ ಮಾಡ್ತಾರೆ, ಮ್ಯಾಜಿಕ್ ಎಲ್ಲ ಮಾಡ್ತಾರೆ. ಆದ್ರೆ ಅವೈಷ್ಣವೋ, ಅವನು ವೈಷ್ಣವನಲ್ಲ. ಗುರುರ್ನ ಸ್ಯಾತ್, ಖಂಡಿತವಾಗ್ಲೂ ಅವನು ಗುರು ಅಲ್ಲ. ಅವೈಷ್ಣವೋ ಗುರುರ್ನ ಸ್ಯಾತ್, ಖಂಡಿತವಾಗ್ಲೂ ಅಂದ್ಬಿಟ್ರು, ಸ್ಯಾತ್ ಹಾಕ್ಬಿಟ್ರಲ್ಲಿ, ನ ಸ್ಯಾತ್, ಖಂಡಿತವಾಗ್ಲೂ ಅಲ್ವೇ ಅಲ್ಲ, ಅವನು ಗುರುವಿನಲ್ಲ.
ಎಷ್ಟು ಜನ ಸಾಯಿಬಾಬನ್ ಗುರು ಅಂತ ಪೂಜೆ ಮಾಡ್ತಿದ್ದಾರೆ, ಇಲ್ಲೇ ಮಾಡ್ತಿರ್ಬೋದು ನಮ್ಗೆ ಗೊತ್ತಿಲ್ಲ. ಗುರು ದೇವ್ರು, ಓಹೋ, ಇನ್ನೂ ಒಂದ್ ಲೆವೆಲ್ ಮೇಲೆ ಹೋಗ್ಬಿಡ್ತಾರೆ ಗುರು ದೇವ್ರು. ಅವೈಷ್ಣವೋ ಗುರುರ್ನ ಸ್ಯಾತ್ ವೈಷ್ಣವೋ ಶಪಚೋ ಗುರು. ಅಂತ ಗುರು ತತ್ವ ನಮ್ಗೆ ಅರ್ಥ ಆಗ್ಬೇಕಾದ್ರೆ ನಿತ್ಯಾನಂದ ಪ್ರಭು ಕೃಪೆ ಬೇಕು. ಗುರು ಸಾಮಾನ್ಯ ಮನುಷ್ಯ ಅಲ್ಲ, ಬಲರಾಮನ ಪ್ರತಿನಿಧಿ, ನಿತ್ಯಾನಂದ ಪ್ರಭುಗಳ ಪ್ರತಿನಿಧಿ. ಎಲ್ರು ತಲೆ ಬಗ್ಸಿ, ಅದಕ್ಕೆ ನಾವು ಫಸ್ಟ್ ಬಂದ ತಕ್ಷಣ ನಾವು ರಾಧಾಕೃಷ್ಣರಿದ್ದಾರೆ, ಪಂಚತತ್ವ ಇದ್ದಾರೆ, ಪಂಚತತ್ವಕ್ಕೆ ಹೋಗಿ ನಾವು ಶಿರಶಾಷ್ಟಾಂಗ ನಮಸ್ಕಾರ ಮಾಡ್ಬೇಕು. ಇಲ್ಲ ರಾಧಾಕೃಷ್ಣರಿಗೆ ಖುಷಿ ಆಗೋದಿಲ್ಲ. ಓಕೆ, ಈಗ ಸೊ ಕೃಷ್ಣ ತನ್ನನ್ನೇ ತಾನು ವಿಸ್ತರಣೆ ಮಾಡ್ಕೊಳ್ತಾನೆ. ಇದಕ್ಕೆ ಕಾರಣ ನಾವು ಕೇಳಿದ್ವಿ. ತಾನೊಬ್ನೇ ಹೆಂಗೆ ಆನಂದ ಪಡೋದು ಅಂತ ಯೋಚನೆ ಮಾಡ್ತಾ ಇದ್ದ. ಯೋಚನೆ ಮಾಡ್ಬೇಕಾದ್ರೆ ತನ್ನನ್ನು ತಾನೇ ವಿಸ್ತರಣೆ ಮಾಡ್ಕೊಂಡ್ರೆ ಅವರಿಂದ ನಾನು ಸೇವೆಯನ್ನ ಪಡಿಬಹುದು. ಓಕೆ, ಇದು ಕೃಷ್ಣ. ಎಲ್ಲ ಆದ್ಮೇಲೆ ಯೋಚನೆ ಮಾಡಿದ್ದೇನೋ ಕೃಷ್ಣ, ಇಷ್ಟೆಲ್ಲಾ ಸೇವೆ ಪಡ್ಕೊಂಡ್ರು ಕೂಡ ನಾನ್ ಭಕ್ತಿ ಮಾಡ್ಲಿಲ್ವಲ್ಲ, ನಾನ್ ಭಕ್ತಿ ಪ್ರೇಮವನ್ನ ಕೊಡ್ಲಿಲ್ವಲ್ಲ ನನ್ನ ಭಕ್ತರಿಗೆ, ಅತೃಪ್ತಿ ಕಾಡ್ಬಿಡ್ತು. ಈಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಬಿಟ್ಟಿರ್ತಾರೆ, ಎಲ್ಲ ಆದ್ಮೇಲೆ ಗೃಹ ಪ್ರವೇಶ ಎಲ್ಲ ಆಯ್ತು, ಎಲ್ಲ ಯಾರೋ ಒಬ್ರು ಬಂದ್ರು, ಸರ್ ನಿಮ್ಮಲ್ಲಿ ಅದೊಂದಿಲ್ವಲ್ಲ. ಅವಾಗ ಇವ್ರಿಗೆ ಅಯ್ಯೋ ಇಷ್ಟೆಲ್ಲಾ ಖರ್ಚು ಮಾಡಿ ಅದೊಂದು ಮಾಡ್ಲಿಲ್ವಲ್ಲ ಅಂತ ಅನ್ಸ್ಬಿಡುತ್ತೆ. ನೀವ್ ಏನೇ ಮಾಡಿ ಭೌತಿಕ ಜಗತ್ತು, ಎಷ್ಟೇ ಕೋಟಿ ಖರ್ಚು ಮಾಡಿ, ಏನೇ ಮಾಡಿ, ಯಾರೋ ಒಬ್ರು ಬರ್ತಾರೆ, ಸರ್ ನೀವು ಚಪ್ಪಲಿ ಬಿಡಕ್ ಒಂದು ಸ್ಟ್ಯಾಂಡ್ ಇಲ್ಲಿ ಮಾಡ್ಕೊಂಡು, ಚಪ್ಪಲಿ ಬಿಡೋ ಸ್ಟ್ಯಾಂಡ್ ಬಗ್ಗೆ ತಲೆ ಕಟ್ಸ್ಕೊಂಡ್ಬಿಡ್ತಾರ. ಅಯ್ಯೋ ಎಲ್ಲಾ ಮಾಡಿ ಚಪ್ಪಲಿ ಸ್ಟ್ಯಾಂಡ್ ಒಂದು ಮಾಡ್ಲಿಲ್ವಲ್ಲ ಅಂತ. ಭೌತಿಕ ಜಗತ್ತಲ್ಲಿ ಏನಕ್ಕೂ ಬೇಡದಿರುವಂತ ಕೆಟ್ಟ ಆಸೆಗಳು, ಮೋಗ ಆಶಾ ಮೋಗ ಕರ್ಮಾಣ ಮೋಗ ಜ್ಞಾನ ವಿಚೇತಸ. ಬಟ್ ಕೃಷ್ಣ, ಅಯ್ಯೋ ಇಷ್ಟೆಲ್ಲಾ ಮಾಡಿ ನನ್ನ ಭಕ್ತರಿಗೆ ಪ್ರೇಮವನ್ನ ಕೊಡ್ಲಿಲ್ವಲ್ಲ, ನಾನು ಆ ಪ್ರೇಮವನ್ನು ನಾನು ಆಸ್ವಾದನೆ ಮಾಡ್ಲಿಲ್ವಲ್ಲ, ಭಕ್ತಿ ಪ್ರೇಮವನ್ನ. ಚಿರಕಾಲ ನಾಹಿಕರಿ ಪ್ರೇಮ ಭಕ್ತಿ ದಾನ, ಭಕ್ತಿ ವಿನಾ ಜಗತೇರ ನಾಹಿ ಅವಸ್ಥಾನ. ಸೊ ಅದಕ್ಕೋಸ್ಕರ ಭಗವಂತ ತನ್ನನ್ನ ವಿಸ್ತರಣೆ ಮಾಡ್ಕೊಳ್ತಾನೆ. ಅದರಲ್ಲಿ ಮೊದಲನೇ ವಿಸ್ತರಣೆನೇ ಶ್ರೀತ್ಯಾನಂದ ಪ್ರಭು. ಇವ್ರು ಎಲ್ಲಿರ್ತಾರೆ ಇವರು? ಭಗವಂತ ಬಲರಾಮರು ಎಲ್ಲಿರ್ತಾರೆ? ಅವನ ವಿಸ್ತರಣೆಗಳು ಯಾವ ಲೋಕದಲ್ಲಿ ಇರುತ್ತೆ? ಅಸಂಖ್ಯಾತ ವೈಕುಂಠ ಲೋಕಗಳಿದೆ. ಬಲರಾಮ ತನ್ನ ಮೂಲಧಾಮ ಗೋಲೋಕದಲ್ಲಿ ಇರ್ತಾರೆ, ಗೋಲೋಕ ವೃಂದಾವನದಲ್ಲಿ. ಅವನ ವಿಸ್ತರಣೆಗಳು ಈಗ ಸಂಕರ್ಷಣ, ಈಗ ಚತುರ್ವ್ಯೂಹ, ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಚತುರ್ವ್ಯೂಹ. ಈ ಚತುರ್ವ್ಯೂಹದಲ್ಲಿ ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ಇವರು ಅಸಂಖ್ಯಾತ ವೈಕುಂಠಗಳಲ್ಲಿ ತಮ್ಮ ಮೂಲ ರೂಪದಲ್ಲಿ ಇರ್ತಾರೆ. ಸಂಕರ್ಷಣ, ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ. ಇದರಲ್ಲಿ ಸಂಕರ್ಷಣ ಅಂತಿದಾನಲ್ಲ, ಈ ಸಂಕರ್ಷಣನೇ ಶೇಷ. ಶೇಷ ಭಗವಂತ ಯಾರ ಮೇಲೆ ಪವಡಿಸಿರ್ತಾನಲ್ಲ, ಆ ಶೇಷ, ಅನಂತ ಶೇಷ. ಈ ಸಂಕರ್ಷಣ ಅಂದ್ರೆ ಶೇಷನ ಹೆಡೆ ಮೇಲೆ ಇಡೀ ಭೌತಿಕ ಬ್ರಹ್ಮಾಂಡಗಳಿದಾವೆ. ಸಾಸಿವೆ ಕಾಳ್ತಾರ, ಸಾಸಿವೆ ಕಾಳು ಎಷ್ಟು ದಪ್ಪ ಇದೆ ಅಷ್ಟೇ ದಪ್ಪ ಇಡೀ ಭೌತಿಕ ಬ್ರಹ್ಮಾಂಡಗಳನ್ನ ತೂಗುದ್ರೆ, ತಕ್ಕಡಿಗೆ ಹಾಕಿದ್ರೆ. ಅದು ಶೇಷನ, ಅನಂತ ಶೇಷನ ಎಡೆ ಮೇಲೆ ಕೂತಿದೆ ಅಷ್ಟೇ. ಅದಕ್ಕೆ ಅಪೌರುಷೇಯ ಜ್ಞಾನ ಪ್ರಾರಂಭದಲ್ಲಿ ನಂಬಕ್ಕಾಗೋದಿಲ್ಲ. ಅದಕ್ಕೆ ಎಷ್ಟೋ ಜನ ಬಿಟ್ಟು ಹೋಗ್ತಾರೆ. ನೋಡಿ ಯಾರಿದೆ ಪ್ರಾರಂಭದಿಂದ ಕೊನೆ ತನಕ ಯಾರಿರ್ತಾರೆ ಅವ್ರಿಗಷ್ಟೇ ಅರ್ಥ ಆಗುತ್ತೆ. ಮಧ್ಯಕ್ಕೆ ಬಂದು ಹೋದವರು ಅಥವಾ ನಂಬದೆ ಹೋದವರು ಅದಕ್ಕೆ ಹೇಳ್ತಾರೆ ಅಪೌರುಷೇಯ ಧರ್ಮ ಗ್ರಂಥಗಳು ಪ್ರಾರಂಭದಲ್ಲಿ ನಂಬಕ್ಕಾಗೋದಿಲ್ಲ. ಯಾಕೆ ಗೊತ್ತಾ? ನಮ್ಮ ಮೆದುಳು ಇಷ್ಟೇ ಇರೋದು, ಸಾಸಿವೆ ಕಾಳು. ಅದ್ರ ಮೇಲೆ ಇಡೀ ಬೆಟ್ಟದಷ್ಟು ಜ್ಞಾನ ನಾವು ತಿಳ್ಕೊಳಕ್ಕಾಗುತ್ತಾ? ಅದಕ್ಕೆ ಹೇಳುದು, ನಾವು ನಮ್ಮ ದಡ್ಡತನವನ್ನು ಅರ್ಥ ಮಾಡಿಕೊಂಡು, ನಮ್ಮ ದಡ್ಡತನ ಏನು ಅಂದ್ರೆ ನಾನು ಮಹಾ ಮೇಧಾವಿ ಅನ್ನೋದೇ ನಮ್ಮ ದಡ್ಡತನ. ಈ ದಡ್ಡತನವನ್ನ ಬಿಡ್ಬೇಕು ನಾವು. ನಾವು ಜ್ಞಾನದ ಇನ್ನೊಂದು ಮಗ್ಲಿನ ತಿಳ್ಕೊತಾ ಇರೋದು. ಜ್ಞಾನಕ್ಕೆ ಎರಡು ಮಗ್ಲಿದೆ, ಒಂದು ಭೌತಿಕ ಜ್ಞಾನ, ಇನ್ನೊಂದು ಆಧ್ಯಾತ್ಮಿಕ ಜ್ಞಾನ. ಒಂದು ಮಗ್ಲಿ ಬಿಟ್ಬಿಡಿ ಭೌತಿಕ ಜ್ಞಾನವನ್ನ, ಅದೂ ನಮ್ಗೆ ಅರ್ಥ ಆಗಲ್ಲ.
ಅಲೌಕಿಕ ಜ್ಞಾನ ಹೆಂಗೆ ಅರ್ಥ ಆಗುತ್ತೆ? ನಾನು ಆಗ್ಲೇ ಹೇಳಿದೆ, ಒಂದು ಬೀಜನ ಭೂಮಿಗೆ ಹಾಕಿ ಅದು ಹೆಂಗೆ ಮೊಳಕೆ ಹೊಡಿತೆ ನೋಡ್ಬಿಡೋಣ, ಅದು ಭೌತಿಕ ಜ್ಞಾನ. ಅದು ಅದೇ ನಮ್ಗೆ ಅರ್ಥ ಆಗಲ್ಲ. ಹ್ಮ್ ಯಾವ ಸೈಂಟಿಸ್ಟ್ಗೆ ಅರ್ಥ ಆಗುತ್ತೆ ಭಗವಂತ ಲೀಲೆಗಳು? ನಾವು ಶ್ರವಣ ಮಾಡ್ತಾ ಇರೋದು ಭೌತಿಕ ಜ್ಞಾನದ ಬಗ್ಗೆ ಅಲ್ಲ, ಅಲೌಕಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಹ್ಮ್ ಅಪೌರುಷೇಯ ಜ್ಞಾನ, ಪಾರಮಾರ್ಥಿಕ ಜ್ಞಾನ, ದಿವ್ಯ ಜ್ಞಾನ. ನಮ್ಮ ಪುಟ್ಟ ಮೆದುಳು ಅದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ, ಅದಕ್ಕೆ ಓಡೋಗ್ಬಿಡ್ತೀವಿ ನಾವು. ಊಹಾಪೋಹ ಮಾಡಬಾರ್ದು ನಾವು. ಹೌದಾ, ಸಂಕರ್ಷಣೆ ಎಡೆ ಮೇಲೆ ಸಾಸಿವೆ ಕಾಳು ತರ ಕೂತಿದ್ಯಾ, ಎಷ್ಟು ಬ್ರಹ್ಮಾಂಡಗಳಿದೆ ಇಂತೆಲ್ಲ ನಾವು ಊಹೆ ಮಾಡಕ್ ಹೋದ್ರೆ ನಮ್ಮ ಮೆದುಳು ಬರ್ಸ್ಟ್ ಆಗ್ಬಿಡುತ್ತೆ. ಬಾವಿ ಕಪ್ಪೆ ಕುಡಿದು ಬಿಡ್ತೀನಿ ನಾನು, ಸಮುದ್ರದ ನೀರ್ನೆಲ್ಲ ಕುಡಿದು ಬಿಡ್ತೀನಿ ಅಂತ ಬಾವಿಲಿ ಕೂತ್ಕೊಂಡೆ ಹಾರಾಡ್ತಾ ಇತ್ತಂತೆ. ಏ ಏನ್ ಎಷ್ಟು ಬಾವಿಲಿ ನೀರ್ ಕುಡಿದಿದ್ದೀನಿ ನಾನು, ಏನ್ ಸಮುದ್ರ ಏನ್ ಮಹಾ ಅಂತೇಳಿ ಹೊಟ್ಟೆ ದಪ್ಪ ಮಾಡ್ಕೊಳ್ತಂತೆ ಅದು. ಕುಡಿದು ಬಿಡ್ತೀನಿ ಸಮುದ್ರ ನೀರ್ನ ಅಂತ ಹೊಟ್ಟೆ ಹೊಡೆದು ಸತ್ತೋಗ್ಬಿಡುತ್ತೆ ಅದು. ಅದನ್ನ ಅರ್ಥ ಮಾಡ್ಕೊಬೇಕು ನಾವು, ಬಾವಿ ಕಪ್ಪೆಗಳು ನಾವು. ಹ್ಮ್. ಪರಾಮರ್ಶೆ ಮಾಡಕ್ ಹೋಗ್ಬಾರ್ದು ನಾವು. ಏನು ಹೈ ವೋಲ್ಟೇಜ್ ಅಂದ್ರೆ ಏನು 11 kV ಮುಟ್ಟಕ್ ಆಗೋದಿಲ್ವಾ? ಎಂತೆಂತ ವೈರ್ಗಳೆಲ್ಲ ಮುಟ್ಟಿದೀವಿ ನಾವು ಅಂತೇನು ಮುಟ್ಟಕ್ ಹೋದ್ರೆ ಶಾಕ್ ಹೊಡೆಯುತ್ತೆ. ಆದ್ರೆ ಯಾರ ಕೃಪೆಯಿಂದ ಒಬ್ಬ ಮೂರ್ಖನೂ ತಿಳ್ಕೊಬಹುದು ಭಗವಂತನ ಬಗ್ಗೆ, ಅಂಥ ಕರುಣಾಳು ಭಗವಂತ. ಅಜ್ಞೇನಾಪಿ ನಿರೂಪ್ಯತೆ. ಎಲ್ಲರೂ ಪ್ರಚಾರ ಮಾಡಿ, ಭಗವಂತನ ಬಗ್ಗೆ ಹೇಳಿ, ಹೇಳಬೇಕು ಅನ್ನೋ ಆಸೆ ಆದ್ರೂ ಬೆಳೆಸ್ಕೊಳ್ಳಿ, ಖಂಡಿತ ಭಗವಂತ ಅರ್ಥ ಮಾಡಿಸ್ತಾನೆ. ಹೇಗೆ ಅರ್ಜುನಿಗೆ ಭಗವಂತ ದಿವ್ಯ ದೃಷ್ಟಿ ಕೊಟ್ಟು ತನ್ನ ವಿಶ್ವರೂಪ ದರ್ಶನ ಮಾಡಿಸೋದ್ನು, ಯಾಕಾಗೋದಿಲ್ಲ? ಏನ್ ಬೇಕಾದ್ರೂ ಮಾಡ್ತಾನೆ. ಅವನ ಶಕ್ತಿ ನೀವು ನೋಡ್ಬೇಕಾ, ಏನ್ ಮಾಡ್ತಾನೆ ಅನ್ನೋದು. ಇಡೀ ಭೂಮಿ ಗಿರ 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 ಸುತ್ತಾ ಇದೆ. ಒಂದು ಸೆಕೆಂಡ್ಗೆ, ಒಂದು ಕ್ಷಣಕ್ಕೆ 1,500 ಮೈಲಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಎಷ್ಟು? 1,500 ಮೈಲಿ, 1,600 ಮೈಲಿ ಸ್ಪೀಡಲ್ಲಿ ಒಂದ್ ಸೆಕೆಂಡ್ಗೆ, ಒಂದು ಕಣ್ಮುಚ್ಚಿ ಕಂಡ್ಬಿಡ್ಸಲ್ಲಿ 1,600 ಕಿಲೋಮೀಟರ್ ಹೋಗಿರುತ್ತೆ. ಅಷ್ಟು ಸ್ಪೀಡಾಗಿ ಸುತ್ತಾ ಇದೆ ಭೂಮಿ ಅನಾದಿ ಕಾಲದಿಂದ. ನಾವು ಬಿದ್ದೇ ಇಲ್ಲ ಕೆಳಕ್ಕೆ, ಮತ್ತೆ ಭೂಮಿನೇ ಬಿದ್ದಿಲ್ಲ, ಯಾರು ಗಿರ್ಗಿಟ್ಲಿ ಆಡಿಸ್ತಾ ಇರೋದು ಮತ್ತೆ? ನಾವು ಸಣ್ಣವ್ರಿಗೆ ಬೇಕಾದ್ರೆ ಒಂದು ಕೋಲಿಗೆ ಒಂದು ರಬ್ಬರ್ ಕಟ್ಬಿಟ್ಟು ಅದಕ್ಕೊಂದು ಬಾಲ್ ಏನೋ ಕಟ್ಬಿಟ್ಟು ತಿರುಗಿಸ್ತಾ ಇದ್ವಿ, ಗಿರಿ 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 ತಿರುಗಿಸ್ತಾ ಇದ್ವಿ. ಆ ರಬ್ಬರ್ ಕಟ್ಟ ತಕ್ಷಣ ಅದೆಲ್ಲೋ ಹೋಗಿ ಬೀಳ್ತಾ ಇತ್ತು, ಹೌದಲ್ಲ? ಯಾರು ತಿರುಗಿಸ್ತಾ ಇರೋದು ಇದನ್ನ? ಕೇಳ್ಕೊಂಬನ್ನಿ, ಯಾರಾದ್ರು ವಿಜ್ಞಾನಿಗಳನ್ನ, ಇಸ್ರೋ ಸೈಂಟಿಸ್ಟ್ಗಳನ್ನ ಕೇಳ್ಕೊಂಬನ್ನಿ. ಅದಕ್ಕೆ ನಾವು ಗ್ರಾವಿಟೇಷನಲ್ ಫೋರ್ಸ್, ಯಾವ ಗ್ರಾವಿಟೇಷನಲ್ ಫೋರ್ಸ್ ರೀ? ಅದೇ ಗುರುತ್ವಾಕರ್ಷಣ, ಅವನೇ ಸಂಕರ್ಷಣ, ಅವನೇ ಶೇಷ, ಅವನೇ ಬಲರಾಮ. ಓ, ನಮ್ಗೆ ಗೊತ್ತಿರ್ಲಿಲ್ಲ. ಮತ್ತೆ ಅದ್ಯಾವ ಗ್ರಾವಿಟೇಷನ್ ಫೋರ್ಸು? ಮೇಲಾಕರೆ ಕೆಳಗಡೆ ಬೀಳುತ್ತೆ. ಬೆಂಕಿ ಮತ್ತೆ ನೀವು ಕ್ಯಾಂಡಲ್ ನ ಕೆಳಗಡೆ ಇಟ್ಕೊಂಡ್ರು ಅದ್ ಮೇಲಕ್ಕೆ ಉರಿಯುತ್ತಲ್ಲ, ಅದ್ ಹೆಂಗೆ? ಅದಕ್ಕೆ ಯಾಕೆ ಗುರುತ್ವಾಕರ್ಷಣೆ ಇಲ್ಲ? ಈಗ ಬೆಂಕಿ ದೀಪ ಉರಿತಾ ಇದೆ ಅಂತ ಇಟ್ಕೊಳ್ಳಿ, ಆ ದೀಪ ಯಾವ ಮುಖವಾಗಿ ಉರಿತಾ ಇರುತ್ತೆ? ಊರ್ಧ್ವ ಮುಖವಾಗಿ ಉರಿತಾ ಇರುತ್ತೆ. ಓಕೆ, ಆಯ್ತು, ಅದನ್ನ ತಲೆ ಕೆಳಗಡೆ ಮಾಡೇ ಇಟ್ಕೊಳ್ಳಿ ಕ್ಯಾಂಡಲ್ನ, ಅವಾಗ ಯಾವ ಕಡೆ ಉರಿಯುತ್ತೆ? ಅವಾಗ್ಲೂ ಮೇಲೆ ಊರ್ಧ್ವಮುಖವಾಗಿ ಉರಿಯುತ್ತೆ. ಇದ್ಯಾಕೆ ಗುರುತ್ವಾಕರ್ಷಣ ಅಪ್ಲೈ ಆಗ್ತಾ ಇಲ್ಲ? ಯಾವುದು ನಾವು ವಿಜ್ಞಾನಕ್ಕೆ ಸಿಗದಿರುವಂತಹ, ಭೌತಿಕ ವಿಜ್ಞಾನಕ್ಕೆ ಸಿಗದಿರುವಂತಹ ರಹಸ್ಯ ಇವೆಲ್ಲ. ಈ ರಹಸ್ಯವೇ ಭಗವಂತನ ಶಕ್ತಿಯ ಒಂದು ಅಂಶ. ಪೂರ್ತಿ ಅರ್ದು ಕುಡಿಯಕ್ಕಾಗಲ್ಲ. ನಮಗ್ ಬೇಕಾಗಿರೋದೇನು? ನಾನು ಕೃಷ್ಣನ ಅಂಶ, ನಾನು ಕೃಷ್ಣನ ನಿತ್ಯ ದಾಸ, ನಾನು ಅವನಿಗೆ ನನ್ನ ಶಕ್ತಿ ಎಷ್ಟಿದೆ ಅಷ್ಟು ನಾನು ಪ್ರಯತ್ನ ಮಾಡಿ ಸೇವೆ ಮಾಡಬೇಕು.
ಇಷ್ಟು ಬಿಟ್ಟು ಬೇರೆ ಏನು ಯೋಚನೆ ಮಾಡಬಾರ್ದು ನಾವು. ಎಕ್ಸ್ಟ್ರಾ ಆಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಪ್ರಾಜೆಕ್ಟ್ಗಳು ಮಾಡಿ. ಈ ಪ್ರಾಜೆಕ್ಟ್ ಮಾಡಿ, ದೀಪ ತಲೆ ಕೆಳಗಡೆ ಮಾಡಿದ್ರು ಕೂಡ ಅದರ ಶಾಕ್ ಮೇಲೆ ಉರಿಯುತ್ತಲ್ಲ, ಅದು ಹೆಂಗೆ ಮಾಡಿ ಎಕ್ಸ್ಪೆರಿಮೆಂಟ್ ಕೊಡಿ ಮಕ್ಕಳಿಗೆ. ಉತ್ತರ ಗೊತ್ತಾಗಿಲ್ಲ ಅಂತ ಬರ್ತಾರಲ್ಲ, ಆವಾಗ ನೀವು ಉತ್ತರ ಹೇಳಿ. ಏನದು ಉತ್ತರ ಹೇಳಿ? ಯಾವ ಪ್ರಶ್ನೆಗೆ ಅಂತಿಮವಾಗಿ ಉತ್ತರ ಸಿಗೋದಿಲ್ವೋ ಆ ಉತ್ತರನೇ ಕೃಷ್ಣ. ಗಿರಿ 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 ತಿರುಗ್ತಾ ಇದೆ ಭೂಮಿ, ಆದ್ರೂ ಬೀಳ್ತಾ ಇಲ್ವಲ್ಲ, ಯಾಕೆ? ಉತ್ತರ ಗೊತ್ತಾಗ್ತಾ ಇಲ್ಲ, ಆ ಉತ್ತರನೇ ಕೃಷ್ಣ. ಏಕೋ ನೈಕ ಸವಃ ಕಿಂ ಯತ್ ತತ್ ಪದಮನುತ್ತಮಂ. ಯಾರು, ಏನು, ಏಕೆ, ಇವೆಲ್ಲ ಪ್ರಶ್ನೆಗಳೇ ಕೃಷ್ಣ. ಭೀಷ್ಮಾಚಾರ್ಯರು ವೈಶಂಪಾಯನ ಉವಾಚ, ಭೀಷ್ಮ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪಿ ಪರಾಯಣಂ. ಯುಧಿಷ್ಠಿರ ಅಲ್ಲ, ಯುಧಿಷ್ಠಿರ ಕೇಳ್ತಾನೆ ಭೀಷ್ಮ, ಯಾರನ್ನ ನಾವು, ಯಾರೊಬ್ಬನ ನಾವು ಆಚರಣೆ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಯಾರೊಬ್ಬನ ಸ್ತೋತ್ರವನ್ನು ಹೇಳಬೇಕು, ಯಾವ ಒಂದು ಧರ್ಮ ಹೇಳಿ ಹೇಳಿ ಭೀಷ್ಮಾಚಾರ್ಯರೇ. ಏಕೋ ನೈಕ ಸವಃ ಕಃ ಕಿಂ. ಕಃ ಅಂದ್ರೆ ಯಾರು ಅಂತ ಸಂಸ್ಥೆಯಲ್ಲಿ, ಕಿಂ ಏನು, ಯಾರು ಏನು ಅಂತ ಪ್ರಶ್ನೆ ಕೇಳ್ತೇವಲ್ವಾ, ಅವನೇ ಕೃಷ್ಣ. ವಿಷ್ಣು ಸಹಸ್ರನಾಮ ಹೇಳ್ತಾ ಇದೀವಿ 10, 20, 30, 50 ವರ್ಷದಿಂದ ಹೇಳ್ತಾ ಇದೀವಿ, ಆದ್ರೆ ಒಂದು ಶ್ಲೋಕಕ್ಕೆ ಅರ್ಥನೇ ನಾವು ಗ್ರಹಿಸಕ್ ಹೋಗ್ಲಿಲ್ಲ. ಊರು ಹೊಡೆದಿದ್ದು, ಹೇಳಿದ್ದೇ ಹೇಳಿದ್ದು. ಏಕೋ ಕೃಷ್ಣ ಒಬ್ಬನೇ, ಆದ್ರೆ ಅವನು ಒಬ್ಬನೇ ಅಲ್ಲ. ನೋಡಿ ಎಷ್ಟೊಂದು ವೈವಿಧ್ಯತೆ ಇದೆ. ಒಬ್ಬನೇ ಕೃಷ್ಣ, ಆದ್ರೆ ಅವನು ಒಬ್ಬನೇ ಅಲ್ಲ. ಏಕೋ ನೈಕ ಸವಃ ಕಃ, ಯಾರು, ಕಿಂ ಯತ್ ತತ್, ಎಲ್ಲಿ, ಯಾವುದು, ಅದ ಇದ, ಇವೆಲ್ಲ ಕೃಷ್ಣನ ನಾಮಗಳೇ. ಉದ್ಧಾರ ತೆಗಿತೇವಲ್ಲ, ಇಷ್ಟೊಂದು ಇಷ್ಟೊಂದು ವೈಭೋಗ, ಸೌಂದರ್ಯ, ಇಷ್ಟು ಅಗಾಧವಾದ ಸಮುದ್ರ ಅಂತ ಆಶ್ಚರ್ಯ ಪಡ್ತೀವಲ್ಲ, ಅವನೇ ಕೃಷ್ಣ. ಅದಕ್ಕೆ ಹೇಳುದು, ವಿಷ್ಣು ಸಹಸ್ರನಾಮದಲ್ಲಿ ಎಷ್ಟು ನಾಮಗಳು, 1000 ನಾಮಗಳು ಬರುತ್ತೆ. ಒಂದು ನಾಮದ ಅರ್ಥವನ್ನ ತಿಳ್ಕೊಳ್ಳಿ, ಆ ಅರ್ಥವನ್ನು ಅನುಸಂಧಾನ ಮಾಡಿ, ಓ ಇದು ಕೃಷ್ಣ, ಇದು ಕೃಷ್ಣ, ಇದು ಕೃಷ್ಣ. ಅಂಥ ಕೃಷ್ಣನಿಗೆ ಆನಂದ ಕೊಡೋಕ್ಕೋಸ್ಕರ, ಅವನ ಲೀಲೆಗೆ ಸಹಾಯ ಮಾಡೋಕ್ಕೋಸ್ಕರ ಬರ್ದಾನೆ ಬಲರಾಮ. ಅದಕ್ಕೆ ಶಿವ ಪಾರ್ವತಿಯರು ಸ್ಕಂದ ಪುರಾಣದಲ್ಲಿ, ಶಿವ ಪುರಾಣ ಅಲ್ಲ, ಸ್ಕಂದ ಪುರಾಣದಲ್ಲಿ ಶಿವ ಪಾರ್ವತಿಯರು ಮಾತಾಡ್ತಿದ್ದಾರೆ. ನಮ್ಗೆ ಗೊತ್ತಾಯ್ತು, ಅವರೇ ಕೇಳಬಾರ್ದು. ಶಿವ ಪಾರ್ವತಿಯರು ಮಾತಾಡಿದ್ ನಮ್ಗೆ ಹೆಂಗ್ರಿ ಗೊತ್ತಾಯ್ತು? ಕ್ಯಾಮ್ರಾ ಏನೋ ಇಟ್ಟಿದ್ವಾ? ಇಲ್ಲ. ಶಿವ ಪಾರ್ವತಿಯರು ಏನ್ ಮಾತಾಡ್ತಾರೆ, ಅದು ಭಕ್ತ ಹೃದಯದಲ್ಲಿ ಪ್ರಕಟ ಆಗುತ್ತೆ. ಈಗ ನಾನು ಇಲ್ಲಿ ಮಾತಾಡ್ತಾ ನಿಮ್ಗೆ ಕೇಳಿಸೋದೇ ಇಲ್ವೋ? ಅಲ್ಲಿ ಹೆಂಗೆ ಪ್ರಕಟ ಆಯ್ತು? ಇಲ್ಲಿ ವಾಣಿ ಆ ಕಡೆ ಅಂತರಂಗ ಭಕ್ತಿ ಮಾತ್ರ ಅರ್ಥ ಆಗುತ್ತೆ. ಇದು ಸ್ಕಂದ ಪುರಾಣದ ಹೇಳ್ತಾರೆ ಶಿವ ಪಾರ್ವತಿಯರು, ಯಾ ಯಥಾ ಭುವಿ ವರ್ತಂತೆ ಪುರ್ಯೋ ಭಗವತಃ ಪ್ರಿಯ ತಸ್ತತಾ ಸಂತಿ ವೈಕುಂಠೆ ತತ್ತೀಲ ಲೀಲಾರ್ಥಮಾಧೃತಃ ನಾನಾ ಕಲ್ಪಲತಾ ಕಿರಣಂ ವೈಕುಂಠಂ ವ್ಯಾಪಕಂ ಸ್ಮರೇತ್ ಅತಃ ಸಾಮ್ಯಂ ಗುಣಾನಾಂ ಚ ಪ್ರಕೃತಿ ಸರ್ವಕಾರಣಂ. ಹೇ ಪಾರ್ವತಿ, ಐಹಿಕ ಜಗತ್ತಲ್ಲಿ ಶಿವ ಹೇಳ್ತಾ ಇರೋದು. ಯಾರಾದ್ರೂ ಇಲ್ಲಿ ನಮ್ಮ ಮತ, ನಮ್ಮ ಪಂಗಡ, ಅದಕ್ಕೆ ಹೇಳುದು ಎಲ್ಲಾ ಶಾಸ್ತ್ರಗಳನ್ನು ಓದಿರ್ಬೇಕು, ಇಲ್ಲ ಒಂದು ಪರಂಪರೆಯಿಂದ ಬಂದಂತ ಆಚಾರ್ಯರು ಹೇಳಿದ ಕೇಳಬೇಕು. ಎರಡರಲ್ಲಿ ಯಾವ್ದು ಬೆಟರ್ ಅದನ್ನ ಮಾಡ್ಬೇಕು. ಇಲ್ಲ ನಾವ್ ಯಾರು ನಂಬೋದಿಲ್ಲಪ್ಪ, ನಾವೇ ಖುದ್ದಾಗಿ ಎಲ್ಲ 18 ಪುರಾಣ ಓದಿ, 108 ಉಪನಿಷತ್ತು ಓದಿ, ಲಕ್ಷಾಂತರ ಮಂತ್ರಗಳನ್ನ ಓದಿ ಅರ್ಥ ಮಾಡ್ಕೋತೀವಿ ಅಂದ್ರೆ ಮಾಡ್ಕೋಬಹುದು. ಇಲ್ಲ ಸುಮ್ಮನೆ ಯಾರಾದ್ರೂ ಹೇಳಿದ್ದನ್ನ ಕೇಳಿಸ್ಕೊಂಡು ನಂಬ್ಕೊಂಡು ಹೋಗ್ಬೇಕು. ಅದು ಅಧಿಕೃತ ಪರಂಪರೆಯಿಂದ ಬಂದಿರುವಂತ ಆಚಾರ್ಯರ ಮಾತು. ಇಲ್ಲಿ ಶಿವ ಪಾರ್ವತಿ ಹೇಳ್ತಾ ಇದ್ದಾರೆ ವಿತ್ ಶ್ಲೋಕ, ಈ ಐಹಿಕ ಜಗತ್ತಲ್ಲಿ ದ್ವಾರಕೆ ಇದೆ, ಮಥುರಾ ಇದೆ, ವೃಂದಾವನ, ಗೋಕುಲ, ಜಗನ್ನಾಥಪುರಿ, ರಾಮೇಶ್ವರಂ, ಇವೆಲ್ಲವೂ ದೇವರ ಸಾಮ್ರಾಜ್ಯವಾದ, ವೈಕುಂಠವಾದ, ದೇವೋತ್ತಮನ ನಿವಾಸಗಳನ್ನ ಪ್ರತಿನಿಧಿಸುವ ಪ್ರತಿಕೃತಿಗಳು. ನಾವು ಗೋಲೋಕಕ್ಕೆ ಹೋಗಿಲ್ಲಪ್ಪ, ನೋಡಿಲ್ಲ.
ಆ ಗೋಲೋಕದ ಪ್ರತಿಕೃತಿ ಇಲ್ಲಿದೆ, ಅದಕ್ಕೆ ನಾವು ಇಲ್ಲಿ ಹೋಗ್ಬೇಕು. ಯಾಕಂದ್ರೆ ವೈಕುಂಠ ಲೋಕ ಶಾಶ್ವತವಾದದು, ಅನಂತ ಆಮ್, ಆಧ್ಯಾತ್ಮಿಕ ಪರಿಸರ ಅದು ನಾವು ನೋಡಕ್ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಮಂತ್ರವನ್ನ ಜಪ ಮಾಡ್ಬೇಕಾದ್ರೆ, ಭಗವಂತನ ಧ್ಯಾನ ಮಾಡ್ಬೇಕಾದ್ರೆ ಅದನ್ನ ಕುರಿತು ನಾವು ಸ್ಮರಣೆ ಮಾಡ್ಬೇಕು ಪಾರ್ವತಿ. ಭಗವಂತನ ಲೀಲೆಗಳನ್ನ ಸ್ಮರಣೆ ಮಾಡ್ಬೇಕು ಪಾರ್ವತಿ. ಭಗವಂತನ ಗುಣಗಳನ್ನ ಜಪಿಸ್ಬೇಕು, ಭಗವಂತನ ಕೀರ್ತನೆಯನ್ನ ಹಾಡಬೇಕು ಪಾರ್ವತಿ ಅಂತ ಹೇಳ್ತಾರೆ. ಯಾರು? ಶಿವ. ಯಾರು ಭಗವಂತ ಅಂದ್ರೆ? ಶಿವ ಪರಮ ಭಕ್ತ, ಪರಮ ವೈಷ್ಣವ. ವೈಷ್ಣವರು ಯಾರ ಬಗ್ಗೆ ಮಾತಾಡ್ತಾರೆ? ಭಗವಂತನ ಬಗ್ಗೆ ಮಾತಾಡ್ತಾರೆ. ಅವ್ರ ಬಗ್ಗೆ ಮಾತಾಡ್ತಾರ, ನಾನ್ ಎಂತ ಮಹಾ ವೈಷ್ಣವ ಗೊತ್ತಾ, ನನ್ ಪೂಜೆ ಮಾಡ್ರಿ, ನನ್ ಮಾಡ್ತೀನಿ ಅಂತ ಹೇಳ್ತಾರ. ವೈಷ್ಣವರು ಯಾವತ್ತೂ ಅವ್ರ ಬಗ್ಗೆ ಮಾತಾಡೋದಿಲ್ಲ, ಭಗವಂತನ ಬಗ್ಗೆ ಮಾತಾಡ್ತಾರೆ. ಸೊ ಶಿವ ವೈಷ್ಣವಾನಾಂ ಯಥಾಶಂಭು, ಅದಕ್ಕೋಸ್ಕರ ಅವರು ಭಗವಂತನ ಧಾಮದ ಬಗ್ಗೆ ಮಾತಾಡ್ತಾರೆ. ಯಾವ ಪುರಾಣದಲ್ಲಿ ಬರುತ್ತೆ ಮಾತಿದು? ಸ್ಕಂದ ಪುರಾಣದಲ್ಲಿ ಬರುತ್ತೆ. ಗೊತ್ತಿದೆಯಾ ನಮ್ಗೆ? ಸ್ಕಂದ ಪುರಾಣ ಓದಿದೀವಾ? 80,000 ಶ್ಲೋಕ ಇದೆ. ಅಯ್ಯೋ ಬಿಡ್ರಿ, 700 ಶ್ಲೋಕ ಇರೋ ಭಗವದ್ಗೀತೆನೇ ಇನ್ನ ಓಪನ್ ಮಾಡಿಲ್ಲ, ರ್ಯಾಪರ್ ಹರಿದಿಲ್ಲ, ಆಸ್ ಇಟ್ ಇಸ್ ಹಾಗೇ ಇದೆ. ಭಗವದ್ಗೀತೆ ಆಸ್ ಇಟ್ ಇಸ್ ಹಾಗೇ ಇದೆ, ರ್ಯಾಪರ್ ಕೂಡ ಹರಿದಿಲ್ಲ. ಇನ್ನು 80,000 ಶ್ಲೋಕ ಯಾವ ಜನ್ಮಕ್ಕೆ? ಇವಾಗ ನಮ್ಮ ಈಗೋ, ನಮ್ಮ ಆ ಮಿಥ್ಯ ಅಹಂಕಾರ, ಗರ್ವ, ಜಂಬ ಎಲ್ಲ ಒಣಗೋಗ್ಬಿಡುತ್ತೆ. ನಮ್ಮ ನಶೆ ಎಲ್ಲ ಇಳಿದು ಬಿಡುತ್ತೆ. ಇಳಿದೆ ಭಗವಂತ ಅರ್ಥ ಆಗ್ಬಿಡ್ತಾನ? ಖಂಡಿತ ಅರ್ಥ ಆಗೋದಿಲ್ಲ. ಮಂತ್ರವನ್ನು ಜಪಿಸುವಾಗ, ಈಗ ವಿಷ್ಣು ಸಹಸ್ರನಾಮ ಹಾಡ್ತಿರ್ತೀರ ಅಂತ ಇಟ್ಕೊಳ್ಳಿ. ವಿಷ್ಣು ಸಹಸ್ರ ಮಾಡ್ಬೇಕಾದ್ರೆ ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಡೋದಲ್ಲ. ಓಂ ವಿಶ್ವಂ ವಿಷ್ಣು ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಭೂತ ಭಾವ ಭೂತಾತ್ಮ ಭೂತ ಭಾವನ ಹೇಳಿದ್ರಿ. 4 ಸಲ ಹೇಳ್ಬಿಟ್ವಿ. ಏನ್ ಅರ್ಥ ಮಾಡ್ಕೊಂಡ್ರಿ? ವಿಷ್ಣು ಅಂದ್ರೆ ಏನು, ವಿಶ್ವಂ ಅಂದ್ರೆ ಏನು, ಭೂತ ಭವ್ಯ ಭವತ್ ಪ್ರಭು ಅಂದ್ರೆ ಏನು, ಭೂತ ವೃತ್ ಅಂದ್ರೆ ಏನು, ಭೂತ ಭಾವನ ಅಂದ್ರೆ ಏನು? ಗೊತ್ತಿಲ್ಲ. ಮಂತ್ರವನ್ನು ಜಪಿಸುವಾಗ ಶಿವ ಹೇಳ್ತದ್ರೆ, ವ್ಯಕ್ತಿಯು ಸದಾ ಆಧ್ಯಾತ್ಮಿಕ ಲೋಕವನ್ನ ಕುರಿತು ಸ್ಮರಣೆ ಮಾಡಿಕೊಳ್ಳಬೇಕು. ಈಗ ನಾವು ಶ್ರವಣ ಮಾಡ್ತಾ ಇರ್ಬೇಕಾದ್ರೆ ಕಣ್ಮುಂದೆ ನಿತ್ಯಾನಂದ ಪ್ರಭು, ಚೈತನ್ಯ ಮಹಾಪ್ರಭು, ಅವರ ಭಕ್ತದವರು, ಅವರ ಧಾಮ, ಕೃಷ್ಣ, ರಾಧಾ ಕೃಷ್ಣ ಲೀಲೆಗಳೆಲ್ಲ ಸ್ಮರಣೆಗೆ ಬರ್ಬೇಕು. ಗಲೀಜ್ ಆಚೆ ಹೋಗ್ಬಿಡುತ್ತೆ. ಸರಿ, ಈ ಬಲರಾಮ ಒಂದ್ ರೀತಿ ಒಂದ್ ಸ್ವಲ್ಪ ನೀರು ಕುಡ್ಕೊಳ್ತಾನೆ. ಕೃಷ್ಣ ವೃಂದಾವನವನ್ನ ಈ ಭೌತಿಕ ಜಗತ್ತಿಗೆ ತಂದ. ಹೌದಾ? ಯಾರು ವೃಂದಾವನ ದರ್ಶನ ಮಾಡಿದಿರಿ? ನವದ್ವೀಪಧಾಮ ದರ್ಶನ ಮಾಡಿದಿರಿ? ಕೃಷ್ಣ ತನ್ನದೇ ಲೋಕವನ್ನ, ಅವನ ಧಾಮ, ಅವನ ಪರಿವಾರ, ಅವನ ಪರಿಕರ, ಅವನ ಗುಣ ರೂಪ ಎಲ್ಲವನ್ನೂ ಇಲ್ಲಿ ತಂದು ಬಿಡ್ತಾನೆ. ಬ್ರಹ್ಮಾಂಡ ಪ್ರಕಾಶ ತಾರ ಕೃಷ್ಣೇರ ಇಚ್ಛಾಯ ಏಕೈ ಸ್ವರೂಪ ತಾರ ನಾಹಿದು ಈ ಕಾಯ. ಏನಂದ್ರೆ, ಇಚ್ಛಾಯ ಪ್ರಭು ಇಚ್ಛೆ ತರ, ಕೃಷ್ಣನ ಇಚ್ಛೆ ಪ್ರಕಾರ ಈ ಧಾಮ ಭೌತಿಕ ಜಗತ್ತಲ್ಲಿ ಪ್ರಕಟ ಆಯಿತು. ಆದ್ರಿಂದ ಗೋಲೋಕ ಮತ್ತೆ ಗೋಕುಲ ಎರಡು ಒಂದೇ. ಆ ಎರಡು ಯಾರು? ಬಲರಾಮ. ಬಲರಾಮ ಧಾಮ ಆಗಿ ಸೇವೆ ಮಾಡ್ತಾನೆ, ಪರಿಕರಗಳಾಗಿ ಸೇವೆ ಮಾಡ್ತಾನೆ. ಉದಾಹರಣೆಗೆ ಬಲರಾಮ ಗೋಲೋಕ, ಬಲರಾಮನೇ ಗೋಕುಲ ವೃಂದಾವನ, ಬಲರಾಮನೇ ಕೃಷ್ಣನ ಪಾದುಕೆ, ಬಲರಾಮನೇ ಕೃಷ್ಣನ ಜನಿವಾರ, ಬಲರಾಮನೇ ಕೃಷ್ಣನ ಬಿಲ್ಗರಿ, ಬಲರಾಮನೇ ಕೃಷ್ಣನ ಧೋತಿ, ಬಲರಾಮನೇ ಎಲ್ಲ ಆಗಿ ಅವನಿಗೆ ಸೇವೆ ಮಾಡ್ತಾರೆ. ಅದೇ ತರ ಈ ಭೌತಿಕ ಜಗ, ಆಮೇಲೆ ಭಗವಂತ ಮೃದಂಗ, ಭಗವಂತನೇ ಕರ್ತಾಲ ಅಂದ್ರೆ ಬಲರಾಮ, ಪ್ರತಿಯೊಂದು ಕೂಡ ಬಲರಾಮ. ಸೊ ಹೀಗೆ ಎಲ್ಲ ರಸದಲ್ಲೂ ಬಲರಾಮ
ಕೃಷ್ಣನ ಸೇವೆ ಮಾಡ್ತಾನೆ. ಆ ಗೋಕುಲ, ಆ ಗೋಲೋಕ ಹೇಗಿದೆ? ಚಿಂತಾಮಣಿ ಭೂಮಿ ಕಲ್ಪವೃಕ್ಷ ವಯಮ್ಮನ ಚರ್ಮ ಚಕ್ಷೆ ದೇಕೆ ತಾರೆ ಪ್ರಪಂಚೇ ರಸಮ. ಅಲ್ಲ, ಚರ್ಮ ಚಕ್ಷು ಅಂದ್ರೆ ಏನು? ಈ ಚರ್ಮದ ಕಣ್ಣು. ಈ ಚರ್ಮದ ಕಣ್ಣ ನಮ್ಗೆ ಏನ್ ಕಾಣಿಸುತ್ತೆ? ಭೌತಿಕ ವಸ್ತು ಕಾಣಿಸುತ್ತೆ. ನಾವು ಹೋಗ್ತೇವೆ, ವೃಂದಾವನ ಚೆನ್ನಾಗಿದೆ ರೀ, ಅಲ್ಲದ್ರೆ ಸ್ವಲ್ಪ ಗಲೀಜಿತ್ತು, ಅಲ್ಲೊಂದ್ ಸ್ವಲ್ಪ ಸ್ಲಮ್ ಏರಿಯಾ ತರ ಇದೆ, ಚೆನ್ನಾಗಿದೆ ಚೆನ್ನಾಗಿದೆ, ಈ ತರ ನೋಡ್ಕೊಂಡ್ ಬರ್ತೀವಿ ನಾವು, ಹೌದಾ? ಏನ್ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಸರ್ಟಿಫಿಕೇಟ್ ಕೊಡೋಕೆ ನಾವ್ಯಾರು? ಹ್ಮ್? ನಾವೇನು ಆಹಾರ ಇಲಾಖೆ, ಆರೋಗ್ಯ ಇಲಾಖೆನ? ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ಲಮ್ ಇದೆ, ಅಲ್ಲಿ ಜನ ಹಂಗಿದ್ದಾರೆ, ಅಲ್ಲಿ ಭಿಕ್ಷೆ ಬೇಡ್ತಾರೆ, ನಾವ್ಯಾರು ಹೇಳೋದಕ್ಕೆ? ಚರ್ಮ ಚಕ್ಷೆ ದೇಖೆ ತಾರೆ ಪ್ರಪಂಚ ರಸಮ. ಅಯ್ಯೋ, ನಮ್ ಏರಿಯಾನೇ ಚೆನ್ನಾಗಿತ್ತು, ನಮ್ಮ ಏರಿಯಾ ಇದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದೀವಿ ನಾವು. ಎಲ್ಲಿಗೆ ಹೋಗ್ಬಂದ್ರೆ ವೃಂದಾವನಕ್ಕೆ ಹೋಗ್ಬ. ಅದಕ್ಕೆ ಶ್ರೀಲ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಹೇಳ್ತಿದ್ದಾರೆ, ಯಾರಿಗೆ ಪ್ರಪಂಚದ ಕಣ್ಣಿದೆಯೋ ಪರ ಕುಡುಕನಿಗೆ ಎಲ್ಲಾನು ಅಮಲೆ ಏರ್ಬಿಟ್ರೆ ಹೆಂಗ್ ಕಾಣಿಸುತ್ತೆ? ಹಂಗ್ ಕಾಣಿಸುತ್ತೆ. ಭೌತಿಕ ಅಮಲೆ ಏರಿದ್ರೆ ಅವನಿಗೆ ಧಾಮನು ಕೂಡ ಪ್ರಪಂಚೇರ ಸಮ, ಈ ಭೌತಿಕ ಪ್ರಪಂಚಕ್ಕೆ ಸಮ ಅಂತ ಭಾವಿಸ್ತಾನೆ. ಅದು ಅಲೌಕಿಕ ದಿವ್ಯ ಧಾಮಗಳು. ಅದಕ್ಕೆ ಹೇಳೋದು, ಇಲ್ಲಿಗೆ ನಮ್ಮ ಅಜ್ಞಾನವನ್ನ ಕಳ್ಕೊಂಡು ಹೋಗ್ಬೇಕು. ನಿಜವಾಗ್ಲೂ ನಮ್ಗೆ ಧಾಮಕ್ಕೆ ಹೋಗೋ ಅರ್ಹತೆನೇ ಇಲ್ಲ. ಧಾಮಕ್ಕೆ ಹೋಗೋ ಅರ್ಹತೆ ಇರ್ಲಿ, ನಾವು ಭೂಮಿ ಮೇಲೆ ಕಾಲಿಡೋ ಅರ್ಹತೆ ಇಲ್ಲ ನಮ್ಗೆ. ಉಸಿರಾಡಕ್ಕೆ ನಮ್ಗೆ ಅರ್ಹತೆ ಇಲ್ಲ. ಒಂದು ಉಸಿರಾಟ ನಾವು ಒಂದ್ ಗಾಳಿ ಒಳಗಡೆ ತಗೊಳ್ಳೋಷ್ಟು ಅರ್ಹತೆ ಇಲ್ಲ ನಮ್ಗೆ, ಯೋಗ್ಯತೆ ಇಲ್ಲ. ಆದ್ರೂ ಭಗವಂತ ಒಂದಲ್ಲ ಒಂದಿನ ಬರ್ತಾನೆ ನನ್ನ ಭಕ್ತಿ ಸೇವೆ ಮಾಡೋದಕ್ಕೆ, ಖಂಡಿತ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾ ಕೂತಿದ್ದಾನೆ. ಮೂರ್ಖ ಜನರು ತಮ್ಮ ಐಹಿಕ ಆಸ್ತಿ ಪಾಸ್ಗಳಲ್ಲಿ ಮಗ್ನರಾಗಿರುತ್ತಾ ಜನರಿಗೆ ಮುಖಂಡರಾಗಿದ್ದೇವೆಂದು ಅನಾಶಕವಾಗಿ ಗರ್ವ ತಾಳುತ್ತಾರೆ. ಆದರೆ ಅವರು ಮನುಷ್ಯನ ಆಧ್ಯಾತ್ಮಿಕ ಮೌಲ್ಯವನ್ನ ಕಡೆಗಣಿಸುತ್ತಾರೆ. ಹೌದಲ್ಲ? ಗರ್ವ ಯಾಕೆ? ನಾನು ಭಾರಿ ಶ್ರೀಮಂತ, ನನ್ನ ಐಹಿಕ ಆಸ್ತಿ ಪಾಸ್ತಿಗಳು ನೋಡಿ. ಹಣದ ಮೇಲೆ ಅಳಿಬೇಕಾ ನಾವು ಮನುಷ್ಯನನ್ನ? ಅವನ ಆಧ್ಯಾತ್ಮಿಕ ಮೌಲ್ಯದ ಮೇಲೆ ಅಳಿಬೇಕು. ಜನಕ್ಕೆ ಗೊತ್ತಿಲ್ಲ ಅಲ್ವಾ? ಭಕ್ತ ಡಿವೋಟಿ ಆಗಿರ್ಲಿ, ನಾನ್ ಡಿವೋಟಿ ಆಗಿರ್ಲಿ ರೀ, ಅವ್ರ ಹತ್ರ ದುಡ್ಡು ಇದೆಯಾ, ಐಶ್ವರ್ಯ ಇದೆಯಾ, ಕೀರ್ತಿ, ಪದವಿ ಇದೆಯಾ, ಅವ್ರು ನಮ್ಮ ಫ್ರೆಂಡು. ದ್ವಾರಪಾಲಕರು ದ್ವಾರಕೆಯಲ್ಲಿ ಕೃಷ್ಣನ್ ಫ್ರೆಂಡ್ ಇಷ್ಟು ನಿರ್ಗತಿಕನಾಗಿರೋದಕ್ಕೆ ಸಾಧ್ಯ ಇಲ್ಲ ರೀ. ಈ ತರ ಅರ್ಕಲ್ ಬಟ್ಟೆ ಹಾಕೊಂಡು ಬರ್ತಾರ ಕೃಷ್ಣನ್ ಫ್ರೆಂಡ್ ಅಂದ್ರೆ. ಕೃಷ್ಣ ಹೋಗಿ ಹೋಗಿ ಇಂಥವ್ರನ್ನ ಫ್ರೆಂಡ್ ಮಾಡ್ತಾನ ಅಂತ ಅವ್ರಿಗೆ ಅನುಮಾನ ಬಂದ್ಬಿಡ್ತು ದ್ವಾರಪಾಲಕರಿಗೆ. ಮಾಯಾ, ಮಾಯಾ. ಯಾಕೆ ಮಾಡ್ಬಾರ್ದು? ಆಧ್ಯಾತ್ಮಿಕ ಮೌಲ್ಯವನ್ನು ಗುರುತಿಸ್ಬೇಕು, ಬಾಹ್ಯ ಮೌಲ್ಯ ಅಲ್ಲ. ಗರ್ವ. ಇಂತಹ ಭ್ರಮಿತ ಮುಖಂಡರು ಅನೇಕ ವರ್ಷಗಳಿಗಾಗಿ ಯೋಜನೆ ಹಾಕುತ್ತಾರೆ. ನಾನಿನ್ 5 ವರ್ಷಕ್ಕೆ ಹಿಂಗೆ, 10 ವರ್ಷಕ್ಕೆ ಹಿಂಗೆ, 20 ವರ್ಷಕ್ಕೆ ಹಿಂಗೆ ಹಾಕ್ತೀನಿ ಅಂತ ಯೋಜನೆ ಹಾಕ್ತೀವಿ ನಾವು. ಆದರೆ ಐಹಿಕ ಪ್ರಕೃತಿಯಿಂದ ಬಾಧಿತರಾಗಿ ತಾಪತ್ರಯಗಳಿಗೆ ಬದ್ಧರಾದ ಸ್ಥಿತಿಯಲ್ಲಿರುವ ಮಾನವ ಸಮುದಾಯವನ್ನು ಅವರು ಸಂತೋಷಗೊಳಿಸಲಾರರು. ಕೃಷ್ಣನ ಕಥೆಯಿಂದ ಆಗೋ ಸಂತೋಷ ನಾವು ಇನ್ಯಾವುದರಿಂದನೂ ಸಂತೋಷ ಪಡಕ್ ಸಾಧ್ಯ ಇಲ್ಲ. ಅದಕ್ಕೆ ನಮ್ಗೆ ಭಗವಂತನ ಬಗ್ಗೆ ಕೇಳಿ ಆನಂದ ಪಡೋರು ಬೇಕು ಹೊರತು, ಏನೋ ತಾಪತ್ರಯ ಇದೆ ಕೇಳ್ಕೊಂಡು ಸಮಾಧಾನ ಪಡ್ಕೊಳ್ಳೋಣ. ಸಮಾಧಾನ ಆಗತ್ತೆ, ಇಲ್ಲ ಅಂತಲ್ಲ, ಅದಕ್ಕೋಸ್ಕರ ಸೀಮಿತ ಮಾಡಬಾರ್ದು. ಒಂದು ಮುಷ್ಟಿ ಆಗಲ ವಜ್ರವನ್ನ ಕೊಟ್ಬಿಟ್ಟು ನಾವು 1 kg ಅಕ್ಕಿ ತಗೊಂಬಂದ್ರೆ ಅದ್ರ ಎಷ್ಟು ಯೂಸ್ಲೆಸ್ ಅಲ್ವಾ? ಅದು ಸಿಗುತ್ತೆ, 1 kg ಅಕ್ಕಿ ಕೊಡಲ್ಲ ಅಂತ ಹೇಳಲ್ಲ, 1 ಮೂಟೆನೆ ಕೊಡ್ತಾರೆ. ಅಷ್ಟೇನ ಅದ್ರ ಮೌಲ್ಯ? ಒಂದು ವಜ್ರಕ್ಕೆ ಅಷ್ಟೇನೆ ಮೌಲ್ಯ. ಆದ್ರೆ ನಮಗ್ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಆ ಮೌಲ್ಯ ಅಷ್ಟೇ ಅಂತ ಭಾವಿಸ್ಬಿಡ್ತೀವಿ. ಭಗವಂತನ ಲೀಲಾ ಶ್ರವಣದಿಂದ ನಮ್ಮ ಅನೇಕ ಜನ್ಮಗಳ ಪಾಪಗಳ ನಾಶ ಆಗುತ್ತೆ. ಆದ್ರೆ ನಮ್ಗೆ ಅದು ಗೊತ್ತಿಲ್ಲ. ನಮ್ಮ ಮನಃಶಾಂತಿಗೋಸ್ಕರ ಬರ್ತೀವಿ, ಏನೋ ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ಕೊಂಡು ಅಂತ ಬರ್ತೀವಿ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಭ್ರಮಿತರು. ಆದರೆ ಭಗವಂತನ ದಿವ್ಯ ಧಾಮದಲ್ಲಿ ಅದೆಲ್ಲ ಏನೂ ಇಲ್ಲ. ಅಲ್ಲಿ ಹೋಗೋಣ ಬನ್ನಿ, ಅಲ್ಲಿ ಹೋಗ್ಬೇಡ, ಯಾರ ಕಾಟ ಇಲ್ಲ, ಯಾವ ತಾಪತ್ರ ಇರೋದಿಲ್ಲ.
ರೋಗ ರುಜಿನ ಇರೋದಿಲ್ಲ. ಹ? ದುಡ್ಡು ಬೇಕು, ಮನೆ ಬೇಕು, ಮಠ ಬೇಕು ಅನ್ನೋ ಆಸೆಗಳಿರೋದಿಲ್ಲ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪವೃಕ್ಷ ಲಕ್ಷಾವೃತೇಶು ಸುರಭಿರವಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಚಿಂತಾಮಣಿ ಪ್ರಕರ ಸದ್ಮಸು ಕಲ್ಪವೃಕ್ಷ ಧಾಮ, ಚಿಂತಾಮಣಿ ಧಾಮ ಅದು. ಫಳ 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 ಹೊಳಿತಾ ಇರುತ್ತೆ. ಅಲ್ಲಿ ಭೌತಿಕ ಮಣ್ಣು ಇಲ್ಲ, ಅಲ್ಲಿ ಮಣ್ಣು ಕಲ್ಲು ಜಲ್ಲಿ, ಜಲ್ಲಿ ಪೌಡ್ರು ಮನೆ ಕಟ್ಟಕ್ಕೆ ಅವೆಲ್ಲ ಇಲ್ಲ ಅಲ್ಲಿ. ಅದು ನಮ್ ಧಾಮ. ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಕೊಳಿತಾ ಇದೀವಿ ನಾವು. ಮನೆಗೆ ಏನ್ ಪಾಲಿಶ್ ಮಾಡಿಸೋದು, ಓ ಸರ್ ಇದು ಇಟಾಲಿಯನ್ ಗ್ರಾನೈಟ್, ಇದು ಮಾರ್ಬಲ್, ವಾವ್ ಜರ್ಮನಿಯಿಂದ ತರಿಸಿದ್ದು. ಅದು ಭಗವಂತನ್ ಮಾಡ್ಬೇಕು, ನಮ್ಗಲ್ಲ ಅದು. ಭಗವಂತನ ದೇವಸ್ಥಾನ ಕಟ್ಟಕ್ಕೆ ಇಟಾಲಿಯನ್ ಮಾರ್ಬಲ್ ಕಾಸ್ಟ್ಲಿ ಐಟಮ್ಸ್ ತಂದು ಹಾಕ್ಬೇಕು, ಯಾಕಂದ್ರೆ ಅವಂದು ಅದು. ನಮ್ಮ ಮನೆಗಳಿಗೆ ತಂದು ಹಾಕೊಂಡು ನಾವು ಎಂಜಾಯ್ ಮಾಡಕ್ಕಲ್ಲ. ಇದೆಲ್ಲ ಮುಳುಗು ಹೋಗಿರ್ತೀವಿ ನಾವು. ಆದ್ರೆ ಬ್ರಹ್ಮದೇವರು ಹೇಳ್ತಾರೆ, ಅಲ್ಲಪ್ಪ ಚಿಂತಾಮಣಿ ಧಾಮ ಅಲ್ಲಿರೋದು, ಕಲ್ಪವೃಕ್ಷ ದ್ರುಮಗಳಿದೆ ಅಲ್ಲಿ. ಇದು ಯಾವುದು ಮತ್ತೆ ಅಂತ ಭಗವಂತನ ಧಾಮವನ್ನ ಬಿಟ್ಬಿಟ್ಟು ನಾವ್ ಇಲ್ಲಿ ಬಂದಿದೀವಲ್ವಾ, ನಾವೆಂತ ದಡ್ರು. ದಡ್ರ ಬುದ್ಧಿವಂತರು. ವೈಕುಂಠದಲ್ಲಿ ಹೆಂಗಿರ್ತಾರೆ ಅಲ್ಲಿನ ಭಕ್ತರು? ಪ್ರತಿಯೊಬ್ಬರು ಕೃಷ್ಣನಿಗೆ ಅನುರೂಪವಾದ ಸೌಂದರ್ಯ, ಮೋಹಕವಾದ ಸೌಂದರ್ಯ. ಪ್ರತಿಯೊಬ್ಬರು ಪೀತಾಂಬರ ಧರಿಸಿರ್ತಾರೆ, ಪ್ರತಿಯೊಬ್ಬರು ಚತುರ್ಭುಜರು, ಪ್ರತಿಯೊಬ್ಬರು ಕೈಲಿ ಶಂಖ ಚಕ್ರ ಗದ ಇರುತ್ತೆ. ಆದ್ರೆ ಅದಕ್ಕಿಂತಲೂ ಉನ್ನತವಾದ ಲೋಕ ಗೋಲೋಕ ವೃಂದಾವನ. ಅಲ್ಲಿ ಯಾರು ಚತುರ್ಭುಜರಲ್ಲ, ಯಾರ ಕೈಲಿ ಶಂಖ ಚಕ್ರ ಇಲ್ಲ, ಹ ಯಾರು ಭಗವಂತನ ಭಯದಿಂದ ನೋಡಲ್ಲ. ಗೋಲೋಕ ವೃಂದಾವನ ಅದು ನಮ್ಮ ನಿತ್ಯ ಧಾಮ. ನನಗೆ ಬೇಡ ಕೃಷ್ಣ, ವಿಷ್ಣು ನಿನ್ನ ಚತುರ್ಭುಜ ರೂಪ ನನಗೆ ಬೇಡ, ನಿನ್ನಷ್ಟೇ ಐಶ್ವರ್ಯ ಬೇಡ ನನಗೆ, ನಿನ್ನ ಲೋಕದಲ್ಲಿ ವಾಸ ಮಾಡ ಬೇಡ ಬೇಡ, ನಿನ್ನ ಹತ್ರ ಬೇಡ ಬೇಡ, ನನಗೆ ಮತ್ತೆ ಇನ್ನೇನ್ ಬೇಕು? ನಿನ್ನ ಭಕ್ತಿ ಸೇವೆ ಅಂದ್ಕೊಂಡು ನಿನ್ ಸೇವೆ ಮಾಡ್ಬೇಕು ನಾನು. ನಿನ್ನ ಲೋಕಕ್ಕೆ ಬಂದಲ್ಲಿ ಪ್ರೀಚಿಂಗ್ ಮಾಡಕ್ಕಾಗುತ್ತೆ ನಾನು ವೈಕುಂಠದಲ್ಲಿ? ಅದು ದಡ್ರೆ ಆಗಿದ್ದಾರೆ ಪ್ರೀಚಿಂಗ್ ಮಾಡಕ್ಕೆ, ಅಥವಾ ಯಾರು ಜ್ಞಾನ ಇಲ್ಲ ಪ್ರೀಚಿಂಗ್ ಮಾಡೋದಕ್ಕೆ? ಎಲ್ರ ಹತ್ರನೂ ಅಷ್ಟೇ ಐಶ್ವರ್ಯ ಇರುತ್ತೆ, ಎಲ್ಲರಷ್ಟು ಎಲ್ಲ ಅದೇ ಜ್ಞಾನ ಇರುತ್ತೆ, ಅದೇ ಅಲೌಕಿಕ ರೂಪ ಸೌಂದರ್ಯ ಇರುತ್ತೆ. ಆದ್ರೆ ನಿನ್ನ ಧಾಮ ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತೋ ಗೋವಿಂದ ಮಾಜ ಪುರುಷಂ ತಮಹಂ ಭಜಾಮಿ. ಆ ಗೋಲೋಕಕ್ಕೆ ಕರ್ಕೊಂಡು ಹೋಗುವಂತ ತತ್ವ ನಿತ್ಯಾನಂದ ಬಲರಾಮರು. ಅದಕ್ಕೋಸ್ಕರ ಬರೋದವರು ಗುರುಗಳು. ಯಾಕೋಸ್ಕರ ಬರ್ತಾರೆ ಇಲ್ಲಿಗೆ? ಯಾರು ಕೃಷ್ಣನ ಬಗ್ಗೆ ಮಾತಾಡ್ತಾರೆ ಅವ್ರಷ್ಟೇ ಗುರುಗಳನ್ನ ಹೇಳಿದಾಗ್ಲಿ ಶಾಸ್ತ್ರ ಹೇಳುತ್ತೆ ಪದ್ಮಪುರಾಣದಲ್ಲಿ. ಯಾರು ಭಗವಂತನ ಬಗ್ಗೆ ಮಾತಾಡ್ತಾರೆ, ಭಗವದ್ ಧಾಮಕ್ಕೆ ಹೋಗೋ ವ್ಯವಸ್ಥೆ ಚರ್ಚೆ ಮಾಡ್ತಾರೆ, ಅವ್ರನ್ನಷ್ಟೇ ನಾವು ಗುರುಗಳಂತ ಸ್ವೀಕಾರ ಮಾಡ್ಬೇಕು. ಪ್ರೇಮ ಭಕ್ತಿ ಮಾಡಿ. ಎಷ್ಟಾಗುತ್ತೆ ನಮ್ಗೆ, ನಮ್ಮ ಹೃದಯಕ್ಕೆ ಇಷ್ಟೇ ಕೊಟ್ಟಿದ್ದೇನೆ ಭಗವಂತ, ಅಷ್ಟೇನೆ ಮಾಡಿ. ಪ್ರಯತ್ನ ಮಾಡ್ಬೇಕು ನಾವು. ಇದೇನ್ ನಮ್ ಕಣ್ಣಿಗೆ ಕಾಣಿಸ್ತಾ ಇದೆ, ಇದು ಅಶಾಶ್ವತವಾದ ಲೋಕ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ, ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಗತಾಃ, ಸಂಸಿದ್ಧಿಂ ಪರಮಾಗತಾಃ. ಹೈಯೆಸ್ಟ್ ಅಬೌಟ್, ಹೈಯೆಸ್ಟ್ ಡೆಸ್ಟಿನೇಷನ್ ಪರಮಾಗತಾಃ ನನ್ನ ಧಾಮ ಗೋಲೋಕ. ಇದಲ್ಲ, ಇದು ಬರೀ ದುಃಖಾಲಯ, ಅಶಾಶ್ವತ. ಇದು ಇವತ್ತಿದ್ದವ್ರು ನಾಳೆ ಇರೋದಿಲ್ಲ. ಇವತ್ತಿದ್ದವ್ರು ನಾಳೆ ಇರೋದಿಲ್ಲ. ಆದ್ರೂ ಅದ್ 80 100 ಅಂತ ಇಟ್ಕೊಳ್ಳಿ ಪರವಾಗಿಲ್ಲ. 100 ವರ್ಷ ಏನು, ಎಷ್ಟು ಮಹಾ. ನಮ್ಮ ನಿಜವಾದ ಐಶ್ವರ್ಯ ಏನು? ನಮ್ಮ ನಿಜವಾದ ಸ್ವಾರ್ಥ ಯಾವುದು? ನತೆ ವಿದು ಸ್ವಾರ್ಥ ಗತಿಂ ಹಿ ವಿಷ್ಣು ದುರಾಶಯ ಬಹಿರಾರ್ಥ ಮಾನಿನ. ನಮ್ಮ ನಿಜವಾದ ಸ್ವಾರ್ಥ ಭಗವಂತ. ಸ್ವಾರ್ಥಿಗಳಾಗ್ಬೇಕು ನಾವು. ಅದೇ ನಿಜವಾದ ಸ್ವಾರ್ಥ ಯಾವ್ದೊಂದು ಗೊತ್ತಿರಬೇಕು. ಲೋಭಿಗಳಾಗ್ಬೇಕು ನಾವು. ಅದ್ರ ನಿಜವಾದ ಲೋಭ ಯಾವಂತ ಗೊತ್ತಿರಬೇಕು.
ಲವ್ಲಿಗಳಾಗಬೇಕು ನಾವು, ಅದು ನಿಜವಾದ ಲವ್ಲಿ ಯಾವ್ದಂತ ಗೊತ್ತಿರ್ಬೇಕು. ಕಾಮಿಗಳಾಗ್ಬೇಕು ನಾವು, ಅದು ನಿಜವಾದ ಕಾಮ ಯಾವ್ದಂತ ಗೊತ್ತಿರ್ಬೇಕು. ಏನು ಗೊತ್ತಿಲ್ಲ ನಮ್ಗೆ. ಭಗವಂತ ಭಗವಂತನ ಸೇವೆ ಮಾಡೋದ್ ಬಿಟ್ಟು ಇನ್ನೇನ್ ಕಾಮ ಇರಬಾರ್ದು. ಅವ್ನು ನಿಜವಾದ ಕಾಮಿ, ಹೈಯೆಸ್ಟ್ ಕಾಮಿ, ಅಲೌಕಿಕ ಕಾಮಿ ಅವನು. ಇದು ಗಂಟೆಗಟ್ಲೆ ಮಾತಾಡಿದ್ರು ಭಗವಂತನ ಬಗ್ಗೆ ನಮ್ಗೆ ತೃಪ್ತಿನೇ ಆಗೋದಿಲ್ಲ. ಯಾಕಂದ್ರೆ ಒಳಗಡೆ ಪ್ಯೂರಿಫಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗಿರುತ್ತೆ. ನಮ್ಮ ಹೃದಯದ ಕಲ್ಮಶ ದೂರ ಹೋಗ್ತಾ ಇರುತ್ತೆ, ಶುದ್ಧಿ ಆಗ್ತಾ ಇರುತ್ತೆ, ಇನ್ನು ಇನ್ನು ಇನ್ನೂ ಅನ್ಸ್ತಾ ಇರುತ್ತೆ ಅನ್ನೋದು. ಏನು ಐಹಿಕ ಗುಣಗಳೇ ಇಲ್ದಿರೋ ಸ್ಥಳ ಒಂದ್ ಇದೆಯಲ್ಲ, ಅಲ್ಲಿಗೆ ಹೋಗೋದಕ್ಕೆ ನಾವು ಸಿದ್ಧತೆ ಮಾಡ್ಕೋಬೇಕು. ಗಂಟು ಮೂಟೆ ಕಟ್ಟಬೇಕು. ಆ ಗಂಟು ಮೂಟೆ ಈಗಲೇ ಕಟ್ಟಬೇಕು. ಏನ್ ಗಂಟು ಮೂಟೆ ಕಟ್ಕೊಂಡು ತಗೊಂಡು ಹೋಗೋದಲ್ಲ, ನಾವು ಕಟ್ಟಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇರ್ಬೇಕು ಅಂತ ಅಷ್ಟೇ. ಯಾವ್ದು ಇಲ್ಲಿಂದ ತಗೊಂಡು ಹೋಗೋದಿಲ್ಲ ನಾವು. ನಾವೇನಾದ್ರೂ ಮಾಡಿ ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪ ಮಪ್ಯಸ ಧರ್ಮಸೆ ತ್ರಾಯತೆ ಮಹತೋ ಭಯಾತ್. ನಾವೇನಿಲ್ಲಿ ಒಳ್ಳೆ ಕಾರ್ಯ ಅಂತ ಮಾಡಿರ್ತೀವಿ, ಭಗವಂತನ ಸೇವೆ ಅಂತ ಮಾಡಿರ್ತೀವಿ, ಅದಷ್ಟೇ ಉಳ್ಕೊಳ್ಳೋದು. ಇನ್ನೆಲ್ಲ ನಾವು ಬಿಟ್ಟು ಹೋಗ್ಬೇಕಾಗತ್ತೆ. ಅದನ್ನ ಅನುಭವಿಸಕ್ ಮತ್ತೆ ಬರ್ಬೇಕಾಗತ್ತೆ. ಬಳಸ್ಕೋಬೇಕು, ನಮ್ಮ ಶಕ್ತಿಯನ್ನು ಬಳಸ್ಕೋಬೇಕು. ನಮ್ಮ ಶಕ್ತಿಯನ್ನು ಬಳಸ್ಕೋಬೇಕು. ಇಲ್ಲಿಂದ ನಾವು ಜಾಗ ಖಾಲಿ ಮಾಡ್ಬೇಕು. ಸ್ಪಿರಿಚುವಲ್ ವರ್ಲ್ಡ್ ಇಸ್ ಹೈಲಿ ಇಂಪಾಸಿಬಲ್, ಹೈಲಿ ಡಿಫಿಕಲ್ಟ್. ಇಂಪಾಸಿಬಲ್ ಅಂತ ಹೇಳಕ್ಕಾಗಲ್ಲ, ಪಾಸಿಬಲ್ ಬಟ್ ಹೈಲಿ ಡಿಫಿಕಲ್ಟ್. ಬಟ್ ಮೆಟೀರಿಯಲ್ ವರ್ಲ್ಡ್ ಇಸ್ ಮೋಸ್ಟ್ ಡೇಂಜರಸ್. ಬಾವಿಲಿ ಬಿದ್ದಿದ್ದಾನೆ, ನೀರು ಕುಡಿತಾ ಇದ್ದಾನೆ, ಈಗ ಮೇಲಕ್ಕೆ ಬರೋದು ಕಷ್ಟ ಅಲ್ವಾ? ತುಂಬಾ ಕಷ್ಟ ಮೇಲಕ್ಕೆ ಬರೋದು ಬಾವಿಗೆ ಬಿದ್ದವನು. ಹಂಗಂತ ಅಲ್ಲೇ ಇರಕ್ಕಾಗಲ್ಲ ಅಲ್ವಾ? ಮೋಸ್ಟ್ ಡೇಂಜರಸ್. ಏನ್ ಮಾಡ್ಬೇಕು ಅವಾಗ? ಒದ್ದಾಡ್ತಾನೆ, ಕಿರಿಸ್ತಾನೆ, ತನ್ನ ಶತ ಪ್ರಯತ್ನ ಮಾಡ್ತಾನೆ, ಹೇಗಾದ್ರೂ ಬನ್ನಿ ಕಾಪಾಡಿ, ಏನ್ ಸಿಗುತ್ತೋ ಒಂದು ಹುಲ್ಕಡ್ಡಿ ಸಿಕ್ಕಿದ್ರು ಹಿಡ್ಕೊಂಡ್ಬಿಡ್ತಾನೆ ಅವಾಗ ಅಲ್ವಾ? ಆಚೆ ಬರ್ಬೇಕು ಅಂತ ಪ್ರಯತ್ನ ಮಾಡುವಾಗ ನಾವು ಬಾವಿಗೆ ಬಿದ್ದಿದೀವಿ ಅನ್ನೋದೇ ಗೊತ್ತಿಲ್ಲದೆ ಇದ್ರೆ ಏನಾಗುತ್ತೆ? ನಿದ್ದೆಗಣ್ಣಲ್ಲೇ ಸದೋಗ್ಬಿಡ್ತೀವಿ ನಾವು, ಅಜ್ಞಾನದಲ್ಲೇ ಹೋಗ್ಬಿಡ್ತೀವಿ ನಾವು. ಮೆಟೀರಿಯಲ್ ವರ್ಲ್ಡ್ ಇಸ್ ಮೋಸ್ಟ್ ಡೇಂಜರಸ್. ಅಯ್ಯೋ ಇಲ್ಲೇ ಇದ್ರೆ ಆಯ್ತು ಬಿಡ್ರಿ, ಏನ್ ಇನ್ನೊಂದು ಸ್ವಲ್ಪ ದಿನ ಕಾಲ ಹಾಕ್ಬಿಡೋಣ, ಕಾಲ ತೆಳ್ಬಿಟ್ರೆ ಆಯ್ತು. ಎಷ್ಟೋ ಜನ ಹೇಳಿದೆ ನಮ್ಗೆ, ಇವಾಗ ಏನ್ ಭಕ್ತಿ ಮಾಡಿ ಏನ್ ಸರ್, ಇವಾಗೆಲ್ಲ ಆಯ್ತು ಮುಗಿತಾ, ನಮ್ದು ಏಜ್ ಆಯ್ತು, ಇನ್ನೇನ್ ಮಾಡಿ ಏನ್ ಪ್ರಯೋಜನ? ಇಲ್ಲೇ ಇರ್ತೀರಾ ಮತ್ತೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ತಿರಲ್ಲ. ಕಂಟಿನ್ಯೂಷನ್, ಟು ಬಿ ಕಂಟಿನ್ಯೂಡ್. ಮುಂದಿನ ಸಂಚಿಕೆಯಲ್ಲಿ ನೋಡಲ್ವಾ ಧಾರಾವಾಹಿ ಟಿವಿಗಳಲ್ಲಿ? ಮುಂದಿನ ಸಂಚಿಕೆಯಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಅರ್ಥ. ಇವತ್ತಿಗೆ ಮುಗೀತು ಸೀರಿಯಲ್, ಇವತ್ತಿನ ಪ್ರೋಗ್ರಾಮ್ ಮುಗೀತು, ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ. ಯದ್ಗತ್ವಾ ನಾ ನಿವರ್ತಂತೆ ತದ್ಧಾಮ ಪರಮಮ. ಎಲ್ಲಿಗೆ ಹೋದ್ರೆ ಮತ್ತೆ ವಾಪಸ್ ಬರೋದಿಲ್ವೋ ಅದು ನನ್ನ ಧಾಮ, ಅದೇ ಗೋಲೋಕ ಬೃಂದಾವನ. ಅಲ್ಲಿಗೆ ಹೋಗ್ಬೇಕು. ಈಗಲೇ ಈ ಕ್ಷಣನೇ 16 ರೌಂಡ್ ಜಪ ಮಾಡಿ, ಭಕ್ತಿ ಮಾಡಿ, ಪ್ರಸಾದ ತಿನ್ನಿ, ಭಗವಂತನಿಗೆ ಭೋಗ ಆಫರ್ ಮಾಡಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಎಷ್ಟು ಸರಳವಾಗಿದೆ ಭಗವಂತನ ನಾಮ, ಏನು ಎಷ್ಟು ಸಿಂಪಲ್ ಆಗಿದೆ ಅಪ್ಪ. ನಾಲ್ಗೆ ತಿರ್ಗದೇ ಇಲ್ಲ ಅನ್ನೋರ್ಗೂ ತಿರುಗುತ್ತೆ ಇದು. ಅಯ್ಯೋ ನಾಲ್ಗೆ ತಿರ್ಗೋದೇ ಇಲ್ಲ, ಜಡ ಆಗ್ಬಿಟ್ಟಿದ್ಯಾ, ಮರ ಆಗ್ಬಿಟ್ಟಿದ್ಯಾ ಹೋಗ್ಲಿ ನಾಲ್ಗೆ. ಯಾರ್ ನಾಲ್ಗೆ ಮರನೋ ಅವ್ರು ಹೇಳಿದ್ರೆ ಪರವಾಗಿಲ್ಲ, ನಡೆಯುತ್ತೆ. ಯಾರ್ ನಾಲ್ಗೆ ಮರ ಅಲ್ವೋ ಅವ್ರು ಹೇಳಲೇಬೇಕು. ತಿನ್ನುವುದು, ಮಲಗೋದು, ಭಯ ಪಡೋದು, ಇಷ್ಟೇ ಮೃಗೀಯ ನಾಗರಿಕತೆ, ಅನಿಮಲ್ ಸಿವಿಲೈಸೇಷನ್. ಆಹಾರ ಭಯ ನಿದ್ರಾ ಮೈಥುನಂ ಚ ಸಾಮಾನ್ಯಮೇತ ಪಶುಭಿನರಾಣ. ನಮ್ ಧರ್ಮ ಹೋಯ್ತು. ತಿನ್ನೋದೇ ಧರ್ಮ, ಕುಡಿಯೋದೇ ಧರ್ಮ. ಕಾಲೇಜಲ್ಲಿದ್ದಾಗ ನಮ್ಗೆ ರೇಗ್ಸೋರು ಹುಡುಗರು, ಅವನೊಂದು ತಿನ್ನಲ್ಲ, ಅವ್ನು ಕುಡಿಯಲ್ಲ, ಅವ್ನು ಸಿಗರೇಟ್ ಸೇದಲ್ಲ, ವೇಸ್ಟ್ ಫೆಲೋ. ನಾವು ಅವ್ರ ದೃಷ್ಟಿಯಲ್ಲಿ ವೇಸ್ಟ್ ಫೆಲೋ, ವೇಸ್ಟ್ ಫೆಲೋ ಅವನು, ಏನ್ಕೂ ಬೇಡ. ಅವರ ದೃಷ್ಟಿಯಲ್ಲಿ ನಾವು ಅಸಹ್ಯ ಕಾಣಿಸ್ತಿರ್ತೀವಿ, ಏನಕ್ಕೂ ಬೇಡ ಅವನು. ಆದ್ರೆ ಅದು
ಅನಿಮಲ್ ಸಿವಿಲೈಸೇಷನ್ ಅಂತ ಗೊತ್ತಿಲ್ಲ ಅವರಿಗೆ. ಏ ಇವ್ನಿಗೆ ಟ್ರಿಪ್ ಏನ್ ಕರ್ಕೊಂಡು ಹೋಗೋದು, ಸುಮ್ಮನೆ ಅಲ್ಲಿ ಬಂದ್ರೆ ವೇಸ್ಟ್. ಸುಮ್ಮನೆ ಅಂದ್ರೆ ಬನ್ನಿ ಬನ್ನಿ ಬನ್ನಿ. ಹ್ಮ್ ಅಲ್ಲಿ ಓಹೋ ಏನ್ ರಸಾಯನ. ಹೌದಾ, ಓಕೆ. ಆಮೇಲೆ ಕೊಡ್ಲಾ ಅದು, ನಾನು ಟಿಫನ್ ಬಾಕ್ಸ್. ಥ್ಯಾಂಕ್ ಯು. ಹರೇ ಕೃಷ್ಣ, ಹರೇ ಕೃಷ್ಣ. ಇಲ್ಲಿ ಹೇಳ್ತಾರೆ ಈ ಇಂದ್ರಿಯ ತುಷ್ಟಿ ಅನ್ನೋದು ಮೃಗೀಯ ನಾಗರಿಕತೆ. ಇಂದ್ರಿಯ ತುಷ್ಟಿ ಬೇಕು, ಭಗವಂತನಿಗೆ ಅರ್ಪಣೆ ಮಾಡಿ, ಭಗವಂತನಿಗೆ ಆಫರ್ ಮಾಡಿದ್ನ ತಿನ್ನಿ. ಇಂದ್ರಿಯ ತುಷ್ಟಿ ಆಯ್ತಾ ನಮ್ಗೆ, ರುಚಿಕರ ಅನ್ಸ್ತಾ? ವ್ಯತ್ಯಾಸ ಏನು? ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಆಹಾರವನ್ನು ತಿಂದ್ವಿ, ಕೃಷ್ಣ ಪ್ರಜ್ಞೆಯಲ್ಲಿ ಎಂಜಾಯ್ ಮಾಡ್ತಾ ಇದೀವಿ, ಕೃಷ್ಣ ಪ್ರಜ್ಞೆಯಲ್ಲಿ ಟ್ರಿಪ್ ಹೋಗ್ತೀವಿ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಅದನ್ನ ಕೃಷ್ಣ ಪ್ರಿಯಲ್ಲಿ ತೊಡಗಿಸ್ಕೋಬೇಕು. ಇದೇ ನಿಜವಾದ ಭಕ್ತಿ. ಇದೊಂದೇ ಬಿಸ್ನೆಸ್ ನಮಗಿರೋದು, ಇನ್ನೇನು ಇಲ್ಲ ನಮ್ಗೆ. ಯಾವ ಯಜ್ಞ, ಯಾವ ಕಠಿಣ ತಪಸ್ಸು, ಯಾವ ವ್ರತಾಚರಣೆ ಏನ್ ಮಾಡಿದ್ರು ಮ್ಯಾಕ್ಸಿಮಮ್ ಬ್ರಹ್ಮಲೋಕದವರೆಗೂ ಹೋಗ್ಬೋದಪ್ಪ. ಅದಕ್ಕೂ ಮೇಲೆ ಅಲೌಕಿಕ ಲೋಕಗಳಿದೆ, ಆಧ್ಯಾತ್ಮಿಕ ಲೋಕಗಳು. ಆಧ್ಯಾತ್ಮಿಕ ಲೋಕ ಇವನ್ ಭೃಗು ಮಹರ್ಷಿಗಳಂತವ್ರು ಕೂಡ ಮಹಾರಲೋಕದಲ್ಲಿ ಇರ್ತಾರೆ, ಅಂದ್ರೆ ಬ್ರಹ್ಮಲೋಕದ ಕೆಳಗಿರ್ತಾರೆ. ಭೃಗು, ಅತ್ರಿ, ಋಷಿಗಳು, ಮುನಿಗಳಿದೆಲ್ಲ ಅವರು. ಈ ಋಷಿ ಮುನಿಗಳು ಧ್ರುವಲೋಕವನ್ನ ಸುತ್ತಾಕ್ತಾ ಇರ್ತಾರೆ. ಧ್ರುವಲೋಕನು ಕೂಡ ಶಾಶ್ವತ ಲೋಕ, ಬಟ್ ಅದು ವೈಕುಂಠ ಲೋಕ ಅಂತ ಕನ್ಸಿಡರ್ ಮಾಡೋದಿಲ್ಲ. ಅಲ್ಲಿಂದ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಅಂದ್ರೆ ಈ ಭೌತಿಕ ಬ್ರಹ್ಮಾಂಡದ ಆಚೆಗೆ ಒಂದು ಪರವ್ಯೋಮ ಅಂತಿದೆ. ಆ ಪರವ್ಯೋಮದ ಆಚೆಗೆ ಇರೋದು ವೈಕುಂಠ ಲೋಕಗಳು. ಇಮ್ಯಾಜಿನ್ ಮಾಡ್ತಾ ಇದ್ದೀರಾ? ಮಾಡಬೇಡಿ. ಇಮ್ಯಾಜಿನೇಷನ್ ವರ್ಕೌಟ್ ಆಗೋದಿಲ್ಲ. ಸುಮ್ಮನೆ ಭಗವಂತ ಏನು ಅರ್ಥ ಮಾಡಿಸು ನೀನೆ, ಅದು ಹೇಗಿದೆ ಊಹೆ ಮಾಡಕ್ಕಾಗೋದಿಲ್ಲ ನಾವು. ಈಗ ಭೂಮಿ ಗುಂಡಿಗಿರ್ಬೋದು, ಆದ್ರೆ ಲೋಕಗಳು ಗುಂಡಿಗಿಲ್ಲ. ಈಗ ಮಹರ್ಲೋಕ, ಬ್ರಹ್ಮಲೋಕ ಅಂತೀವಿ. ಬ್ರಹ್ಮಲೋಕ ಅನ್ನೋದೊಂದು ಪ್ಲೇನ್, ಸಮತಲ. ಆ ಸಮತಲ ಪ್ಲೇನ್ ಅಲ್ಲಿ ಈ ಅಸಂಖ್ಯಾತ ಬ್ರಹ್ಮಾಂಡಗಳು ಕೂತಿದ್ದಾವೆ, ಲೋಕಗಳು. ಸೊ ಒಂದೊಂದು ವಿಶ್ವದಲ್ಲೂ ಅನೇಕ ಬ್ರಹ್ಮಾಂಡಗಳು. ಈಗ ಒಂದು ದೋಸೆ ಹೇಗಿರುತ್ತೆ? ಈಗ ಫ್ಲಾಟ್, ಓಕೆ, ಸರ್ಕಲ್ ಶೇಪ್, ರೌಂಡ್ ಶೇಪ್ ಇರುತ್ತೆ, ಫ್ಲಾಟ್ ಆಗಿರುತ್ತೆ ಅಲ್ವಾ? ಅದರೊಳಗೆ ಸಣ್ಣ ಸಣ್ಣ ಹೋಲ್ಸ್ ಇರುತ್ತಲ್ಲ, ಸರ್ಕಲ್ 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 ತರ, ಅದು ಉಬ್ಬು ತಗ್ಗುಗಳು. ಆ ಉಬ್ಬು ತಗ್ಗುಗಳು ಸಮತಲ, ಅಂದ್ರೆ ದೋಸೆ ಈಗ ಹೇಗಿದೆ ಫ್ಲಾಟ್ ಆಗಿ, ಆ ಫ್ಲಾಟ್ ದೋಸೆ ಮೇಲೆ ಹೇಗೆ ಸಣ್ಣ ಸಣ್ಣ ಹೋಲ್ಸು, ಬಬಲ್ಸು, ಆತರ ಈ ವಿಶ್ವ ನಾವು ಊಹೆ ಮಾಡಕ್ಕಾಗೋದಿಲ್ಲ. ಭೂಮಿ ಗುಂಡಿಗಿದೆ ಅಂತ ಮಾತ್ರಕ್ಕೆ ವಿಶ್ವ ಗುಂಡಿಗಿದೆ ಅಂತ ಅಲ್ಲ ಅರ್ಥ. ಅದಕ್ಕೆ ಹೇಳಿ ಊಹೆ ಮಾಡಕ್ ಹೋಗ್ಬಾರ್ದು. ನಮ್ಗೆ ರಾಂಗ್ ಇಂಟರ್ಪ್ರಿಟೇಷನ್ ಕೊಟ್ಬಿಡುತ್ತೆ ಅದು. ಏನು ಊಹೆ ಮಾಡಕ್ ಹೋಗ್ಬಾರ್ದು. ಏನ್ ಹೇಳ್ತಾ ಇದೀವಿ ಅದನ್ನ ಪ್ರೀತಿಯಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ಶ್ರವಣ ಮಾಡ್ತಾ ಇದ್ರೆ ಅದು ಒಳಗೆ ತಾನೇ ಅರ್ಥ ಮಾಡಿಸುತ್ತೆ. ಹೀಗೆ ನಾವು ಭಗವಂತನ ದಿವ್ಯ ಧಾಮಗಳನ್ನ ಅರ್ಥ ಮಾಡಿಕೊಂಡು, ಅಲ್ಲಿ ಭಗವಂತ ಯಾವ ತರ ಲೀಲೆ ಮಾಡ್ತಾನೆ. ಏ ತೀನ ಲೋಕೆ ಕೃಷ್ಣ ಕೇವಲ ಲೀಲಾಮಯ, ನಿಜಗಣ ಲಯಿ ಕೇಲೆ ಅನಂತ ಸಮಯ. ಅನಂತ ಸಮಯ ಭಗವಂತ ಅನಂತ ಸಮಯ ಜೊತೆ ಲೀಲೆ ಮಾಡ್ತಾನೆ. ಅನಂತ ಸಮಯ ಅಂದ್ರೆ ಈಗ ವೈಕುಂಠದಲ್ಲಿ ಭಗವಂತ ವಿಷ್ಣು ರೂಪದಲ್ಲಿ ಇರ್ತಾನೆ, ಕೃಷ್ಣನೇ. ವೈಕುಂಠದಲ್ಲಿ ಬಂದಾಗ ವಿಷ್ಣು ರೂಪದಲ್ಲಿ ಇರ್ತಾನೆ. ಅಲ್ಲಿ ನಾನಾ ಬಗೆಯ ಲೀಲೆಗಳು ಮಾಡ್ತಾನೆ, ಚತುರ್ಭುಜ ರೂಪ. ಆದ್ರೆ ಗೋಲೋಕದಲ್ಲಿ ಇದೆಯಲ್ಲ, ಸ್ವರೂಪ ವಿಗ್ರಹ ಕೃಷ್ಣೇರ ಕೇವಲ ದ್ವಿಭುಜ, ನಾರಾಯಣ ರೂಪೆ ಸೈ ತನು ಚತುರ್ಭುಜ, ಶಂಖ ಚಕ್ರ ಗದಾ ಪದ್ಮ ಮಹೇಶ್ವರ್ಯಮಯ, ಶ್ರೀ ಭೂ ನೀಲಾ ಶಕ್ತಿ ಯಾರ ಚರಣ ಸೇವಯ. ವಿಷ್ಣು ಲೋಕದಲ್ಲಿ ಅಂದ್ರೆ ವೈಕುಂಠದಲ್ಲಿ ಶ್ರೀ ಭೂ ನೀಲ, ಈಗ ನಾವು ಸಚ್ಚಿತ್ ಆನಂದ ಅಂತೀವಲ್ವಾ, ಅಲ್ಲಿ ಶ್ರೀ ಭೂ ನೀಲ ಶಕ್ತಿಗಳು. ಅಲ್ಲಿ ವಿಷ್ಣು ಸೇವೆ ಮಾಡ್ತಿರ್ತಾರೆ, ನಾರಾಯಣ ಸೇವೆ ಮಾಡ್ತಿರ್ತಾರೆ, ಶಂಖ ಚಕ್ರ ಗದಾ ಪದ್ಮ ಹಿಡ್ಕೊಂಡಿರ್ತಾರೆ. ಓಕೆ, ಅಲ್ಲಿ ಯಾವಾಗಲೂ ಚರಣ ಸೇವೆಯ, ದಾಸ್ಯ ರಸ. ಅಲ್ಲಿ ಆಲಿಂಗನ, ಹೆಂಡತಿ ಆಗಿದ್ದು ಕೂಡ ಆಲಿಂಗನ ಮಾಡಕ್ಕಾಗಲ್ಲ. ಅಲ್ಲಿ ತುಂಬಾ ಕಟ್ಟುನಿಟ್ಟು ಕೃಷ್ಣ ವಿಷ್ಣು, ಎಲ್ಲಿ ವೈಕುಂಠ ಲೋಕದಲ್ಲಿ. ಆದ್ರೆ ಗೋಲೋಕದ ಹಂಗಲ್ಲ.
ಯಾರು ಬೇಕಾದ್ರೂ ಬಂದು ಹಗ್ ಮಾಡ್ಬೋದು ಕೃಷ್ಣನ. ಯಾರು ಬೇಕೋ ತಬ್ಕೋಬಹುದು, ಒಂದು ಹೆಗಲ ಮೇಲೆ ಕೂರ್ಸ್ಕೋಬಹುದು, ಅವ್ನು ಆಟ ಆಡ್ಬೋದು, ಚೇಷ್ಟೆ ಮಾಡ್ಬೋದು. ವೈಕುಂಠದಲ್ಲಿ ಕೃಷ್ಣ ಹಂಗ ಅವಕಾಶ ಕೊಡೋದಿಲ್ಲ. ಅದು ಆಫೀಸ್ ಮೋಡು. ಮನೆಗೆ ಬಂದಾಗ, ಈಗ ಆಫೀಸಲ್ಲಿ ಆ ಅಪ್ಪ ಮಕ್ಕಳು ಇಬ್ರು ಕೆಲಸ ಮಾಡ್ತಿರ್ತಾನೆ ಅಂದಿರ್ಬೇಕು. ಮಗ ಆಫೀಸರ್ ಆಗ್ಬಿಟ್ಟಿರ್ತಾನೆ, ಅಪ್ಪ ಸಾಮಾನ್ಯ ಎಂಪ್ಲಾಯ್ ಆಗಿರ್ತಾನೆ. ಅಲ್ಲಿ ಮಗ ಆಫೀಸರ್ ಆಗಿದ್ರು, ಮಗನೇ ಆಗಿದ್ರು ಆಫೀಸರ್ ತಾನೇ ನೋಡ್ಬೇಕು. ಮನೆಗೆ ಬಂದ್ಮೇಲೆ ಏನೋ ಕೇಳ್ಬೋದು ಅಲ್ಲಿ, ಯಾಕಂದ್ರೆ ಇಲ್ಲಿ ಫ್ರೆಂಡ್ಲಿ ಮೋಡ್. ಆಫೀಸ್ ಮೋಡ್ ಹೇಗಿರುತ್ತೆ, ಸ್ಟ್ರಿಕ್ಟ್ ಆಗಿರುತ್ತೆ, ಕಟ್ನಿಟ್ಟು. ಅದೇ ಮನೆಗೆ ಬಂದಾಗ ಅಷ್ಟೇ ಪ್ರೀತಿ ಸಲಿಗೆ. ಇದನ್ನ ಎಲ್ಲ ನೋಡಿದ್ದೀನಿ ನಾನು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಗ IPS ಆಫೀಸರು, ಅಪ್ಪ ಆರ್ಡಿನರಿ ಸಬ್ ಇನ್ಸ್ಪೆಕ್ಟರ್. ಮಗ IPS, DCP, ಕಮಿಷನರ್. ಅಲ್ಲಿ ಅಪ್ಪ ಮಗನ ಹೊಡಿಬೇಕು. ಮನೆಗೆ ಬಂದಾಗ ಸಲಿಗೆ ಇರುತ್ತೆ. ಸೊ ಹಾಗೇನೆ ಇಲ್ಲಿ ಶಂಖ ಚಕ್ರ ಗದಾ ಪದ್ಮ ಮಹೇಶ್ವರ್ಯಮಯ, ಅಲ್ಲಿ ಐಶ್ವರ್ಯ ಭಾವ. ವೈಕುಂಠದಲ್ಲಿ ಐಶ್ವರ್ಯ ಭಾವ. ಅದೇ ಗೋಲೋಕದಲ್ಲಿ ಮಾಧುರ್ಯ ರಸ, ಲವಿಂಗ್ ನೇಚರ್. ಹೀಗೆ ಕೃಷ್ಣ ತನ್ನ ಮೂಲ ರೂಪದಲ್ಲಿ 2 ಭುಜ ಮಾತ್ರ ಇದೆ ಅವನಿಗೆ. ಅದೇ ಅವನ ನಾರಾಯಣ ರೂಪದಲ್ಲಿ 4 ರೂಪ ಇದೆ, 4 ಕೈಗಳಿದಾವೆ. ಯಾವ ರಸ ನಮ್ಗೆ ಭಗವಂತನ ಹತ್ತಿರ ಕರ್ಕೊಂಡು ಹೋಗುತ್ತೋ, ಭಗವಂತನ ಮುದ್ದು ಮಾಡ್ಬೇಕು ಅನ್ಸುತ್ತೋ, ಅದೇ ಮಾಧುರ್ಯ ರಸ. ಹೀಗೆ ಹೇಳಿ, ಕೃಷ್ಣ ಭಕ್ತಿ ಮಾಡಕ್ ಶುರು ಮಾಡಿ, ಭಗವಂತನ ಬಗ್ಗೆ ತಿಳ್ಕೊಳಕ್ ಶುರು ಮಾಡಿ, ಅವಾಗ ರಸ ತಾನಾಗಿ ಹರಿಯುತ್ತೆ ಭಗವಂತನ ಕಡೆ. ಏನು ಮಾಡೋದ್ ಬೇಕಾಗಿಲ್ಲ. ತಾನಾಗಿ ಹರಿಯುತ್ತೆ. ಓಕೆ, ಅದಕ್ಕೆ ಯಾರು ವೈಕುಂಠಕ್ಕೆ ಪ್ರವೇಶ ಪಡಿತಾರೆ ಅಂದ್ರೆ, ಈಗ ಬ್ರಹ್ಮ ಸಾಯುಜ್ಯ ಅಂತ ಹೇಳ್ತಾರೆ. ಬ್ರಹ್ಮ ಸಾಯುಜ್ಯ ಅಂದ್ರೆ ಏನು? ಭಗವಂತನಲ್ಲಿ ಲೀನವಾಗುವುದು. ಓಕೆ, ಒಂದೆರಡು ಶ್ಲೋಕ ಹೇಳಿ ನಿಲ್ಸ್ಕೊಡ್ತೀನಿ. ಬ್ರಹ್ಮ ಸಾಯುಜ್ಯ ಅಂದ್ರೆ ಭಗವಂತನ ಶರೀರದಲ್ಲಿ ಒಂದಾಗುವುದು, ಲೀನವಾಗುವುದು ಅಂತ ಅರ್ಥ. ಆದ್ರೆ ಈ ಬ್ರಹ್ಮ ಸಾಯುಜ್ಯ ಪಡೆಯುವಂತಹ ಭಕ್ತರು ವೈಕುಂಠ ಪ್ರವೇಶ ಮಾಡಕ್ಕಾಗಲ್ಲ. ವೈಕುಂಠಕ್ಕೆ ಹೋಗಕ್ಕಾಗೋದಿಲ್ಲ ಅವರು. ಯಾಕೆಂದ್ರೆ ಭಗವಂತನ ದಿವ್ಯ ಶರೀರದಲ್ಲಿ ಲೀನ ಆಗ್ಬಿಟ್ಟಿರ್ತಾರೆ. ಅದು ನಾವು ಬಯಸಬಾರದು. ವೈಕುಂಠಕ್ಕೆ ಹೋದ್ರು ಕೂಡ ನಮ್ಗೆ ಕೃಷ್ಣನನ್ನ ಸೇವೆ ಮಾಡುವುದರ ರುಚಿ ಇದೆಯಲ್ಲ, ಆ ರುಚಿ ಬರಲ್ಲ ಅಲ್ಲಿ. ವೈಕುಂಠದಲ್ಲೂ ಕೂಡ ಕೃಷ್ಣನ ದ್ವಿಭುಜ ರೂಪದಲ್ಲಿ ನಾವು ಸೇವೆ ಮಾಡ್ತೀವಲ್ಲ, ಆನಂದ ಪಡ್ತೀವಲ್ಲ, ಆ ಆನಂದ ಬರೋದಿಲ್ಲ ಅಲ್ಲಿ. ಅದಕ್ಕೆ ಇಲ್ಲಿ ನಾವು ಆ ರಸವನ್ನ ಅನುಭವಿಸಿದ್ರೆ ಖಂಡಿತ ಭಗವಂತ ಧಾಮಕ್ಕೆ ಪ್ರವೇಶ ಕೊಡ್ತಾನೆ. ಈಗ ಅಲ್ದಿದ್ರು ಯಾವಾಗಾದ್ರೂ ಸರಿ, ಇಲ್ಲಿ ನಾವು ಏನ್ ಕಲ್ತಿದ್ದೀವಿ, ಏನ್ ಶ್ರವಣ ಮಾಡಿದ್ದೀವಿ, ಅದನ್ನ ಯಾವತ್ತೂ ಭಗವಂತ ಕಳೆಯೋದಿಲ್ಲ. ಅದಕ್ಕೆ ಹೇಳಿದ್ ಭಕ್ತಿ, ಪಾಪಗಳನ್ನ ಕಳ್ಕೋಬೇಕು, ಮನಸ್ಸನ್ನ ಭಗವಂತನಲ್ಲಿ ಕೇಂದ್ರೀಕರಿಸ್ಬೇಕು, ಸೇವೆ ಮಾಡಬೇಕು. ಅದಕ್ಕೋಸ್ಕರ ಎಲ್ರಿಗೂ ಹೇಳೋದು ಸೇವೆ ಮಾಡಿ ಅಂತ. ನಮ್ಮೊಳ್ಳೇದಕ್ಕೋಸ್ಕರ ಅಥವಾ ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ. ಶ್ರೀಲ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಹೇಳ್ತಾ ಇದ್ರು, ಯಾವ್ದಾದ್ರು ಒಂದು ಜೀವವನ್ನ ನಾನು ಗೋಲೋಕ ಪ್ರವೇಶ ಮಾಡಿಸ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಯ್ತು. ಆ ಒಬ್ಬ ಶುದ್ಧ ಆತ್ಮನಿಗೋಸ್ಕರ ನನ್ನ ಸಕಲವನ್ನೂ ತ್ಯಾಗ ಮಾಡಕ್ ನಾನು ಸಿದ್ಧನಾಗಿದ್ದೇನೆ. ಅವ್ರು ಮಾತುಕೊಳ್ಳೋದು. ಒಬ್ಬ ಭಗವದ್ ಧಾಮಕ್ಕೆ ಹೋಗೋದಕ್ಕೆ ತಯಾರಿ ಕೊಟ್ಟುಬಿಟ್ರೆ ಅದನ್ನ ಜನ್ಮ ಸಾರ್ಥಕ ಆಯ್ತು ಅಂತ. ಅಸಂಖ್ಯಾತ ಜನ ಶಿಷ್ಯಂದ್ರಿದ್ರು. ಅದಕ್ಕೋಸ್ಕರ ಹೇಳೋದು, ಸೇವೆಯ ರುಚಿಯನ್ನ ಪಡ್ಕೊಳ್ಳಿ. ಆ ರುಚಿ ಸಿಗತ್ತೆ ಖಂಡಿತ.
ಸುಮ್ಮನೆ ಪಕ್ಕದ ಮೇಲೆ ಒಗ್ಗರಣೆ ಹಾಕ್ತಾರೆ, ಆ ಒಗ್ಗರಣೆ ನೋಡಿನೇ ನಮ್ಗೆ ವಾವ್ ಏನೋ ಒಳ್ಳೆ ಸಾಂಬಾರ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ನಮಗೆ. ಟೇಸ್ಟ್ ಮಾಡಿಲ್ಲ ಇನ್ನು ನಾವು, ಒಗ್ಗರಣೆ ಹಾಕಿದ್ದಾರೆ ಅಷ್ಟೇನೆ, ಒಗ್ಗರಣೆಗೆ ಬಿದ್ದೋಗ್ಬಿಡ್ತಾರೆ ಅಲ್ವಾ. ಸೊ ಹಾಗೇನೆ ಭಗವಂತನ ಲೀಲೆಗಳನ್ನ ಶ್ರವಣ ಮಾಡ್ತಾ ಮಾಡ್ತಾನೆ ನಮ್ಗೆ ಏನೋ ಆನಂದ ಆಗ್ತಾ ಇದೆ, ಏನೋ ಆನಂದ ಆಗ್ತಾ ಇದೆ. ಅದನ್ನ ಸೇವೆ ಮಾಡೋದ್ರಿಂದ ಅದು ಸ್ವಯಂ ಬರುತ್ತೆ, ಅದು ಒಳಗಿಂದ ರಸ ಸ್ವಯಂ ರಸ ಬರುತ್ತೆ. ಆ ರಸ ಆಸ್ವಾದನೆ ಮಾಡ್ಬೇಕು. ಆ ರಸ ಆಸ್ವಾದನೆ ಮಾಡಕ್ಕೆ ಅಂತಾನೆ ಭಗವಂತ ಬಂದ ಭೌತಿಕ ಜಗತ್ತಿಗೆ. ನಾವ್ಯಾಕೆ ಮಾಡಬಾರ್ದು? ದಯವಿಟ್ಟು ಓದಿ, ಪುಸ್ತಕಗಳನ್ನ ಓದಿ, ಪುಸ್ತಕ ಓದೋ ಆಸಕ್ತಿನ ಬೆಳೆಸ್ಕೊಳ್ಳಿ. ಓಕೆ, ನಾಳೆ ಚರ್ಚೆ ಮಾಡೋಣ ಮುಂದಿನ ಕ್ಲಾಸ್ನಲ್ಲಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದ್ಗುರುಪ್ರಭುಪಾದ ಕಿ ಜೈ. ಹಿತಾಯ ಗೌರ ಪ್ರೇಮಾನಂದೇ. ಹರಿ ಹರಿ ಬೋಲ್. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಋಷಿ ಹೆಂಗ್ ಪ್ರಭು ಪಡ್ಕೊಳ್ಳೋದು? ಋಷಿ ಪಡ್ಕೊಳ್ಳೋದು ಪ್ರಭು ಅಂತೀನಿ. ಋಷಿ ಋಷಿ ಪಡ್ಕೊಳ್ಳೋದು ಹೆಂಗ್ ಪ್ರಭು ಅಂತೀನಿ ಪ್ರಭು. ಖುಷಿ ಪಡ್ಕೊಳ್ಳೋದಾ ಅಥವಾ ಋಷಿನ್ ಪಡ್ಕೊಳ್ಳೋದಾ? ಋಷಿ ಪಡ್ಕೊಳ್ಳೋದು, ಋಷಿ ಋಷಿ ರುಚಿ ಏನ್ ಪಡ್ಕೊಳ್ತಾರೆ ಅಂತ? ರುಚಿ. ನಾನು ಋಷಿ ಈಗ ನಾನು ರುಚಿ ಪಡ್ಕೊಳ್ಳೋದು. ಓಕೆ, ರುಚಿ ಪಡ್ಕೊಳ್ಳೋದು ಹೇಗಲ್ಲ ಅದು ಈಗ ಕಬ್ಬಿನ ರಸ ಅಂತ ಇಟ್ಕೊಳ್ಳಿ. ಕಬ್ಬಲ್ ರಸ ಇದೆ, ಕಬ್ಬಲ್ ರಸ ನಾವೇನ್ ತುಂಬಾ ಅವಶ್ಯಕತೆ ಇಲ್ಲ. ರಸ ಆಲ್ರೆಡಿ ನಮ್ಮ ಹೃದಯದಲ್ಲಿ ಇದೆ ರಸ. ಆ ರಸ ನಾವು ಅಗಿಬೇಕಷ್ಟೇನೆ ಕಬ್ಬನ. ಓಕೆ, ಅಗಿಯೋದಕ್ಕೆ ಭಗವಂತ ನಮಗೆ ಹಲ್ ಕೊಟ್ಟಿದ್ದಾನೆ ಅಲ್ವಾ? ಅದೇ ತರನೇ ಅದ್ ಎಕ್ಸಾಂಪಲ್, ಉದಾಹರಣೆಗೆ ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರೇಮ ಅನ್ನೋದು ಇದೆ, ರುಚಿ ಇದೆ, ನಾವು ಅಗಿಬೇಕು. ಅಗದಾಗ್ಲೇ ರಸ ತಾನಾಗೆ ಬರುತ್ತೆ, ಬಿಟ್ಕೊಳ್ಳುತ್ತೆ. ನೀವು ಅಗದಿಲ್ಲ ಅಂದ್ರೆ ರುಚಿ ಅದು ಕಬ್ಬಲ್ ಹಂಗೆ ಇರುತ್ತೆ. ನಿಮಗೆ ರುಚಿ ಬೇಕಾ? ಅದರೊಳಗಿದೆ, ಬಟ್ ನಾವು ಅಗಿಬೇಕು. ಆ ಅಗಿಯೋ ಪ್ರೋಸೆಸ್ ಇದೆಯಲ್ಲ, ಅದನ್ನೇ ಸೇವೆ ಮಾಡ್ತಾ ಮಾಡ್ತಾ ಸೇವೋನ್ಮುಖ ಜಿಹಾದವ್ ಸ್ವಯಮೇವ ಸ್ಫುರಿತಿದೆ. ಸ್ವಯಮೇವ ತಾನಾಗೆ ರುಚಿ ಆಚೆ ಬಂದ್ಬಿಡುತ್ತೆ. ಹಾಗೆ ನಾವು ಭಕ್ತಿ ಸೇವೆಯಿಂದ ರುಚಿಯನ್ನು ಪಡ್ಕೋಬೇಕು. ಆ ರುಚಿ ನೀವು ಒಂದ್ಸಲ ಟೇಸ್ಟ್ ಮಾಡ್ರಿ, ಹೆಂಗ್ ಗೊತ್ತಾಗುತ್ತೆ? ಅದ್ರ ರುಚಿ ಗೊತ್ತಾಗುತ್ತೆ ನಮ್ಗೆ. ಅದ್ ಅಗಿಬೇಕು. ಸೇವೆ, ನೀವು ಭಗವಂತನ ಸೇವೆ ಅಂತ ಅಂದಾಗ ಹಗಲು ರಾತ್ರಿ ಸಮಯ ಏನು ನೋಡಬಾರ್ದು. ಅದ್ ಮಾಡೋದಲ್ಲಿ ನಮಗೆ ನೋವಿರೋದಿಲ್ಲ. ಈಗ ಎಷ್ಟೋ ಸಲ ಈಗ ನಾವು ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡಕ್ ಹೋಗುವಾಗ 3 ಫ್ಲೋರ್ 4 ಫ್ಲೋರ್ ಮನೆ ಹತ್ಕೊಂಡು ಆ ಭಾಗವತಂ 15-20 kg ಇರುತ್ತೆ, ಅದು ಹತ್ಕೊಂಡು ಹೋದಾಗ ನಮ್ಗೆ ಸುಸ್ತಾಗಲ್ಲ, ಅವಾಗ ಆನಂದ ಆಗ್ತಾ ಇರುತ್ತೆ ಅವಾಗ. ಸೊ ಇದು ರುಚಿ ಇಲ್ಲದೆ ಇದ್ದಾಗ ಬೇಜಾರಾಗುತ್ತೆ. ಅದಕ್ಕೆ ಹೇಳಿ, ಎಲ್ರಿಗೂ ಯಾಕೆ ವಾಲಂಟ್ರಿಯಾಗಿ ಬನ್ನಿ ಸೇವೆ ಮಾಡಕ್ಕೆ, ನೀವೇ ಮುಂದೆ ಬನ್ನಿ ಸೇವೆ ಮಾಡಕ್ಕೆ ಅನ್ನೋದು, ಅಲ್ಲಿ ರುಚಿ ಬರುತ್ತೆ. ಇಲ್ಲ ಏನಾಗುತ್ತೆ, ಅಯ್ಯೋ ಅವ್ರಿಗೆ ಹೇಳಿದ್ರಪ್ಪ ಅದಕ್ಕೆ ಬಂದೆ ನಾನು, ಅಯ್ಯೋ ಅವ್ರು ಹೇಳಿ ಅವಾಗ ರುಚಿ ಬರೋದಿಲ್ಲ, ನಮ್ಗೆ ಬೇಜಾರಾಗುತ್ತೆ. ಇಷ್ಟೇ. ಅಂದ್ರೆ ಸ್ವಯಮೇವ ಸ್ಫುರತ್ಯದಃ, ತಾನಾಗೆ ಬರ್ಬೇಕು ಅದ್ರೊಳಗಿಂದ. ಅದನ್ನೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು. ಶುದ್ಧ ಭಕ್ತರು, ಆ ಶುದ್ಧ ಭಕ್ತಿ ಹೇಗ್ ಬರುತ್ತೆ ಅಂದ್ರೆ, ಆ ಒಳಗಡೆ ಪ್ರೇಮ ಉಕ್ಕುತ್ತಲ್ಲ, ಆ ಪ್ರೇಮ ರಸದಿಂದ ಭಕ್ತಿ ಮಾಡ್ತಾರೆ ಅವರು. ನೀವು ದೋಸೆ ಮಾಡ್ಬೇಕಾದ್ರೆ ಹೆಂಚಿಗೆ ಎಣ್ಣೆ ಹಾಕಿಲ್ಲ ಅಂದ್ರೆ ಅದ್ ಮೇಲೆ ಎಬ್ಬಕ್ಕಾಗಲ್ಲ, ಅದು ಕಚ್ಕೊಂಡ್ಬಿಡುತ್ತೆ. ಅದು ಸುಲಭವಾಗಿ ಬರೋದಿಲ್ಲ ಅಲ್ವಾ? ಹಾಗೆ ಅದು ಎಣ್ಣೆ ಹಾಕೋದೇನಕ್ಕೋಸ್ಕರ ಅಂದ್ರೆ ದೋಸೆ ಈಸಿಯಾಗಿ ಮೇಲೆ ಬರ್ಲಿ ಅಂತ, ಕಚ್ಕೋಬಾರ್ದು ಹೆಂಚಿಗೆ ಅಂತ. ಇಲ್ಲಾಂದ್ರೆ ಕಚ್ಕೊಂಡ್ಬಿಡುತ್ತೆ ಅದು ಹೆಂಗಂದ್ರೆ ಹಂಗೆ. ಸೊ ನಾವು ಆ ರಸವನ್ನ ಹೃದಯದಲ್ಲಿ ತಂದ್ಕೋಬೇಕು. ಆ ರಸ ಬಂದ ಮೇಲೆ ನಾವು ಭಕ್ತಿ ಸೇವೆ ಮಾಡ್ಬೇಕು, ಅದು ಶುದ್ಧ ಭಕ್ತಿ. ಆ ರಸ ಬರೋದಕ್ಕೆ ಸೇವೆ ಮಾಡ್ಬೇಕು. ಓಕೆನಾ? ಅದಕ್ಕೆ ಆ ಸೇವೆ ಹೇಗೆ ಶುರು ಆಗುತ್ತೆ ಅಂದ್ರೆ ಶ್ರವಣಂ ಕೀರ್ತನಂ. ಚೆನ್ನಾಗಿ ಕೇಳಿಸ್ಕೋಬೇಕು, ಕೀರ್ತನೆ ಮಾಡ್ಬೇಕು, ಕೇಳಿಸ್ಕೋಬೇಕು, ಕೀರ್ತನೆ ಮಾಡ್ಬೇಕು. ಓಕೆ ಮಾತಾಜಿ, ಈಗ ರುಚಿ ಬರುತ್ತೆ. ರುಚಿ ಬಂತ ಈಗ ನಾವು ಸೇವೆ ಮಾಡಕ್ಕೆ ಶುರು ಮಾಡ್ತೀವಿ. ಸೊ ಹೀಗೆ ಒಂದು ಎಕ್ಸಾಂಪಲ್, ಅಡಿಗೆ ಎಕ್ಸಾಂಪಲ್ ಕೊಟ್ಟಿದ್ದೇನೆ ಯಾಕಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಸೊ ರುಚಿ ಬರ್ಬೇಕಾದ್ರೆ ನಾವು ಸೇವೆ ಮಾಡ್ಬೇಕು. ಓಕೆ, ಅರ್ಥ ಆಯ್ತು. ಓಕೆ.
ಹರೇ ಎಷ್ಟಿದೆ ಕೃಷ್ಣ ಇದ್ರಲ್ಲಿ? ಪ್ರಭುಜಿ. ಹಾ ಮಾತಾಜಿ, ನಿಮ್ಗೇನ್ ಪ್ರಶ್ನೆ ಇಲ್ವಾ? ನಮ್ದೇನಿಲ್ಲ ಸ್ವಾಮಿ, ನೀವ್ ಹೇಳೋದೇ ಸಾಕು ನಮ್ಗೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ನನ್ಗೆ ಗೊತ್ತಾಗ್ಬೇಕು. ಆಗ್ತದೆ ಆದ್ರೆ ಒಳ್ಳೇದು, ಆಯ್ತು. ಕಿವಿಗೆಲ್ಲ ಕೇಳಿಸ್ತಾ ಇರೋದೇ ಸಾಕು ನಮ್ ಕಾನೂನು. ಕರ್ಣಾನಂದ ಆಗ್ತಾ ಇದೆ ಅಲ್ವಾ? ಕಿವಿಗೆ ಆನಂದ ಆಗ್ತಾ ಹೌದು ಇದೆಯಾ? ಅಷ್ಟೇ ಸಾಕು. ಹೌದು ಆನಂದ ಪ್ರಭು, ಅಷ್ಟೇ. ಅಷ್ಟೇ ಸಾಕು. ಸರಿ, ಓಕೆ, ಆಯ್ತು, ಮಾಡಿ. ಓಕೆ, ಬೇರೆ ಏನಾದ್ರು ಪ್ರಶ್ನೆ ಇದೆ ಯಾರಿಗಾದ್ರು? ಏನಾದ್ರು ಡೌಟ್ಸ್, ಎಲ್ಲಾದ್ರೂ ಸ್ಟಕ್ ಆಗಿರೋ ತರ, ಅಥವಾ ಎಲ್ಲಾದ್ರೂ ಒಂಥರ ಹಾರ್ಡ್ ಹಿಟ್ಟಿಂಗ್, ಇಂಥ ಕಡೆ ಸ್ವಲ್ಪ ಏಟಾಯ್ತು, ಕ್ಲಾರಿಟಿ ತಗೊಂಬಿಡಿ ಆಯ್ತಾ? ಯಾಕಂದ್ರೆ ಶಾಸ್ತ್ರ ಈಗ ಇಲ್ಲಿ ಬಿಟ್ರೆ ನಮ್ಗೆ ಇನ್ನೆಲ್ಲೂ ಸಿಗೋದಿಲ್ಲ. ಪ್ರಭು ಹರೇ ಕೃಷ್ಣ. ಹ್ಮ್ ಅದೇ ಈಗ ಹರೇ ಕೃಷ್ಣ, ಬೇರೆ ಹೇಳಿ. ಬೇರೆ ಲೋಕಗಳು ಹಾ. ಒಂದೇ ಫ್ರೀಕ್ವೆನ್ಸಿಯಲ್ಲಿ ಚೇಂಜ್ ರನ್ ಆಗ್ತಾ ಇರ್ತಾ, ಇಲ್ಲಾಂದ್ರೆ ಬೇರೆ ಬೇರೆ ಇದರಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಈಗ ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಆತರ. ಈಗ ನಮ್ದು ರೊಟೇಷನ್ ಆಗ್ತಾ ಇದೆ, ಅದೇ ತರ ರೊಟೇಷನ್ ಆಗುತ್ತಾ, ಇಲ್ಲಾಂದ್ರೆ ಬೇರೆ ಬೇರೆ? ಅಲ್ಲಿ ಕಾಲ ಸಾಪೇಕ್ಷ. ಈಗ ಮ್ಯೂಟ್ ಮಾಡ್ಕೊಳ್ಳಿ. ಈಗ ಸತ್ಯಯುಗದಲ್ಲಿ ಲಕ್ಷಾಂತರ ವರ್ಷ ಬದುಕ್ತಾ ಇದ್ರು, ದ್ವಾಪರದಲ್ಲಿ ಸಾವಿರಾರು ವರ್ಷ ಬದುಕ್ತಾ ಇದ್ರು, ಈಗ 100 ವರ್ಷ ಅಂತ ಹೇಳ್ತೀವಿ. ಈ 100 ವರ್ಷ ಅವರ 10,000 ವರ್ಷ ಒಂದೇ. ಬ್ರಹ್ಮದೇವರ 100 ವರ್ಷ, ಇರುವೆ 100 ವರ್ಷ ಒಂದೇ. ಆದ್ರೆ ಸಾಪೇಕ್ಷ. ಈಗ ಫಾರ್ ಎಕ್ಸಾಂಪಲ್ $1 $1 = 85 rupees ಅಂತ ಹೇಳ್ತೀವಿ. 85 rupees ಕೊಟ್ರೆ $1, ಎರಡು ಈಕ್ವಲ್. ಬಟ್ ಅವ್ರ ಡಾಲರ್ ಇದು ರೇಟ್ ಬೇರೆ ಇರುತ್ತೆ, ರುಪಿದು ವ್ಯಾಲ್ಯೂ ಬೇರೆ ತರ ಇರುತ್ತೆ. ಬಟ್ ಇಬ್ರಿಗೂ ಒಂದೇ. $85 ಕೊಟ್ರೆ $1 ಕೊಡ್ತಾರೆ. ಸೊ 85 is not equal to 1 ಆಕ್ಚುಲಿ, ಬಟ್ 85 is equal to 1. ಅಂದ್ರೆ ಅಚಿಂತ್ಯ ಭೇದ. ಬ್ರಹ್ಮದೇವರ 100 ವರ್ಷ, ಇರುವೆ 100 ವರ್ಷ, ಎರಡು ಸಮ. ಹೆಂಗೆ ಸಮ? ಇರುವೆಗೆ ಒಂದು ಕ್ಷಣ ಅಂದ್ರೆ ಬ್ರಹ್ಮದೇವ್ರಿಗೆ ಎಷ್ಟೋ ವರ್ಷ, ಅಥವಾ ಸಾರಿ, ಬ್ರಹ್ಮದೇವರ ಒಂದು ಕ್ಷಣ ಅಂದ್ರೆ ಇರುವೆಗೆ ಅದೆಷ್ಟೋ ವರ್ಷ. ಸೊ ಹಾಗೆ ಕಾಲ ಸಾಪೇಕ್ಷ ಇರೋದ್ರಿಂದ ಅಲ್ಲಿ ಬೇರೆ ಬೇರೆ ಇರುತ್ತೆ. ಅಲ್ಲಿನ ಜೀವನ ಶೈಲಿ ಬೇರೆ ಇರುತ್ತೆ. ಕಾಸ್ಟ್ ಆಫ್ ಲಿವಿಂಗ್, ಇಲ್ಲಿ 1 ಲಕ್ಷ ಸಂಬಳ ತಗೊಂಡು 50,000 ಖರ್ಚು ಮಾಡ್ತಾನೆ, ವಿದೇಶದಲ್ಲಿ 10 ಲಕ್ಷ ಸಂಬಳ ತಗೊಂಡು 5 ಲಕ್ಷ ಖರ್ಚು ಮಾಡ್ತಾನೆ, ಎರಡು ಸಮ. ಸೊ ಇಲ್ಲಿ ರಿಲೇಟಿವಿಟಿ ಇದೆ. ಓಕೆನಾ? ಸೊ ಭೌತಿಕ ಜಗತ್ತಲ್ಲಿ ಕಾಲ ಸಾಪೇಕ್ಷ, ಆದ್ರೆ ಆಧ್ಯಾತ್ಮಿಕ ಜಗತ್ತಲ್ಲಿ ನಿರಪೇಕ್ಷ. ಕಾಲಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಬೇರೆ ಬೇರೆ ಇದೆ. ಬ್ರಹ್ಮದೇವರು ಅಲ್ಲಿ ಹೆಂಗ್ ಜೀವನ ಮಾಡಿದರೆ ಗೊತ್ತಿಲ್ಲ, ಅವರ ಡೈಲಿ ರೊಟೀನ್ ಹೇಗಿದೆ ಗೊತ್ತಿಲ್ಲ. ಅಲ್ಲೂ ಜೀವಿಗಳಿದ್ದಾರೆ, ಅವರು ಸುಖ ದುಃಖವನ್ನು ಅನುಭವಿಸಿದ್ದಾರೆ. ಓಕೆ, ಸೊ ಈ ತರ ಭಿನ್ನತೆ ಇದೆ. ಓಕೆ, ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಪ್ರಭು, ಥ್ಯಾಂಕ್ ಯು. ಹರೇ ಕೃಷ್ಣ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಜೈ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಎಲ್ರು